Request everyone to come into the auditorium, please. So we are about to start the session on rice. Please come to the front as well. So those who are sitting in the back, balcony seats to Gandhi seats, please. Please. Can we start now? Yes, please. Yeah. A very good afternoon and welcome back to the second technical session of Tech Bharat third editions on the topic Technologies to Food Grains and Traces of Food Fortification. We have a small change. We are not going to have any seats here. All the speakers are going to be sitting in front of us. And the chief sponsor of this particular technical session is Agri-Process Innovation Technologies LLP, and Shri Keshav Sridhar will kindly take over the session. Thank you, Shekhar sir. Ladies and gentlemen, a very warm welcome to what seems to be an exciting panel discussion presentation. I'm Keshav Sridhar, part of Agri-Process Innovation Technology Group, APIT Group. And quick introduction about us, APIT, we're a group of company. We have two companies, basically startups, but successful startups for the past 6 years. And we have churned out approximately around 100 crore revenue. And we were, during our formative years, we were mentored by and helped by CFTRI. So I would like to start by thanking one and all from CFTRI for helping us initially during our formative years to imbibe few technology solutions. And APIT, we are based out of Bangalore. We have two campuses, one in Dodbalapur and Bomsandra, so around 1,50,000 SFT, a state-of-the-art, world-class facility. And we focus on providing food processing technology solution, automation. So that's a quick introduction about us. And I hand over the session to Shekhar sir. I hand over the session to today's moderator, and he would be Dr. Satyendra Rao. So he would be moderating the session. Thank you all. Thank you, Keshav. Elrigu namaskara. Today we have a session. Heli. ಸಾಧ್ಯವಾದಷ್ಟು ಕನ್ನಡದಲ್ಲಿ ಮಾತಾಡೋದು. ಓಕೆ. ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಆದರೆ ಎಲ್ಲ ಪ್ಯಾನಲಿಸ್ಟು ಕನ್ನಡದಲ್ಲಿ ಮಾತಾಡ್ತಾರೆ ಅನ್ನೋ ಭರವಸೆ ಕೊಡಲಾರೆ. ಓಕೆ, ಸಂಪೂರ್ಣವಾಗಿ ಆ ಪ್ರಯತ್ನವನ್ನು ಮಾಡಲಾಗ್ತದೆ. ಸರಿನಾ? ಓಕೆ. ಹಾಂ. ಆಗ್ಬೋದು. ನಿಮ್ಮ ಮನವಿಗೆ ಸ್ಪಂದಿಸದೆ ಹೋದರೆ ಈ ವೇದಿಕೆಗೆ ಅರ್ಥ ಇಲ್ಲ. ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ಇವತ್ತಿನ
ವೇದಿಕೆಯಲ್ಲಿ ಈ ಸಮಾವೇಶದಲ್ಲಿ ನಾವು 5 ಜನಗಳನ್ನು ಕರೆದಿದ್ದೇವೆ. ಇವರು ಅಕ್ಕಿಯನ್ನು ಕುರಿತಾಗಿ, ಧಾನ್ಯಗಳನ್ನು ಕುರಿತಾಗಿ, ಇದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕುರಿತಾಗಿ, ಮುಂದೆ ಮಾಡಬಹುದಾಗಿರ್ತಕ್ಕಂಥ ಕೆಲಸಗಳನ್ನು ಕುರಿತಾಗಿ ನಾವು ಒಂದು ಚರ್ಚೆ ಮಾಡ್ತೇವೆ. ಇದು ಮೂಲತಃ 5 ಜನಗಳು ಒಂದೊಂದು ಪ್ರೆಸೆಂಟೇಷನ್ ಮಾಡ್ತಾರೆ, ಒಂದೊಂದು 10 ನಿಮಿಷದ ಪ್ರೆಸೆಂಟೇಷನ್ ಮಾಡ್ತಾರೆ. 10 ನಿಮಿಷದ ಪ್ರೆಸೆಂಟೇಷನಲ್ಲಿ ಅವರು ತಾವಾಗಿ ಈ ರೈತರಿಗೆ ಮತ್ತು ರೈಸ್ ಮಿಲ್ಲಲ್ಲಿ ಇರೋರಿಗೆ ಏನೇನ ಮಾಡಬಹುದು, ಏನು ಮಾಡಿದರೆ ಒಳ್ಳೆಯದಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ಅವರಿಗೆ ತೋಚಿದ ವಿವರಗಳನ್ನು ಕೊಡ್ತಾರೆ. ಅವರ ಅನಿಸಿಕೆಗಳು ಮೊದಲಿಗೆ, ಯಾಕೆಂತಂದರೆ ನಾವು ಅವರ ಭಾವನೆಗಳಿಗೆ ಮನ್ನಣೆ ಕೊಡಬೇಕು. ಹಾಗಾಗಿ ಅವರ ಅನಿಸಿಕೆಗಳನ್ನು ಮೊದಲು ಹಂಚಿಕೊಳ್ಳುವಂಥ ಅವಕಾಶವನ್ನು ನಾವು ಅವರಿಗೆ ಕೊಡ್ತೇವೆ. ಓಕೆ, 5 ಜನರನ್ನು ನಾನು ಸೇರಿ, ನಾನೊಬ್ಬ ಸೇರಿದ್ರೆ 6 ಆಗ್ತೀರಿ. ನಾನು CFTRI ಇಲ್ಲಿ ಹೊರಗಡೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಗಮನಕ್ಕೆ, ಅಕ್ಕಿಯ ಕುರಿತಾಗಿ ಏನು ಮಾಡಿದೆ ಅಂತ. CFTRI ಹಲವಾರು ವಿಷಯಗಳಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದೆ. ಆದರೆ ಇವತ್ತಿನ ದಿನವನ್ನು ನಾವು, ಈ ಕ್ಷಣವನ್ನು ಅಕ್ಕಿಯಲ್ಲಿ CFTRI ಏನು ಮಾಡಿದೆ ಅನ್ನೋದರ ಕುರಿತಾಗಿ, ಏನು ಮಾಡಿದೆ ಅನ್ನೋದರ ಕುರಿತಾಗಿ ನಾವು ತಮ್ಮಲ್ಲಿ ತಿಳುವಳಿಕೆ ಮೂಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಮಿಕ್ಕಿದ 5 ಜನರೂ, ಒಟ್ಟು 6 ಜನ ಮೊದಲಿಗೆ ಪ್ರೆಸೆಂಟೇಷನ್ ಮಾಡೋರಿದ್ದಾರೆ. ಯಾರಿಗೂ ನಾವು ಫೋರ್ಸ್ ಮಾಡಲಿಕ್ಕಾಗಲ್ಲ ಇದೇ ಭಾಷೆಯಲ್ಲಿ ಮಾಡಿ ಅಂತ. ಅವಶ್ಯಕತೆ ಇದ್ದರೆ ಅದರ ಸಾರಾಂಶವನ್ನು ಕನ್ನಡದಲ್ಲಿ ಹೇಳೋ ಪ್ರಯತ್ನವನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಂದು ಸ್ಲೈಡ್ನು ಮಾಡಲಿಕ್ಕಾಗದೇ ಇರ್ಬೋದು, ಸಾರಾಂಶವನ್ನು ಹೇಳೋ ಪ್ರಯತ್ನವನ್ನು ಖಂಡಿತವಾಗಿ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಸತ್ಯೇಂದ್ರ ಅಂತ. ನಾನು ಈ ಸೆಷನನ್ನು ಕೋಆರ್ಡಿನೇಟ್ ಮಾಡ್ತೇನೆ. ಎಲ್ಲವನ್ನ ತಿಳಿದು ಹೇಳುವಷ್ಟು ಸಾಮರ್ಥ್ಯ ನನಗಿದೆ ಅಂತ ಗೊತ್ತಿಲ್ಲ. ಎಲ್ಲವನ್ನ ಸುಲಲಿತವಾಗಿ ಮಾಡುವಂಥ ಪ್ರಯತ್ನವನ್ನು ನಾನು ನಿಮ್ಮ ಪರವಾಗಿ ಮಾಡ್ತೇನೆ. ನಾನು ನನ್ನ ಪರವಾಗಿ ಮಾಡ್ತಾ ಇಲ್ಲ, ನಿಮ್ಮ ಪರವಾಗಿ ಎಲ್ಲ ಅಂಶಗಳು ಒಂದಕ್ಕೊಂದಕ್ಕೆ ಸೇರಿಕೊಂಡು ಮಣಿಮಣಿಯಾಗಿರೋದನ್ನು ಸೇರಿಸಿ ಒಂದು ಹಾರವಾಗಿ ಮಾಡೋ ಪ್ರಯತ್ನ ಮಾಡ್ತೇನೆ ನಾನು. ಆ ಕೆಲಸನ ನನಗೆ ವಹಿಸಲಾಗಿದೆ. ಈ ಸೆಷನ್ನೊಳಗಡೆಗೆ ನಾವು 5 ಜನ ಪ್ಯಾನಲಿಸ್ಟ್ ಅಂತ ಹೇಳಿದೆ. ಮೊದಲನೆಯದಾಗಿ ಡಾಕ್ಟರ್ ನೇಸೆ ಶ್ರೀನಿವಾಸಲು ಅಂತ. ಅವರು ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ, ಅವರು ಇಲ್ಲಿ ವೈಯಕ್ತಿಕ ಕಾರಣಗಳಿಂದ ಇಲ್ಲಿಗೆ ಬಂದಿಲ್ಲ. ಅವರು ಆನ್ಲೈನಲ್ಲಿ ಪ್ರೆಸೆಂಟೇಷನ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಿಲಿಪೈನ್ಸಿಂದ ಅವರದ್ದು ಮೊದಲನೇ ಪ್ರೆಸೆಂಟೇಷನ್ ಇರ್ತದೆ. ನಂತರದೊಳಗಡೆಗೆ ಪ್ರೆಸೆಂಟೇಷನ್ನು ಬ್ಯೂಲರ್, ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಹೆಸರು ಅಂತ ಅಂದ್ಕೊಳ್ತೇನೆ. ಇಡೀ ಅಕ್ಕಿ ಮಿಲ್ಲು ಮತ್ತು ಗ್ರೈನ್ ಮಿಲ್ಲಿಂಗು ಅವರು ಈ ಮುಟ್ಟಿಲ್ಲ ಅಂತ ಇಲ್ಲ. ನಾನು ಅವರ ಇದನ್ನು ಪ್ರಾಡಕ್ಟ್ ಕ್ಯಾಟಲಾಗ್ ನೋಡಿದರೆ ಎಗೊಂದು, ಬಿಗೊಂದು, ಸಿಗೊಂದು, ಝೆಡ್ವರೆಗೂ ಬರೆದಿದ್ದಾರೆ ಅವರು. ಅಂದರೆ ಎಲ್ಲವನ್ನು ಮುಟ್ಟಿದ್ದಾರೆ ಅವರು. ಸೊ ಅಂತಹ ಕಂಪನಿಯ MD ಇವತ್ತಿದ್ದಾರೆ ನಮ್ಮೊಂದಿಗೆ. ಅವರು ಎರಡನೆಯದಾಗಿ ತಾವು ಏನು ಕೆಲಸ ಮಾಡಿದ್ದಾರೆ, ಈ ದಿಕ್ಕಿನೊಳಗಡೆಗೆ ಏನು ಮಾಡಬಹುದು ಅನ್ನೋದನ್ನು ಕುರಿತು ತಮ್ಮೊಳಗಡೆಗೆ ವಿವರಗಳನ್ನು ಹಂಚಿಕೊಳ್ಳಿದ್ದಾರೆ. ಮೂರನೆಯದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಶಶಿಕುಮಾರ್ ತಿಮ್ಮಯ್ಯ ಅವರು, ಎಪಿಟ್ನವರು, ಅವರು ಕೂಡ ಈಗಾಗಲೇ ರೈಸ್ ಮಿಲ್ಲಿಂಗ್ ಒಳಗಡೆಗೆ, ಪ್ರೀ ಪ್ರಾಸೆಸಿಂಗ್ ಒಳಗಡೆಗೆ ಅವರು ಹಾಸುಹೊಕ್ಕಾಗಿ ತಮ್ಮ ಕಂಪನಿಯನ್ನು ಬೆಸೆಸ್ಕೊಂಡಿದ್ದಾರೆ. ಮತ್ತು ಆ ದಿಕ್ಕಿನೊಳಗಡೆಗೆ ಹೊಸದನ್ನು ಏನು ಮಾಡಬಹುದು ಅವ್ರು ಹೇಳ್ತಾರೆ. CFTRI ಅವರಿಗೆ ಗುರು, KR ಭಟ್ಟಾಚಾರ್ಯ ಅವರಿಗೆ ಗುರು, ಅವರು ಏಕಲವ್ಯ ಅನ್ನೋ ಥರ. ಆ ರೀತಿಯಾಗಿ ಅವರು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅವರು ಮೂರನೆಯದಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು, ಅಕ್ಕಿಯ ವಿಷಯದಲ್ಲಿ ಏನೇನು ಮುಂದೆ ಮಾಡಬಹುದು ಅನ್ನೋದರ ಕುರಿತಾಗಿ ಅವರು ಮೂರನೆಯದಾಗಿ ಮಾತನಾಡೋರಿದ್ದಾರೆ. ಇಡೀ ಈ ಅಗ್ರಿ ಫುಡ್ ಟೆಕ್ನೊಳಗಡೆಗೆ ಸ್ಟಾರ್ಟಪ್ಗಳ ಒಂದು ಚಿಂತನೆ ನಡೆದಿದೆ. ಅದು ಸರಮಾಲೆನೇ ಆಗ್ತಾ ಇದೆ. ಆದರೆ ನಾವು ಇರತಕ್ಕಂಥ ವಲಯದೊಳಗಡೆಗೆ ಹೊಸಬರು ಬರ್ತಾ ಇಲ್ಲ. ನೀವು ಹೇಳಿದ್ರೆ ಓದೋರೇ ಬರ್ತಾ ಇಲ್ಲ ಅಂತ, ನಾವು ಹೇಳ್ತಾ ಇದ್ದೀವಿ ಹೊಸಬರು ಬರ್ತಾ ಇಲ್ಲ. ಹೊಸಬರಿಗೆ ಅವಕಾಶಗಳು ಲಭ್ಯ ಆಗ್ತಾ ಇಲ್ಲ. ಹೊಸ ಸಾಧ್ಯತೆಗಳು ಏನಿದೆ, ಸ್ಟಾರ್ಟಪ್ಗಳಿಗೆ ಅವಕಾಶ ಇದೆಯಾ ಇಲ್ವಾ, ಈ ಕುರಿತಾಗಿ ಅದು ಕೇವಲ ಅಕ್ಕಿಗೆ ಮಾತ್ರ ಸೀಮಿತವಾಗದೆ ಬಹುಶಃ ದೊಡ್ಡ ಹರವನ್ನು ಹೊಂದಿ ಅವರು ಮೊದಲಿಗೆ ಇಡೀ ಆಹಾರದೊಳಗಡೆಗೆ ಏನೇನು ಸಾಧ್ಯತೆಗಳಿದೆ, ಅಕ್ಕಿಯೊಳಗಡೆಗೆ ಏನೇನು ಸಾಧ್ಯತೆಗಳಿದೆ, ಇದನ್ನು ಕುರಿತಾಗಿ ಆದರ್ಶ್ ಗೌಡ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಷ್ಟಲ್ಲದೆ ಅಕ್ಕಿ ಮಿಲ್ ಮಾಡೋದನ್ನು ಬಿಟ್ಟು ನಾವು ಮುಂದುವರಿತಾ ಇಲ್ಲ. ಹಾಗಾಗಿ ಇಡೀ ಅಕ್ಕಿಯನ್ನು ಪ್ರಾಡಕ್ಟ್ಗಳಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು, ವ್ಯಾಲ್ಯೂ ಚೈನ್ನೊಳಗಡೆ ಮೌಲ್ಯಯುತವಾಗಿರ್ತಕ್ಕಂಥ ಪದಾರ್ಥಗಳ ಸೃಷ್ಟಿ ಮಾಡ್ತಕ್ಕಂಥದ್ದು, ಅವುಗಳಿಗೆ ಹೊಸ ರೀತಿಯಾಗಿರ್ತಕ್ಕಂಥ ಮಾರುಕಟ್ಟೆಗಳನ್ನು ಹುಡುಕತಕ್ಕಂಥದ್ದು, ಅದು ಕೂಡ ಬಹಳ ಮುಖ್ಯ. ಆ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ವೆರೈಟಿಗಳು, ಅದರಿಂದ ಮಾಡಬಹುದಾಗಿರ್ತಕ್ಕಂಥ ಹಲವಾರು ಪದಾರ್ಥಗಳನ್ನು ಕುರಿತಾಗಿ ನಮ್ಮದೇ CFTRIನಲ್ಲಿ PhD ಮಾಡಿದಂತಹ ಹಮೀದಾ ಬಾನು ಇಟಗಿ ಅವರು ಕೂಡ ಕೊನೆಯದಾಗಿ ಮಾತಾಡೋರಿದ್ದಾರೆ. ಮೊದಲಿಗೆ ನಾವು ಕಾರ್ಯಕ್ರಮದ ಸಂಯೋಜನೆ ಮಾಡಿರ್ತಕ್ಕಂಥದ್ದು ನಾನು ಮೊದಲೇ ಹೇಳಿದಂತೆ ಇವರೆಲ್ಲರೂ ಮೊದಲಿಗೆ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡೋರಿದ್ದಾರೆ. ನಂತರದೊಳಗಡೆಗೆ ನಿಮ್ಮ ಪರವಾದ ಕೆಲವೊಂದು ಪ್ರಶ್ನೆಗಳು ನನ್ನ ಹತ್ರ ಇದೆ. ನಾನು ಆ ಪ್ರಶ್ನೆಗಳನ್ನು ಅವರೆಲ್ಲರನ್ನ ಈಗ ಅಲ್ಲಿ ಕೂಡಿಸಿದ್ದೇವೆ. ಯಾಕೆಂತಂದರೆ ಸ್ಟೇಜ್ ಮೇಲ್ಗಡೆಗೆ ಏನಿದೆ ಅದು ಕಾಣದೇ ಇರುವಂತೆ ಆಗದೇ ಇರಲಿ ಅಂತ ಅವರೆಲ್ಲರೂ ಮನ್ನಣೆ ಕೊಟ್ಟು ಅವ್ರು ಕೆಳಗಡೆ ಕೂತಿದ್ದಾರೆ. ಸಾಮಾನ್ಯವಾಗಿ
ಪ್ಯಾನಲಿಸ್ಟ್ಗಳು ಮೇಲೆ ಕೂರಬೇಕು, ಆದರೆ ಅವರು ದೊಡ್ಡ ಮನಸ್ಸು ಮಾಡಿ ಕೆಳಗಡೆ ಕೂತ್ಕೊಂಡು ಕಾರ್ಯಕ್ರಮವನ್ನು ನನ್ನ ಮಾತು ಕೇಳುವಂಥ ಒಂದು ಕೆಟ್ಟ ಸಂದರ್ಭ ಅವ್ರಿಗೆ ಬಂದಿದೆಯೋ ಅಂತ ಅನ್ನಿಸ್ತಾ ಇದೆ ನನಗೆ. ಆದರೆ ಎಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವೂ ತಮಗೆ ಲಭ್ಯವಾಗಬೇಕು, ದಕ್ಕಬೇಕು, ನೋಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಕಾರಣದಿಂದ ನಾವು ಅವರಿಗೆ ಆ ರೀತಿಯಾಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಕೇಳ್ಕೊಂಡಿದ್ದೇವೆ. ಅವರು ಅದಕ್ಕೆ ಮನ್ನಣೆ ಕೊಟ್ಟು ಕೆಳಗಡೆ ಕೂತಿದ್ದಾರೆ. ನಾನು ಹೇಳ್ತಕ್ಕಂಥದ್ದಿಂದ ಪ್ರೆಸೆಂಟೇಷನ್ ಅಂತ ನಂತರ ಅವರೆಲ್ಲರನ್ನ ಮತ್ತೆ ವೇದಿಕೆಗೆ ಕರೆದು ನನ್ನಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಪರವಾಗಿ ನಾನು ಕೇಳ್ತೇನೆ. ಆ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟ ನಂತರದೊಳಗಡೆಗೆ ವೇದಿಕೆಯನ್ನು ತಮ್ಮ ಪ್ರಶ್ನೆಗಳಿಗಾಗಿ ನಾವು ಓಪನ್ ಮಾಡ್ತೇವೆ. ನಾವು ಹೇಗೆ ಅಂತಂದರೆ ನಿಂತ್ಕೊಂಡು ಪ್ರಶ್ನೆ ಕೇಳಿ ಯುದ್ಧ ಥರ ಆಗಬಾರ್ದು ಅನ್ನೋ ಕಾರಣದಿಂದ ತಾವು ಪ್ರಶ್ನೆಗಳನ್ನ ಬರೆದು ಕೊಟ್ಟರೆ ತಮ್ಮ ಪರವಾಗಿ ನಾನು ಕೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಹಾಗಂತ ಹೇಳಿ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕಿತ್ಕೊಳ್ತಕ್ಕಂಥ ಸಂದರ್ಭ ಇಲ್ಲ, ತಮಗೆ ಮಾತಾಡಲಿಕ್ಕೂ ಅವಕಾಶವನ್ನು ಕೊಡಲಾಗುತ್ತೆ. ಇಷ್ಟು ಹೇಳಿ ನಾನು ನನ್ನ ಪ್ರೆಸೆಂಟೇಷನ್ ಶುರು ಮಾಡೋನಿದ್ದೇನೆ. ಮೊದಲಿಗೆ CFTRI ಏನು ಮಾಡಿದೆ, ಸಾಧ್ಯತೆಗಳೇನು ಅನ್ನೋದರ ಕುರಿತಾಗಿ ನಾನು ಮಾತನಾಡ್ತೇನೆ. ಇಸ್ ದಟ್ ಓಕೆ? ಓಕೆ, ಥ್ಯಾಂಕ್ ಯು. ನಮ್ಮೆಲ್ಲರಿಗೂ ಅಕ್ಕಿ ತುಂಬ ಗೊತ್ತು, ಆದರೆ ಅಕ್ಕಿಯ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಅಲ್ವಾ? ಅಕ್ಕಿ ನೆನ್ನೆ ಮೊನ್ನೆದೇನಲ್ಲ, ಅದಕ್ಕೆ ಹಲವಾರು ವರ್ಷಗಳ ಇತಿಹಾಸ ಇದೆ. ಅದನ್ನು ಕುರಿತಾಗಿ ನಾವು ನೋಡ್ತೇವೆ. ಸುಮಾರು 130 ಮಿಲಿಯನ್ ವರ್ಷಗಳ ಇತಿಹಾಸ ಅಕ್ಕಿಗಿದೆ ಅಂತ ನಮಗೆ ತಿಳಿದು ಬರ್ತದೆ. ಇಂಡಿಕಾ ಅಂತಕ್ಕಂಥದ್ದು ನಾವು ಎಲ್ಲ ಇರ್ತಕ್ಕಂಥ ವೆರೈಟಿ. ಒರೈಸಾ, ಸಟೈವಾ, ಇಂಡಿಕಾ ಇದು ನಾವು ಉಪಯೋಗಿಸ್ತಕ್ಕಂಥ ವೆರೈಟಿ. ಸಂಸ್ಕೃತದ ಒಳಗಡೆ ಋಗ್ವೇದದ ಕಾಲದೊಳಗಡೆ ಕೂಡ ಅಕ್ಕಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಲಾಗಿದೆ. ಆಗಿನ ಕಾಲಕ್ಕೆ ಅದನ್ನು ವ್ರೀಹಿ ಅಂತ ಕರೀತಾ ಇದ್ರು. ವ್ರೀಹಿ ಅಂದರೆ ಅಕ್ಕಿ ಅನ್ನತಕ್ಕಂಥ ಕಲ್ಪನೆ ನಮಗೆ ಗೊತ್ತಿದೆ, ಈಗ ಈ ರೀತಿಯಾಗಿ ನಡೀತಾ ಇದೆ ಅಂತ. ವ್ರೀಹಿ ಮುಂಚೆ ಬಹುಶಃ ಮಾತನಾಡುವಾಗ ವರಿ ಆಗಿ, ಅರಿಯಾಗಿ, ಅರಸಿಯಾಗಿ, ಅಕ್ಕಿ ಆಗಿರ್ಬೋದು ಅಂತಕ್ಕಂಥದ್ದು ನಮ್ಮ ಎಲ್ಲ ದ್ರಾವಿಡ ಭಾಷೆಗಳೊಳಗಡೆಗೆ ಹೇಗೆ ಈ ಪದಗಳು ಬದಲಾಗಿರ್ಬೋದು ಅನ್ನೋದರ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ನೋಟವನ್ನು ಅಲ್ಲಿ ಹೇಳಿದ್ದೇನೆ. ವ್ರೀಹಿಯನ್ನು ಸಾಮಾನ್ಯವಾಗಿ ಬಲಿ ಕೊಡಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಪೂಜೆ ಪುರಸ್ಕಾರಗಳನ್ನು ಬಳಕೆ ಮಾಡ್ತಾ ಇದ್ರು. ಇದರೊಳಗಡೆಗೆ ನಾವು ಕೆಲವೊಂದರೊಳಗಡೆಗೆ ತಂಡೂಲ ಅಂತಕ್ಕಂಥ ಪದನೂ ಬರ್ತದೆ. ಇವತ್ತೆಲ್ಲರಿಗೂ ನಮಗೆ ಗೊತ್ತು, ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಅಕ್ಷತೆ ಕೊಡ್ತಾರೆ ಅಂತ. ಅಕ್ಷತೆ ಸಾಮಾನ್ಯವಾಗಿ ಅಕ್ಕಿ ಆಗಿರ್ತದೆ. ಅಕ್ಷತೆ ಅಂದರೆ ಕ್ಷತಿಗೊಳ್ಳದೇ ಇರತಕ್ಕಂಥದ್ದು ಅಂತ. ಅಕ್ಕಿಯನ್ನು ಮಾತ್ರ ನಾವು ಡ್ಯಾಮೇಜ್ ಮಾಡದೆ ತಿಂತೀವಿ. ಹಾಗಾಗಿ ಇಡೀ ರೈಸ್ ಮಿಲ್ಲಿಂಗಿನ ಜವಾಬ್ದಾರಿ ಅಂದರೆ ಅಕ್ಕಿಯನ್ನು ಅಕ್ಷತೆಯಾಗಿ ಉಳಿಸ್ತಕ್ಕಂಥದ್ದು, ಅಕ್ಕಿಯನ್ನು ಒಡೆದೇ ಇರತಕ್ಕಂಥ ರೀತಿಯಲ್ಲಿ ಪ್ರಾಸೆಸಿಂಗ್ ಮಾಡತಕ್ಕಂಥದ್ದು. ಹಾಗಾಗಿ ಅಕ್ಷತೆ ನಮ್ಮೆಲ್ಲರ ತಲೆ ಮೇಲಿರಲಿ, ಅಕ್ಕಿಯ ಆಶೀರ್ವಾದ ನಮ್ಮ ಮೇಲಿರಲಿ. ಅದನ್ನು ನಾವು ಮುಂದೆ ನೋಡೋಣ. ಬಹುಶಃ ವಾರಾಯಿ ಅಂತಕ್ಕಂಥದ್ದು ವ್ರೀಹಿಯಾಗಿ ಬದಲಾವಣೆ ಆಗಿರಬಹುದು. ಇದು ನಮ್ಮೆಲ್ಲರಿಗೆ ಗೊತ್ತಿರ್ತಾ ಇರತಕ್ಕಂಥ ಅಕ್ಕಿ ಅಲ್ವಾ? ಎಲ್ಲರಿಗೂ ಗೊತ್ತಿದ್ದು, ಹೊಟ್ಟಿದೆ, ತೌಡಿದೆ, ಒಳಗಡೆಗೆ ಕಾಳಿನಾಂಶ ಅಂತಃಸಾರ ಅಂತ ಕರಿತೀವಿ, ಎಂಡೋಸ್ಪರ್ಮ್ ಅಂತ ಕರಿತೀವಿ. ಇದು ಅಕ್ಕಿ ಒಳಗಡೆಗಿದೆ. ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅಂತ ಇದು ಕೇವಲ ವೆರೈಟಿಯಿಂದ ವೆರೈಟಿಗೆ ಇದು ಬದಲಾವಣೆ ಆಗ್ತಾ ಹೋಗ್ತದೆ. ಇದು ಒಂದು ಜನರಲ್ ಆಗಿರ್ತಕ್ಕಂಥ ಒಂದು ವಿಶೇಷ ವಿಷಯ ಅಂತ ನಾವು ಅಂದ್ಕೊಳ್ಬೋದು. ನಾನು ಮೊದಲಿಗೆ ಹೇಳುವಾಗ KR ಭಟ್ಟಾಚಾರ್ಯ ಅವರ ಹೆಸರನ್ನ ಹೇಳಿದೆ, ಶಶಿಕುಮಾರ್ ಅವರ ಹೆಸರನ್ನ ಹೇಳಿದೆ. KR ಭಟ್ಟಾಚಾರ್ಯ ಅವರ ಪುಸ್ತಕದ ಮೊದಲನೇ ಪುಟದೊಳಗಡೆಗೆ ಈ ಭಾಗ ಇದೆ. ಇದು ಹೇಳುತ್ತೆ, ಕಾಂಟ್ರರಿಯಸ್ ಈಸ್ ದಿ ಅದರ್ ನೇಮ್ ಫಾರ್ ರೈಸ್. ಅಂದರೆ ರೈಸ್ ಇಸ್ ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್ ಅಂತ ಅರ್ಥ. ರೈಸ್ ಇಸ್ ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್. ಓಕೆ, ನನಗೆ ಗೊತ್ತಿದ್ದಂಗೆ ರೈಸನ್ನು ಬಿಟ್ಟರೆ ತುಂಬ ಕಾಂಟ್ರಡಿಕ್ಷನ್ ಇರತಕ್ಕಂಥ ಇನ್ನೊಂದು ಕಾಳು ಅಂದರೆ ರಾಗಿ. ರೈಸಿಗಿಂತ ತೀರಾ ಭಿನ್ನವಾಗಿರ್ತಕ್ಕಂಥ ಕಾಳು ಅಂದರೆ ರಾಗಿ. ಬಣ್ಣದಷ್ಟೇ ಅಲ್ಲ, ಎಲ್ಲ ವಿಷಯಗಳಲ್ಲಿ ಅಕ್ಕಿಗಿಂತ ತೀರಾ ಭಿನ್ನವಾದ ಕಾಳು ಅಂತಂದರೆ ರಾಗಿ. ಇದು ಹೇಳುತ್ತೆ, ಇಟ್ ಈಸ್ ಬೋತ್ ಕಾನ್ಸಂಟ್ರೇಟೆಡ್ ಆ್ಯಂಡ್ ಡಿಸ್ಪರ್ಸ್ಡ್. ಅಂದರೆ ಇದು ಕೇವಲ ಒಂದೇ ಜಾಗದೊಳಗಡೆಗೆ ಸೀಮಿತವಾಗೂ ಇದೆ, ಎಲ್ಲ ಕಡೆ ಹರಡಿಕೊಂಡು ಇದೆ. ತುಂಬ ಇದೆ, ಅದಷ್ಟನ್ನು ಓದೋ ಪ್ರಯತ್ನ ಮಾಡಲ್ಲ, 10 ನಿಮಿಷದಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸುವ್ಯವಸ್ಥಿತವಾಗಿರ್ತಕ್ಕಂಥ ಅವ್ಯವಸ್ಥಿತವಾಗಿರ್ತಕ್ಕಂಥ ಕಾಳು ಅಂತಂದರೆ ಅಕ್ಕಿ ಇತ್ತು. ಇಟ್ಸ್ ಗಾಟ್ ಬೋತ್ ಕಾನ್ಸಂಟ್ರೇಷನ್, ಡಿಸ್ಪರ್ಷನ್, ಗುಡ್, ಬ್ಯಾಡ್, ಎವ್ರಿಥಿಂಗ್ ಈಸ್ ದೇರ್. ಇದಕ್ಕೆ ಇಟ್ ಈಸ್ ಅಲ್ಯೂರಿಂಗ್ ಎನಿಗ್ಮಾ ಆಫ್ ರೈಸ್ ಅಂತ ಅನ್ಬೋದು. ನಮಗೆ ಸಿಕ್ತು ಅಂತ ಅನಿಸ್ತದೆ, ಸಿಕ್ಕಲ್ಲ. ತುಂಬ ಖುಷಿ ಆಗ್ತದೆ, ಆದರೆ ಅದು ನಮಗೆ ದಕ್ತಾ ಇಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಂಡಲ್ ಅಕ್ಕಿ. ಸೊ ಎಲ್ಲ ಅರ್ಥ ಆಗೋಯ್ತಪ್ಪ, ಇನ್ನೇನು ರೈಸಲ್ಲಿ ರಿಸರ್ಚೇ ಬೇಡ ಅನ್ನೋ ಹಂತಕ್ಕೆ ಬಂದ್ಬಿಟ್ಟು PhD ಮಾಡೋದಲ್ಲಿ ನಿಲ್ಲಿಸ್ಬಿಡೋಣ ಅಂತಂದರೆ ಹೊಸದಾಗಿರ್ತಕ್ಕಂಥ ಸಮಸ್ಯೆಗಳು, ಹೊಸದಾಗಿರ್ತಕ್ಕಂಥ ಹೊಳಲುಗಳು ನಮಗೆ ಕಾಣಿಸ್ಕೊಳ್ಲಿಕ್ಕೆ ಶುರು ಆಗ್ತದೆ. CFTRI ಏನು ಮಾಡಿದೆ ಅಂತಕ್ಕಂಥ ಒಂದು ಪಕ್ಷಿ ನೋಟವನ್ನು ಕೊಡ್ತೇನೆ. ನಾವು CFTRI ಹಾಟ್ ಸೋಕಿಂಗ್ ಸ್ಟೀಮಿಂಗ್ ಪ್ರಾಸೆಸ್ ಬಹುಶಃ ನಿಮ್ಮಲ್ಲಿ ಬಹಳ ಹೆಚ್ಚಿನ ಜನ ಉಪಯೋಗಿಸ್ತಾ ಇರತಕ್ಕಂಥ ಮೂಲ ಪ್ರಾಸೆಸ್ ಅಂತಂದರೆ
ಬಿಸಿ ನೀರಿನಲ್ಲಿ ನೆನೆಸಿ ನಂತರ ಸ್ಟೀಮ್ ಮಾಡ್ತಕ್ಕಂಥ ವಿಧಾನ, ಇದು CFTRI ಮಾಡಿದ್ದು 1960ರಲ್ಲಿ. ಈ ಟೆಕ್ನಾಲಜಿಗೆ 62 ವರ್ಷದ ಇತಿಹಾಸ ಇದೆ. ಬಹುಶಃ ಮೂಲ ರೂಪದೊಳಗಡೆಗೆ ಅದನ್ನು ಬಳಕೆ ಮಾಡದೇ ಇದ್ರೂ ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಇದೇ ತಂತ್ರಜ್ಞಾನವನ್ನು ಇವತ್ತು ಇಡೀ ಇಂಡಸ್ಟ್ರಿ ಬಳಸ್ತಾ ಇದೆ. ನಂತರದೊಳಗಡೆಗೆ ನಾವು ಡ್ರೈ ಹೀಟ್ ಪಾರ್ಬಾಯ್ಲಿಂಗ್ ಅಂತ ಮಾಡಿದರೆ ಮೊದಲನೇದು ವೆಟ್ ಹೀಟ್ ಅಂದರೆ ಸ್ಟೀಮನ್ನು ಕೊಟ್ಟು ಪಾರ್ಬಾಯ್ಲ್ ಮಾಡ್ತಕ್ಕಂಥದ್ದು, ಎರಡನೇದರೊಳಗಡೆಗೆ ಹುರಿತಕ್ಕಂಥದ್ದು, ಪ್ಯಾಡಿಯನ್ನು ಮಾತ್ರ ಪಾರ್ಬಾಯ್ಲಿಂಗ್ ಮಾಡ್ಬೋದು ಅಂತಕ್ಕಂಥ ಕಲ್ಪನೆ ಇದೆ. ಆದರೆ ಬ್ರೌನ್ ರೈಸನ್ನು ಕೂಡ ಪಾರ್ಬಾಯ್ಲ್ ಮಾಡಬಹುದಾಗಿದೆ, ಅದನ್ನು ಕೂಡ ನಾವು ಮಾಡಿದ್ದೇವೆ. ಸ್ಟೀಮೇ ಕೊಡದೆ ಕೇವಲ ಬಿಸಿ ನೀರಿನಲ್ಲಿ ನೆನೆಸಿ ಪಾರ್ಬಾಯ್ಲಿಂಗ್ ಮಾಡ್ಬೋದು, ಸ್ಟೀಮಿಂಗೇ ಬೇಡ. ಅಂದರೆ ನಾವು ಡಿಗ್ರಿ ಆಫ್ ಪಾರ್ಬಾಯ್ಲಿಂಗ್ ಎಷ್ಟು ಬೇಕೋ ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಪದಾರ್ಥದ ದೃಷ್ಟಿಯಿಂದ, ಕುಕ್ಕಿಂಗ್ ಕ್ವಾಲಿಟಿಯ ದೃಷ್ಟಿಯಿಂದ ಕೇವಲ ಬಿಸಿ ನೀರಿನಲ್ಲಿ ನೆನೆಸಿ ಕುಸುಬಲಕ್ಕಿ ಮಾಡ್ಬೋದು. ಮತ್ತು ನೀರನ್ನು ಕಡಿಮೆ ಮಾಡಲಿಕ್ಕೆ, ಸೋಕ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟೈಮನ್ನು ಕಡಿಮೆ ಮಾಡಲಿಕ್ಕೆ ಪ್ರೆಷರ್ ಸೋಕ್ ಮಾಡಿದರೆ ಬಹುಶಃ ಅರ್ಧಕ್ಕಿಂತ ಕಡಿಮೆ ಟೈಮ್ ಒಳಗಡೆಗೆ ಸೋಕಿಂಗ್ ಮಾಡಿಬಿಡ್ಬೋದು. ಅಂದರೆ ನಮ್ಮ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ಬೋದು ಪ್ರೆಷರ್ ಸೋಕಿಂದ. ಈ ಬಗ್ಗೆ ಕೂಡ CFTRI ಕೆಲಸ ಮಾಡಿದೆ. ಎಲ್ಲರಿಗೂ ಗೊತ್ತು, ಸುಮಾರೊಂದು 20-25% ನಾವು ಸ್ಟೀಮ್ಡ್ ರೈಸ್ನ ಯೂಸ್ ಮಾಡ್ತೀವಿ. ಕುಕ್ಕಿಂಗ್ ಕ್ವಾಲಿಟಿ, ಜೆಲ್ಲಿಂಗ್ ಇಂಪ್ರೂವ್ ಆಗುತ್ತೆ. ಅಂದರೆ ನಾವು ಹೇಳ್ತೀವಿ ಹೊಸ ಭತ್ತವನ್ನು, ಅಕ್ಕಿಯನ್ನು ತಿಂದರೆ ಅದು ಜೆಲ್ಲಾಗ್ತದೆ, ಮುದ್ದೆ ಆಗ್ತದೆ ಅಂತ. ಇಷ್ಟೇ ಅಲ್ಲದೆ ಹೆಂಗೋ ಕಷ್ಟಪಟ್ಟು ಕುಕ್ ಮಾಡಿಬಿಟ್ರೆ ಅದು ನೀರು ಬಿಟ್ಕೊಳ್ಳಿಕ್ಕೆ ಶುರು ಮಾಡ್ತದೆ. ಆ ಜೆಲ್ಲಾಗಿರ್ತಕ್ಕಂಥದ್ದನ್ನು, ಜೆಲ್ಲಾಗುವಾಗ ನೀರನ್ನು ಹಿಡಿದಿಟ್ಕೊಳ್ತದೆ, ನಂತರದೊಳಗಡೆಗೆ ಅದನ್ನು ಪೂರ್ತಿಯಾಗಿ ಇಟ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಕಾದ ನಂತರ ಅದು ನೀರು ಬಿಡಲಿಕ್ಕೆ ಶುರು ಮಾಡ್ತದೆ, ಅದನ್ನು ಸಿನರಿಸಿಸ್ ಅಂತ ಕರಿತೀವಿ. ಅವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಸ್ಟೀಮಿಂಗ್ ಪ್ರಾಸೆಸ್ನ ಮಾಡಿದ್ವಿ. ಸ್ವಲ್ಪ ಬದಲಾವಣೆಗಳೊಂದಿಗೆ ಹೆಚ್ಚು ಕಡಿಮೆ ಅದೇ ಪ್ರಾಸೆಸ್ಸು ಇವತ್ತಿಗೂ ಇಂಡಸ್ಟ್ರಿ ಅದನ್ನು ಯೂಸ್ ಮಾಡ್ತಾ ಇದೆ. ಇವತ್ತಿನ ಬಹುಶಃ ರಿಕ್ವೈರ್ಮೆಂಟ್ ಅಂದರೆ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಕಂಟಿನ್ಯೂಸ್ ಆಗಬೇಕು, ವೆದರ್ ವಿ ಕ್ಯಾನ್ ಡೂ ಕಂಟಿನ್ಯೂಸ್ ಕುಕಿಂಗ್. ಇದರ ಬಗ್ಗೆ ಒಂದಿಷ್ಟು ಕೆಲಸಗಳಾಗಿದೆ. ಇನ್ನೊಂದಿದೆ, ಕೆಲವೊಂದು ಪದಾರ್ಥಗಳನ್ನು ಇವತ್ತು ಬಾಸ್ಮತಿ ಅಂತ ಒಂದು ಅಕ್ಕಿಯನ್ನು ತಗೊಂಡ್ರೆ ಅಡ್ವರ್ಟೈಸ್ಮೆಂಟ್ ಏನು ಕೊಡ್ತಿದ್ದಾರೆ, 2 ವರ್ಷಗಳ ಕಾಲ ನಾವು ಅದನ್ನು ಇಡ್ತಾ ಇದ್ದೀವಿ, 2 ವರ್ಷ ಸ್ಟೋರೇಜ್, ಸುಮಾರು 5 ಟನ್ ಪ್ರತಿ ಗಂಟೆಗೆ, ದಿನಕ್ಕೆ 20 ಗಂಟೆ ಮಿಲ್ಲಿಂಗು, 100 tons ಪರ್ ಡೇ. ಜಸ್ಟ್ ಥಿಂಕ್ ಆಫ್ 2 years, ವಾಟ್ ದ ಕೈಂಡ್ ಆಫ್ ಮನಿ ದಟ್ ಗೆಟ್ಸ್ ಲಾಕ್ಡ್ ಇನ್ ದ ಮೆಟೀರಿಯಲ್, ಇನ್ವೆಂಟ್ರಿ ಲಾಕಿಂಗ್. ಓಕೆ, ವಿ ಹ್ಯಾವ್ ಎ ನ್ಯೂ ಟೆಕ್ನಾಲಜಿ ವೇರ್ ಸೇಮ್ ಬಾಸ್ಮತಿ ಕ್ಯಾನ್ ಬಿ ಕ್ಯೂರ್ಡ್ ವಿತೌಟ್ ಸ್ಟೀಮಿಂಗ್. ಯಾಕೆಂದರೆ ಸ್ಟೀಮ್ ಮಾಡಿದ ಕೂಡಲೇ ಅದರಲ್ಲಿರೋ ಅಸಿಟೈಲ್ ಪೈರಲಿನ್ ಇವುಗಳಿಗೆಲ್ಲ ತೊಂದರೆ ಆಗ್ತದೆ. ವಿತೌಟ್ ಕ್ಯೂರಿಂಗ್ ವಿ ಕ್ಯಾನ್ ಡೂ ಇಟ್ ಇನ್ ಅ ಫ್ಯೂ ವೀಕ್ಸ್ ವಿತೌಟ್ ಹ್ಯಾವಿಂಗ್ ಟು ಕಾಂಪ್ರಮೈಸ್ ಆನ್ ಕಲರ್. ಬಹುಶಃ ಮೀರಾ ಮೇಡಮ್ ಇದ್ದಾರೆ, ಇಫ್ ರಿಕ್ವೈರ್ಡ್ ವಿ ಕ್ಯಾನ್ ಗೆಟ್ ಸಮ್ ಮೋರ್ ಇನ್ಪುಟ್ಸ್ ಆನ್ ದಟ್. ಸೊ ಅದರೊಳಗಡೆಗೆ ಕುಕಿಂಗ್ ಕ್ವಾಲಿಟಿ ಆಗಲಿ, ಇಲಾಂಗೇಷನ್ ಆಗಲಿ, ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಇರೋ ಥರ ವಿ ಹ್ಯಾವ್ ಡನ್ ದಟ್ ಕೈಂಡ್ ಆಫ್ ವರ್ಕ್. ಮೇ ಬಿ ಇಫ್ ಇಂಡಸ್ಟ್ರಿ looks at it for increasing the volume and scaling up, we can do it. Sorry, ಪಾರ್ಬಾಯ್ಲಿಂಗ್ ಒಳಗಡೆಗೆ ನಮ್ಮ ಇನ್ನೊಂದು ಸಮಸ್ಯೆ ಅಂತಂದರೆ, 1 ಟನ್ ಪಾರ್ಬಾಯ್ಲ್ ಮಾಡಲಿಕ್ಕೆ ನಮಗೆ 1200 ಲೀಟ್ರು ನೀರು ಬೇಕು, 1:1.2. ಯಾಕೆಂದರೆ ಪೊರೋಸಿಟಿಯೇ ಅಷ್ಟಿದೆ. ಯು ನೀಡ್ ಟು ಫಿಲ್ ವಾಟರ್ ಅಂಡ್ ದೆನ್ ಅಟ್ಲೀಸ್ಟ್ ಪುಟ್ 20% ಮೋರ್ ವಾಟರ್. ನಮ್ಮೊಳಗಡೆಗೆ ಇವತ್ತು 55-60 ಮಿಲಿಯನ್ ಟನ್ ಭತ್ತವನ್ನು ಪಾರ್ಬಾಯ್ಲ್ ಮಾಡಲಿಕ್ಕೆ, ಕುಸುಬಲು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ ಅದರ ಇಂಟು 1.2 ಅಂದರೆ ಒಂದು ಇಡೀ KRS ಡ್ಯಾಮು ನಮಗೆ ಅಕ್ಕಿ ಪಾರ್ಬಾಯ್ಲ್ ಮಾಡಲಿಕ್ಕೆ ಬೇಕು, ಭತ್ತ ಪಾರ್ಬಾಯ್ಲ್ ಮಾಡಲಿಕ್ಕೆ ಬೇಕು. ಇಷ್ಟು ನೀರು ದೇಶಕ್ಕೆ ಬೇಕಾಗಿದೆ. ಯಾವ್ಯಾವ ನೀರನ್ನು ಬಳಕೆ ಮಾಡೋಕ್ಕಾಗಲ್ಲ, ಕುಡಿಯೋಕ್ಕೆ ಯೋಗ್ಯವಾಗಿರುವಂಥ ನೀರನ್ನೇ ನಾವು ಬಳಕೆ ಮಾಡಬೇಕು, ಇಲ್ಲದ್ರೆ ಕ್ವಾಲಿಟಿ ಎಫೆಕ್ಟ್ ಆಗ್ತದೆ. ಓಕೆ, ಇದಲ್ಲದೆ ಹಲವಾರು ರೀತಿಯಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಸ್ಯೆಗಳಿವೆ, ಅದರ ಬಗ್ಗೆ ಬಹುಶಃ ನೀವು ಕೂಡ ಮುಂದೆ ಮಾತನಾಡ್ಬೋದು. CFTRI ಮಾಡಿದಂಥ ಕೆಲವೊಂದು ಕೆಲಸಗಳ ಬಗ್ಗೆ ಬೆಳಗ್ಗೆನೂ ಕೂಡ ಮಾತಾಡ್ತಾ ಇದ್ರಿ. ಮೊದಲಿಗೆ CFTRI ಈ ದೇಶ 7 ರೈಸ್ ಮಿಲ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತು. ನಾವು ಹಿಂದೆ ಮಾಡ್ತಾ ಇದ್ದಂಥ ವಿಧಾನಗಳಲ್ಲೇ ಮಿಲ್ ಮಾಡಬೇಕಾ, ಅಥವಾ ದೇಶದೊಳಗಡೆಗೆ ಅವ್ರದ್ದೇ ಆಗಿರ್ತಕ್ಕಂಥ, ನಮ್ಮದೇ ಆಗಿರ್ತಕ್ಕಂಥ ಮಿಲ್ಗಳನ್ನು ಮಾಡಬಹುದಾ, ಅಥವಾ ಯಾವಾಗಲೂ ನಾವು ಇಂಪೋರ್ಟ್ ಮೇಲೇ ಡಿಪೆಂಡ್ ಆಗಿರಬೇಕಾ? ಇದು ಮೂಲತಃ ಇದ್ದಂಥ ಪ್ರಶ್ನೆ. ಇವುಗಳನ್ನು ನಾವು 1968 ಕೆಲಸ ಮಾಡಿದ್ವಿ. ಬಹುಶಃ ಇದು 2 ವರ್ಷದ ಕಾಲದ ಕೆಲಸ. ಮತ್ತು ಇದರಿಂದ ರಬ್ಬರ್ ರೋಲ್ ಶೆಲ್ಲರ್ ಭಾರತಕ್ಕೆ ಬರುವಂತಾಯಿತು. ಅಂದರೆ ಬೆಳಗ್ಗೆ ಮಾತಾಡೋಗ್ಲು ಹೇಳಿದ್ವಿ, ಮುಂಚಿನ ರಬ್ಬರ್ ರೋಲ್ಗಳು ಕರಿ ಬಣ್ಣದಿದ್ದವು. ಈ ಕರಿ ಇರೋ ಬಣ್ಣದ ರಬ್ಬರ್ ರೋಲ್ಗಳಿಂದ ಅನ್ನ ಕರಿ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಅಂಶ ನಮ್ಮೊಳಗಡೆ ಇತ್ತು. ಹಾಗಾಗಿ ನಂತರ ರಬ್ಬರ್ ರೋಲ್ಗಳು, ಅವುಗಳ ತಾಳಿಕೆ, ಬಾಳಿಕೆ, ಇವುಗಳ ಬಗ್ಗೆ ಕೂಡ ಸಾಕಷ್ಟು ಕೆಲಸಗಳಾಗಿ ವಿ ಹ್ಯಾವ್ ಕಮ್ ಟು ಎ ಸ್ಟೇಜ್ ವೇರ್ ರೈಸ್ ಮಿಲ್ಲಿಂಗ್ ಈಸ್ ಟುಡೇ ವಿತ್ ಮಾಡರ್ನೈಸೇಷನ್. ನಂತರದೊಳಗಡೆ ಇದೇ ಕೆಲಸದಿಂದ ದೇಶದೊಳಗಡೆಗೆ ದೇಶೀಯವಾಗಿ ಅಕ್ಕಿ ಮಿಲ್ಗಳು ಫ್ಯಾಬ್ರಿಕೇಷನ್ ಮಾಡಲಿಕ್ಕೆ ಶುರು ಆಯಿತು. ಈ ಕೆಲಸದಿಂದ ಇವತ್ತು ಸುಮಾರು 400 ಜನ ಅಕ್ಕಿ ಮಿಲ್ಗಳನ್ನು ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಅಂದರೆ ಇದರ ಹಿಂದೆ ಕಾರಣದ ಕೈ CFTRI ಅಂತ ನೀವು ಅಂದ್ಕೊಳ್ಬೋದು. ಡಿಗ್ರಿ ಆಫ್ ಮಿಲ್ಲಿಂಗ್ ಯಾವತ್ತಿಗೂ ನಮ್ಮ ಸಮಸ್ಯೆ ಇತ್ತು. ಬೇರೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದ್ದ ಕಾಲದೊಳಗಡೆಗೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು, ಆಗಿನ ಸ್ಟಡಿ ಒಳಗಡೆಗೆ, ಯಾವಾಗ ಮಿಲ್ಲಿಂದ ಮಾಡಿದಂಥ ಪಾಲಿಷ್ ಮಾಡಿದ ಅಕ್ಕಿಯಿಂದ ನಮಗೆ ಬೇರೆ ಬರ್ತದೆ ಅಂತಕ್ಕಂಥದ್ದು ಅವತ್ತಿನ ಸಾಮಾನ್ಯವಾಗಿರ್ತಕ್ಕಂಥ ನಂಬಿಕೆಯಾಗಿತ್ತು. ಅಂತಂದರೆ ಆವಾಗ
ಮಿಲ್ಲಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹೆಚ್ಚಿಗೆ ಪಾಲಿಷ್ ಮಾಡ್ತೇವೆ, ಆದ್ದರಿಂದ ಅದರೊಳಗಡೆ ಇರತಕ್ಕಂಥ ಬಿ ವಿಟಮಿನ್ಗಳಾಗಲಿ ಥಯಮಿನ್ ಇತ್ಯಾದಿಗಳಾಗಲಿ ಹೊರಟೋಗ್ತದೆ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಲಭ್ಯವಾಗದೆ ಹಲವಾರು ರೀತಿಯ ರೋಗಕ್ಕೆ ನಾವು ತುತ್ತಾಗ್ತೇವೆ ಅಂತ ಹೇಳಿ ಆಗಿನ ಕಾಲದೊಳಗಡೆ ದೊಡ್ಡ ಕೆಲಸ ಆಗಿತ್ತು. ಆ ಕಾಲದೊಳಗಡೆಗೆ ಏನು ಪ್ರಾಬ್ಲಮ್ ಇತ್ತಂದರೆ, ಇಷ್ಟು % ಮಿಲ್ಲಿಂಗ್ ಮಾಡಿ ಅಂದರೆ ಟೆಸ್ಟ್ ಮಾಡೋದು ಹೇಗೆ? ಹಾಗಾಗಿ CFTRI ಆದಿಕ್ಕಿನೊಳಗಡೆ ಕೆಲಸ ಮಾಡಿ ಇಟ್ ಕೇಮ್ ಔಟ್ ವಿತ್ ಟೆಸ್ಟಿಂಗ್ ಮೆಥಡ್ಸ್, ಡಿಫರೆನ್ಷಿಯಲ್ ಕಲರಿಮೆಟ್ರಿಕ್ ಮೆಥಡ್ಸನ್ನು CFTRI ಕೇಮ್ ಔಟ್ ವಿತ್. ನಂತರದೊಳಗಡೆಗೆ ಇವತ್ತಿಗೂ ಆ ಸಮಸ್ಯೆ ಉಳಿದಿದೆ. 4ನೇ ಪಾಯಿಂಟ್ ಹೇಳ್ತಾ ಇರ್ತಕ್ಕಂಥದ್ದು, ಆಪ್ಟಿಮಲಿ ಮಿಲ್ಡ್ ರೈಸನ್ನು PDS ಮೂಲಕ ಹಂಚಿ. ಇದಕ್ಕೆ ಕೂಡ CFTRIನೇ ನೇಮಕ ಮಾಡುತ್ತೋ ಆಗಿನ ಸರ್ಕಾರ. ಹೇಳ್ತು ಎಷ್ಟು % ಪಾಲಿಷ್ ಮಾಡಬೇಕು, ಎಷ್ಟು % ಪಾಲಿಷ್ ಮಾಡಿದ್ರೆ ಅಕ್ಕಿ ಆಗಿರ್ತದೆ, ಅದರಿಂದ ಪೋಷಕಾಂಶ ಲಭ್ಯ ಆಗ್ತದೆ. ನಮ್ಮ ದೇಶದ ಜನರ ಆರೋಗ್ಯವನ್ನು ಅಕ್ಕಿ ಮಿಲ್ಲರ್ಗಳ ಕೊಡೋಕ್ಕೆ ಅವರಿಂದ ನಾವು ಪಡಿಬೇಕಾಗಿರ್ತಕ್ಕಂಥದ್ದು ಏನು, ಆ ವಿಷಯದಲ್ಲಿ ಕೂಡ CFTRI ಕೆಲಸ ಮಾಡಿ ಆಗ ಸುಮಾರು 4 ರಿಂದ 5% ಪಾಲಿಶು ಒಳ್ಳೆಯದು ಅಂತಕ್ಕಂಥ ಒಂದು ಇದನ್ನು ರಿಪೋರ್ಟನ್ನು CFTRI ಕೇಂದ್ರಕ್ಕೆ ಕೊಟ್ಟಿತ್ತು. ಮತ್ತು ಎಲ್ಲ ಕಡೆಯಲ್ಲಿದ್ದಂಥ ಮಿಲ್ಗಳಾಗಿನ ಕಾಲಕ್ಕೆ ಅಂತಂದರೆ ತುಂಬ ವರ್ಸಟೈಲ್ ಆಗಿರ್ತಕ್ಕಂಥ ಹಲ್ಲರ್ಗಳಿಂದ ಬಳಕೆ ಆಗ್ತಾ ಇತ್ತು. ಅಂದರೆ ದೇಶದೊಳಗಡೆಗೆ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಲಾಗ 90ರ ದಶಕದೊಳಗಡೆಗೆ ಸುಮಾರು 80,000ದಿಂದ 1.5 ಲಕ್ಷದಷ್ಟು ಹಲ್ಲರ್ಗಳು ಕೆಲಸ ಮಾಡ್ತಾ ಇದ್ವು. ಸುಮಾರು 35% ಆಫ್ ದಿ ಪ್ಯಾಡಿ ಪ್ರೊಡ್ಯೂಸ್ ವಾಸ್ ಮಿಲ್ಡ್ ಇನ್ ಹಲ್ಲರ್ಸ್ ಲೋಕಲಿ. ಆದರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಅಡ್ವಾಂಟೇಜು ಡಿಸಡ್ವಾಂಟೇಜು. ನಂತರದೊಳಗಡೆಗೆ ಗೌರ್ಮೆಂಟ್ ಡಿಸಿಷನ್ ತೊಗೊಂಡು ಇದು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಹೇಳಿ ಅದನ್ನು ಬ್ಯಾನ್ ಮಾಡಿ, ನಂತರ ಮಾಡರ್ನ್ ರೈಸ್ ಮಿಲ್, ರಬ್ಬರ್ ರೋಲ್ಸ್ಗಳಿರ್ತಕ್ಕಂಥ ಮಾಡರ್ನ್ ರೈಸ್ ಮಿಲ್ಗಳು ಬರಬೇಕು ಅಂತಕ್ಕಂಥದ್ದು ಕೆಲಸ ಆಯಿತು. ಬೆಳಗ್ಗೆ ಕೂಡ ಟ್ರಯಲ್ ಮಿಲ್ಲಿಂಗ್ ಬಗ್ಗೆ ಮಾತಾಡಿದ್ವಿ. ಇಷ್ಟು ಭತ್ತವನ್ನು ಹಾಕಿದ್ರೆ ಇಷ್ಟೇ ಅಕ್ಕಿ ಬರಬೇಕು ಅಂತ ಯಾರು ಕೆಲಸ ಮಾಡಿದರು ಅಂತ. ಆ ಕೆಲಸವನ್ನು ಮೊದಲಿಗೆ CFTRI ಮಾಡಿತ್ತು. ಆದರೆ ಕಾಲ ನಂತರದೊಳಗೆ ಇದು ಒಂದು ಸಲ ಮಾಡಿ ನಿಲ್ಲಿಸುವಂಥ ಕೆಲಸವಲ್ಲ, ಇದನ್ನು ನಿರಂತರವಾಗಿ ಮಾಡಬೇಕು. ಹೊಸದಾಗಿರ್ತಕ್ಕಂಥ ತಳಿಗಳು ಬಂದು, ಹೊಸದಾಗಿರ್ತಕ್ಕಂಥ ಯಂತ್ರೋಪಕರಣಗಳು ಬಂದು, ಮಾಡ್ತಾ ಇರ್ತಕ್ಕಂಥ ತಂತ್ರಜ್ಞಾನಗಳು ಬದಲಾವಣೆಯಾದಂತೆ ಇವುಗಳಲ್ಲಿ ಕೂಡ ನಾವು ಇನ್ನೊಮ್ಮೆ ಅದೇ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕೆಲಸವನ್ನು CFTRI ಮಾಡಲಿಕ್ಕೆ ಸಮರ್ಥವಿದೆ. ಮತ್ತೆ ಆ ಕೆಲಸವನ್ನು ಮಾಡಿದ್ದೇವೆ. ಮತ್ತು ಆಪ್ಟಿಮಲಿ ಮಿಲ್ಡ್ ರೈಸ್ ಅಂದರೆ ಪಾಲಿಷಿಂಗ್ ಆಗಬೇಕು, ಅದರೊಳಗಡೆ ಇರ್ತಕ್ಕಂಥ ಪೋಷಕಾಂಶಗಳು ಉಳಿದಿರಬೇಕು ಅಂತ ಒಂದು ವೆರೈಟಿಯನ್ನು ಕೂಡ ನಾವು ಮಾಡಿದ್ದೇವೆ. CFTRIನ ಬಹಳ ಹಿಂದಿನ ಕೆಲಸ ಅಂತಂದರೆ ಬ್ಯುಲರ್ನವ್ರ ಜೊತೆಯೊಳಗಡೆಗೆ ವಿ ಹ್ಯಾಡ್ ಒನ್ ಪ್ಲಾಂಟ್ ಕಾಲ್ಡ್ ಸಿಂಥೆಟಿಕ್ ರೈಸ್ ಪ್ಲಾಂಟ್. ಇದರೊಳಗಡೆಗೆ ರೈಸ್ ಲಭ್ಯವಿಲ್ಲದ ಕಾಲದೊಳಗಡೆಗೆ ಟ್ಯೂಬರ್ಗಳ ಸ್ಟಾರ್ಚನ್ನು ಉಪಯೋಗಿಸ್ಕೊಂಡು ನಾವು ಅಕ್ಕಿಯನ್ನು ಮಾಡ್ತಾಯಿದ್ವಿ. ಆ ಥರದ ಪ್ಲ್ಯಾಂಟು ಬಹುಶಃ ನಾನು ಬರಲಿಕ್ಕೆ ಮುಂಚೆ 60ರ ದಶಕದೊಳಗಡೆಗೆ ಬ್ಯೂಲರ್ನ ಸಹಯೋಗದೊಳಗಡೆಗೆ ನಾವು ಈ ಕೆಲಸವನ್ನು ಮಾಡಿದ್ವಿ. ರೈಸ್ ಬ್ರಾನ್ ಇತ್ಯಾದಿಗಳ ಸ್ಟೆಬಿಲೈಸೇಷನ್ ಇದ್ರ ಬಗ್ಗೆ ಮಾಡಿದ್ವಿ. ಅಕ್ಕಿಯನ್ನು ಸ್ಟೆಬಿಲೈಸೇಷನ್ ಕೂಡ ನಾವು ಮಾಡಿದ್ದೇವೆ. ತುಂಬ ಕೆಲಸ ಆಗಿರತಕ್ಕಂಥದ್ದು CFTRI ಒಳಗಡೆ ರೈಸ್ ಕ್ವಾಲಿಟಿ ಬಗ್ಗೆ ತುಂಬ ಜಾಸ್ತಿ ಹೇಳೋಕ್ಕೋಗಲ್ಲ. ಹಲವಾರು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಇದರೊಳಗಡೆ ಮಿಲ್ಲಿಂಗ್ ಕ್ವಾಲಿಟಿ, ಕುಕಿಂಗ್ ಕ್ವಾಲಿಟಿ, ನ್ಯೂಟ್ರಿಷನ್ ಕ್ವಾಲಿಟಿ. ಇವತ್ತಿನ ಮೇಜರ್ ಫೋಕಸ್ ನ್ಯೂಟ್ರಿಷನ್ ಕ್ವಾಲಿಟಿ. ಹಾಗೆ ನೋಡಿದ್ರೆ ಅಕ್ಕಿ ಒಳಗಡೆಗೆ ಏನು ಪ್ರೋಟೀನ್ ಇದೆ, ಪ್ರೋಟೀನ್ ಜಾಸ್ತಿ ಇದೆಯಾ? ಅಕ್ಕಿ ಏನು ತುಂಬ ಜಾಸ್ತಿ ಪ್ರೋಟೀನ್ ಇಲ್ಲ. ಆದರೆ ಅಕ್ಕಿ ಒಳಗಡೆ ಇರತಕ್ಕಂಥ ಪ್ರೋಟೀನಿನ ಗುಣಮಟ್ಟ ಚೆನ್ನಾಗಿದೆ. ಬೇರೆ ಕಾಳುಗಳಿಗೆ ಹೋಲಿಸಿದರೆ ಲೈಸಿನಿನ ಪ್ರಮಾಣ ಜಾಸ್ತಿ ಇದೆ. ಲೈಸಿನ್ ತುಂಬ ಜಾಸ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಇದೆ. ಓಕೆ, ವಿಟಮಿನ್ ಬಿ ಬಹುಶಃ ನಾವು ಮಿಲ್ ಮಾಡ್ತಾ ಇರ್ತಕ್ಕಂಥ ಕ್ರಿಯೆ ಒಳಗಡೆ ಇರತಕ್ಕಂಥನ್ನೆಲ್ಲ ತೆಗೆದು ಬಿಡ್ತಾ ಇದ್ದೀವಿ ನಾವು, ಅದು ನಮ್ಮ ಸಮಸ್ಯೆ ಆಗಿದೆ ಕೂಡ. ರೈಸ್ ಈಸ್ ಬೈ ಆ್ಯಂಡ್ ಲಾರ್ಜ್ ನಾನ್ ಅಲರ್ಜೆನಿಕ್. ಹಲವಾರು ಪ್ರೋಟೀನ್ಗಳನ್ನ ತಿಂದರೆ ನಮಗೆ ಅಲರ್ಜಿಕ್ ಅನಿಸ್ತದೆ. ಆದರೆ ಅಕ್ಕಿಯ ಇದು ಇಲ್ಲಿವರೆಗಡೆ ಅಲರ್ಜಿಕ್ ಅಂತ ಅಂದಿಲ್ಲ. ಕೇವಲ ಕೆಲವು ಭಾಗಗಳು ಜಪಾನ್ನೊಳಗಡೆಗೆ ಅಕ್ಕಿ ಅಲರ್ಜಿ ಕಂಡು ಬಂದಿದೆ, ಇಲ್ಲದೇ ಬೇರೆ ಯಾವ ಜಾಗದಲ್ಲಿ ಅಲರ್ಜಿ ಕಂಡು ಬಂದಿಲ್ಲ. ಓಕೆ, ಇವತ್ತಿನ ಮಾತುಕತೆಗೆ ನಾವು ಹೋಗೋದಾದರೆ ಬ್ರೌನ್ ರೈಸ್ ಹೋಲ್ ವರ್ಸಸ್ ಫುಲ್ಲಿ ಪಾಲಿಶ್, ಬಹುಶಃ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ನಮ್ಮ ಕೈಯೊಳಗಡೆಗೆ ಹ್ಯಾಂಡ್ ಪೌಂಡ್ ರೈಸ್ ಇದೆ, ಕೊಟ್ಟಣದ ಅಕ್ಕಿ ನಮ್ಮ ಕೈಯೊಳಗಡೆಗಿದೆ. ಆಪ್ಟಿಮಲಿ ಮಿಲ್ಡ್ ರೈಸ್ ಅಂತ ಹೇಳ್ತಾ ಇದ್ವಿ. ಎಷ್ಟು ಪ್ರಮಾಣದೊಳಗಡೆಗೆ ಮಾಡಬೇಕು, ಪಾಲಿಷಿಂಗ್ ಮಾಡಬೇಕು ಅನ್ನೋದಿದೆ. ಇಷ್ಟೊಳಗಡೆ ಅಕ್ಕಿಯೊಳಗಡೆಗೆ ಪಾಲಿಷ್ ಮಾಡೋದಲ್ಲದೆ ಅದರೊಳಗಡೆ ಇರ್ತಕ್ಕಂಥ ಜರ್ಮ್ ಏನಿದೆ ಅದು ಉಳ್ಕೊಂಡ್ರೆ ಅದರೊಳಗಡೆ ಇರತಕ್ಕಂಥ ನ್ಯೂಟ್ರಿಷನ್ ಉಳಿಯತ್ತೆ ಅಂತ ಹೇಳ್ತಾರೆ. ಆ ಬಗ್ಗೆ ಕೆಲಸಗಳಾಗಿದೆ. ಜರ್ಮ್ ರಿಟೆನ್ಷನ್, ಸ್ಕ್ಯೂಟಲಮ್ ರಿಟೆನ್ಷನ್ ಅನ್ನೋದ್ರ ಬಗ್ಗೆ ಕೆಲಸಗಳಾಗಿದೆ. ಇವತ್ತೆಲ್ಲದರ ಜನಗಳಿಗೆ ಆರ್ಗ್ಯಾನಿಕ್ ಅನ್ನೋದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಇದೆ. ಆರ್ಗ್ಯಾನಿಕ್ ರೈಸ್ ಬಗ್ಗೆ ಚಿಂತನೆ ಮಾಡೋಣ, ಕೇಳೋಣ ಏನು ಸಾಧ್ಯ ಅಂತ. ಪಿಗ್ಮೆಂಟೆಡ್ ರೈಸ್, ಕರಿ ಅಕ್ಕಿ ನಮ್ಮ ದೇಶದೊಳಗಡೆ ಇತ್ತೀಚೆಗೆ ಭಾಳ ಪಾಪ್ಯುಲರ್ ಆಗ್ತಾ ಇದೆ. ಕರಿ ಬಣ್ಣದ ಅಕ್ಕಿ, ಅದಕ್ಕೆ ಅದರದೇ ಆಗಿರ್ತಕ್ಕಂಥ ನ್ಯೂಟ್ರಿಷನ್ ಕ್ವಾಲಿಟೀಸ್ ಇದೆ, ಪ್ರಾಡಕ್ಟ್ ಮೇಕಿಂಗ್ ಕ್ವಾಲಿಟೀಸ್ ಇದೆ. ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಕೆಲವೊಂದು ವೆರೈಟಿಗಳು ಮೆಡಿಸಿನಲ್ ರೈಸ್ ಅಂತಾರೆ, ಕೋಟ್ ಮಾಡಿರ್ತಕ್ಕಂಥ ರೈಸು, ಮತ್ತು FRK ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಎಲ್ಲವನ್ನ ತೆಗೆದು ಪುನಃ ಹೊಸದಾಗಿ ಇರ್ತಕ್ಕಂಥ ನ್ಯೂಟ್ರಿಷನ್ನ ಸೇರಿಸುವಂಥ ಒಂದು ಹೊಸ ಪ್ರಕ್ರಿಯೆಯೆಡೆಗೆ ನಾವು ಸಾಗ್ತಾ ಇದ್ದೇವೆ. ಅದನ್ನು ಫೋರ್ಟಿಫೈಡ್ ರೈಸ್ ಕರ್ನಲ್ ಅಂತ ಕರಿತೇವೆ. ಇದನ್ನು ಮಾಡಿ ಅಕ್ಕಿಯಂತೆ ಕಾಣುವ ಎಲ್ಲ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಅಥವಾ ಅಕ್ಕಿಯಲ್ಲಿ ಇಲ್ಲದೇ ಇರತಕ್ಕಂಥ ಪೋಷಕಾಂಶಗಳನ್ನು ಕೂಡ ಸೇರಿಸಿ ಅದನ್ನು ಅಕ್ಕಿಯೊಂದಿಗೆ 1ಕ್ಕೆ 100ರಷ್ಟೇ ಸೇರಿಸಿ ಎಲ್ಲವನ್ನು ಅಕ್ಕಿಯನ್ನು ಮಾಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಮುಂದಿನ ಚರ್ಚೆಗಳಾಗದಿದೆ. ಬರೀ ಅಕ್ಕಿ ಮಾಡಿದ್ರೆ ಸಾಲಲ್ಲ, ನಾವು ಕುಕ್ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕು.
ಅಕ್ಕಿಯನ್ನು ತುಂಬ ಚೆನ್ನಾಗಿ ಮಾಡಿಬಿಟ್ವಿ, ನ್ಯೂಟ್ರಿಷನ್ ಉಳಿಸಿದ್ವಿ, ತೌಡು ಉಳಿಸಿದ್ವಿ. ಮನೆಯೊಳಗಡೆ ಏನು ಮಾಡ್ತಾರೆ, 3 ಸಲ ತೊಳಿತಾರೆ ಅದನ್ನ, ಅಕ್ಕಿಯನ್ನು. ಒಂದು ಚೂರು ಬ್ರಾನ್ ಇರಬಾರ್ದು, ಆ ರೀತಿಯಾಗಿ ತೊಳೆದು ಬಿಸಾಕ್ತಾರೆ ಅಲ್ವಾ. ಅದಾದ ನಂತರದೊಳಗಡೆ ಕುಕ್ ಮಾಡಿದ್ರೆ ಬಹುಶಃ ನಾವು ಏನೇನು ಉಳಿಸಿದ್ವೋ ಮಿಲ್ಲಿಂಗ್ ಒಳಗಡೆ ಅದು ಲಭ್ಯ ಆಗದೆ ಇರ್ಬೋದು. ಹಾಗಾಗಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಅಕ್ಕಿಯನ್ನು ಕುಕ್ ಮಾಡೋದ್ರೊಳಗಡೆ ಕೂಡ ಹಲವಾರು ವಿಧಾನಗಳಿದೆ. ಪೂರ್ತಿ ಅಬ್ಸಾರ್ಪ್ಷನ್ ಮೆಥಡ್, ಅದ್ರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ ಮಾಡ್ತೇವೆ, ಪೂರ್ತಿ ಅಬ್ಸಾರ್ವ್ ಮಾಡ್ಕೊಂಡ್ಬಿಡ್ತದೆ. ಅದು ಕೂಡ ಓಪನ್ ಕುಕ್ಕಿಂಗ್ ಇರ್ಬೋದು, ಪ್ರೆಷರ್ ಕುಕ್ಕಿಂಗ್ ಇರ್ಬೋದು. ಇನ್ನೊಂದರೊಳಗಡೆ ಜಾಸ್ತಿ ನೀರಾಗಿ ಕುಕ್ ಮಾಡ್ತೀವಿ, ನೀರನ್ನು ಬಸ್ತು ಬಿಡ್ತೀವಿ, ಗಂಜಿಯನ್ನು ಬಸ್ತು ಬಿಡ್ತೀವಿ, ಆ ರೀತಿಯಾಗಿರ್ತಕ್ಕಂಥ ವಿಧಾನ ಇದೆ. ಸೊ ಇದ್ರ ಬಗ್ಗೆ ಕೂಡ ನೋಡೋಣ ಏನೇನು ಸಾಧ್ಯ ಅಂತ. ಇಷ್ಟಲ್ಲದೆ ನಮಗೆ ಇರತಕ್ಕಂಥ ಸಮಸ್ಯೆಗಳು ಸ್ಟೋರೇಜ್ ಮಾಡ್ತಕ್ಕಂಥ ವಿಧಾನ. ಸಾಮಾನ್ಯವಾಗಿ ಸ್ಟೋರೇಜ್ ಮಾಡ್ತಕ್ಕಂಥ ಕ್ಯಾಪ್ ಸ್ಟೋರೇಜಾ ಸೈಲೋ, ಇದ್ರ ಬಗ್ಗೆ ಒಂದು ಚಿಕ್ಕ ಪ್ರಶ್ನೆ ಇದೆ, ನೋಡುವ ಅದ್ರ ಬಗ್ಗೆ ಏನು ಅಂತ. ರೈತರು ಬೆಳಗಿನ ಜೊತೆ ಮಾತಾಡುವಾಗ ಇಷ್ಟೆಲ್ಲರ ನಡುವೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹಣ, ನಮ್ಮ ಬಂಡವಾಳ, ಅದರಿಂದ ನಮಗೆ ಏನಾದ್ರು ಲಾಭ ಬರ್ತದಾ ಇಲ್ವಾ. ಊರಲ್ಲಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳನ್ನು ಹೇಳಿದ್ರಿ, ಈ ತಂತ್ರಜ್ಞಾನಗಳನ್ನು ಹಾಕ್ಕೊಂಡು ನಾನೇನು ಮಾಡಲಿ, ಈ ಪ್ರಶ್ನೆ ಇದೆ. ಬಹುಶಃ ನೋಡೋಣ, ಅದ್ರ ಬಗ್ಗೆ ಕೂಡ ವಿಚಾರ ಮಾಡೋಣ. ಪ್ರಿಯಾರಿಟೀಸ್, ಮಾರ್ಜಿನ್ ಇರಬೇಕು, ಪ್ರಾಫಿಟ್ ಇರಬೇಕು. ಎಕ್ಸ್ಪೋರ್ಟ್ ಮಾಡಿದ್ರೆ ಬಹುಶಃ ನಮಗೆ ಜಾಸ್ತಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದಕ್ಕಬಹುದು, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಗುಣಗಳೇನು, ಪೆಸ್ಟಿಸೈಡ್ ರೆಸಿಡ್ಯೂಗಳೇನು, ಬೆಳೀತಕ್ಕಂಥ ವಿಧಾನಗಳೇನು, ಬ್ಯಾಕ್ವರ್ಡ್ ಲಿಂಕೇಜಿಂಗ್ ಮಾಡಬೇಕಾ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳೇ ಕೂಡ ನಾವು ಚಿಂತನೆ ಮಾಡೋಣ. ಇನ್ನು ರೈಸ್ಗಳು, ಡಯಾಬಿಟಿಕ್ ರೈಸು, ಗ್ಯಾಬಾ ರೈಸು, ಕ್ವಿಕ್ ಕುಕಿಂಗ್ ರೈಸು, ಬರೀ ರೈಸನ್ನ ರೈಸ್ ಆಗಿ ಮಾರಿದರೆ ಸಾಕಾ? ಇಫ್ ಯು ಮೂವ್ ಅಪ್ ದ ವ್ಯಾಲ್ಯೂ ಚೈನ್, ಕ್ಯಾನ್ ವಿ ಮೇಕ್ ಅ ಬೆಟರ್ ಪ್ರಾಫಿಟ್? ಇಸ್ ದೇರ್ ಅ ಮಾರ್ಕೆಟ್ ಫಾರ್ ದ್ಯಾಟ್? ಶುಡ್ ವಿ ಮೂವ್? ಅಥವಾ ಕಮಾಡಿಟಿಯನ್ನು ಮಾಡಿದರೆ ಮಾತ್ರ ಸಾಕಾ? ಚಿಕ್ಕ ಮಾರ್ಜಿನ್ಗಳೊಳಗಡೆ ನಾವು ಬದುಕಿದರೆ ಸಾಕಾ? ನಾವು ಮುಂದಿನ ಮೆಟ್ಟಲಿನ ಏಣಿಯ ಮೇಲೆ ಮುಂದಿನ ಮೆಟ್ಟಲು ಹತ್ತಬೇಕಾ ಬೇಡವಾ? ಸೊ ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಅದ್ರ ಬಗ್ಗೆ ಕೂಡ ಮುಂದಿನ ಇದರೊಳಗಡೆ ಮಾಡೋಣ. ಪ್ರಾಡಕ್ಟ್ ಡೆವಲಪ್ಮೆಂಟ್, ವ್ಯಾಲ್ಯೂ ಆಡೆಡ್ ವರ್ಷನ್ಸ್, ಯೂಸ್ ಆಫ್ ಕಂಪ್ಲೀಟ್ ಬಯೋಮಾಸ್ ಮತ್ತು ಸ್ಟಾರ್ಟಪ್ಗಳ ಅವಕಾಶ. ಬಹುಶಃ ಇದಿಷ್ಟನ್ನ ಕುರಿತು ಒಂದು ಚಿಕ್ಕ ಪಕ್ಷಿ ನೋಟವನ್ನು ನಾವು CFTRI ಮಾಡಿದಂಥ ಕೆಲಸದ ಬಗ್ಗೆ ಹೇಳಿದ್ದೇನೆ. ಮುಂದೆ ಈ 4-5 ಜನ ವೇದಿಕೆ ಮೇಲೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹೇಳೋರಿದ್ದಾರೆ. ಲೆಟ್ ಅಸ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಥ್ಯಾಂಕ್ ಯು. Good afternoon, sir. Dr. Nese, sir. So, are you online? Good afternoon. Yeah. Yes, I could hear you. Yeah. Thank you. I think I've kept you boring for long. No, it's very interesting Yeah, presentation. sir, I heard that you studied in Mysore, Karnataka. Can you speak in Kannada? Yeah, I can speak in You Kannada. can speak. Great. So, okay. ಫಿಲಿಪೈನ್ಸ್ ನೆಲದಿಂದ ಕನ್ನಡದ ಕಂಪು. ಐ ಥಿಂಕ್ ಸರ್ ತುಂಬ ಫೋರ್ಸ್ ಮಾಡಲ್ಲ, ಪೂರ್ತಿ ಕನ್ನಡದೊಳಗಡೆ ಮಾತಾಡಬೇಕು ಅಂತ. ಕನ್ನಡವನ್ನು ಮಧ್ಯದೊಳಗಡೆಗೆ ಸೇರಿಸಿ ಮಾತಾಡಿದರೆ ಕೂಡ ಆಗ್ಬೋದು. ಯಾಕಂತಂದರೆ ನಿಮ್ಮ ಪ್ರೆಸೆಂಟೇಷನ್ ಒಳಗಡೆ ತುಂಬ ಟೆಕ್ನಿಕಲ್ ವರ್ಡ್ಸ್ ಇರ್ಬೋದು. ಹಾಗಾಗಿ ನೀವು ಕನ್ನಡವನ್ನು ಸೇರಿಸಿ ಮಾತಾಡಿದರೂ ಕೂಡ ನಮ್ಮ ಆಡಿಯನ್ಸು ಅದನ್ನು ಮೆಚ್ಕೊಳ್ತಾರೆ. ಓಕೆ ಓಕೆ. ಸೊ ನಾವು ಐ ಜಸ್ಟ್ ಗಿವ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ Dr. Nese Srinivasulu. He is head consumer driven grain quality and nutrition research unit. He is a senior scientist, International Rice Research Institute, Philippines. Okay, he has studied in Mysore, so I took the liberty of talking to him in Kannada. Okay, so he's also studied in Halley V. Turnberg, right? So he has about 15 years of research experience. He has worked in plant functional genomics. ಅಂದರೆ ಅವರು ಅಗ್ರಿಕಲ್ಚರ್ ಫೀಲ್ಡ್ ಒಳಗಡೆಗೆ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ. ಹೊಸ ವೆರೈಟಿಗಳ ಸೃಷ್ಟಿ ಆ ದಿಕ್ಕಿನೊಳಗಡೆಗೆ ಕೆಲಸ ಮಾಡಿದ್ದಾರೆ. He is currently focused on exploring untapped genetic diversity. ಬಹುಶಃ ಈ ದಿಕ್ಕಿನೊಳಗಡೆಗೆ CFTRI ಒಳಗಡೆ ಹೆಚ್ಚಿನ ಮಾತುಕತೆಗಳು ಕೆಲಸ ಆಗಿಲ್ಲ. ಹಾಗಾಗಿ ಈ ಡಿಸ್ಕಷನ್ಗೆ ಒಂದು ಹೊಸ ಆಯಾಮವನ್ನು ನೇಸೆ ಶ್ರೀನಿವಾಸಲು ಅವರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. He has more than 150 publication and this published work has gained scientific impact. ನಾವು ಅದನ್ನು H index ಅಂತ ಗುರುತಿಸ್ತೇವೆ. He has that value as more than 40. It means that he is very well read and his papers are very well read. So he has a very, very high impact factor. Okay? He has written about 20 different book chapters. He serves as an associate editor for many journals. And Nese also reviews grant applications for global funding agencies. CFTRI ಕಡೆ ಸ್ವಲ್ಪ ಜಾಸ್ತಿ ನೋಡಿ ಸರ್, ನಮ್ಮ ಅಪ್ಲಿಕೇಶನ್ಸ್ ಏನಾದರೂ ಬಂದರೆ ಪಾಸ್ ಮಾಡಿ. ಓಕೆ? Now I request Dr. Nese Srinivasulu to make his presentation. Dr. Nese Srinivasulu, sir. Yeah, thank you. ಕೇಳಿಸ್ತಾ ಇದೆ ಸರ್ ನಾನು ಮಾತಾಡೋದು? Yes, sir. You're audible. Please go on. Thank you. Okay. So, first of all, thank you so much for this invitation. ನನ್ನ ಹೆಸರು ಶ್ರೀನಿವಾಸಲು ಅಂತಂದು ಹೇಳಿ. ಸೊ ಇವತ್ತಿನ ದಿನ ನಾನು ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನು ರೈಸ್ ಬಗ್ಗೆ, ಅಕ್ಕಿ ಬಗ್ಗೆ ಕೆಲಸ ನಡೆದಿದೆ ಅನ್ನೋದನ್ನ ತಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾವು ಅಕ್ಕಿಯನ್ನು ನೋಡಿದಾಗ ಏನಾಗುತ್ತೆ, ನಮಗೆ ಇಟ್ಸ್ ಅ ಸ್ಟೇಪಲ್ ಫುಡ್ ಫಾರ್ ಅಸ್.
ಸೊ ಬಹಳಷ್ಟು ಜನಕ್ಕೆ ನಮಗೆ ಅಕ್ಕಿ ತಿಂದೇ ಇದ್ರೆ ಊಟ ಮಾಡೋ ತರ ಅನ್ಸೋದಿಲ್ಲ. ಹಾಗಾಗಿ ನಮಗೆ ಅಕ್ಕಿ ಅನ್ನೋದು ಬೇಕೇ ಬೇಕು, ಯಾಕಂದ್ರೆ ಅದು ಎನರ್ಜಿ ಕೊಡುತ್ತೆ. ಆದ್ರೆ ಕೆಲವು ಮಿತ್ಸ್ ಏನಿದೆ ಅಂದ್ರೆ ನಾವು ಬರೀ ಅಕ್ಕಿ ತಿಂತ ಹೋದ್ರೆ ನಮಗೆ ನ್ಯೂಟ್ರಿಷನ್ ಸಿಗತ್ತಾ ಇಲ್ಲ, ನಮಗೆ ಒಂದು ಹ್ಯೂಮನ್ ಹೆಲ್ತ್ ಬೆನಿಫಿಟ್ಸ್ಗೆ ಅನ್ನೋದನ್ನ ಒಂದು ಡಿಬೇಟ್ ಇದೆ. ಹಾಗಾಗಿ ನಾವು ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೊಸ ಹೊಸ ತಳಿಗಳನ್ನ ಮಾಡ್ತಾ ಇದೀವಿ. ಅದನ್ನ ಆ ಮಿಸ್ಸಿಂಗ್ ನ್ಯೂಟ್ರಿಷನ್ ನಾವು ರೈಸ್ ಒಳಗಡೆ ತಗೊಂಡ್ಬಂದು ಹೊಸ ತಳಿಗಳನ್ನ ಡೆವಲಪ್ ಮಾಡಿ ಮತ್ತೆ ಪ್ರೊಸೆಸಿಂಗ್ ಟೆಕ್ನಾಲಜೀಸ್ ನಾವು ಹೇಗೆ ಟೈಅಪ್ ಮಾಡ್ಬೋದು, ಅದರಿಂದ ಹೇಗೆ ವ್ಯಾಲ್ಯೂ ಅಡಿಷನ್ ತಗೊಂಡ್ಬರ್ಬೋದು ಅನ್ನೋದನ್ನ ನಾವು ರಿಸರ್ಚ್ ಮಾಡ್ತಾ ಇದೀವಿ. ಸೊ ಬಹಳಷ್ಟು ಏನು ಅಂದ್ರೆ ಡಬಲ್ ಬರ್ಡನ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಅನ್ನೋದು ಇದು ಮೇಜರ್ ಒಂದು ಇಶ್ಯೂ. ಸೊ ನಮಗೆ ಈಗ ನೋಡಿದ್ರೆ ಆಲ್ಮೋಸ್ಟ್ 2 ಬಿಲಿಯನ್ ಅಡಲ್ಟ್ಸ್ ಒಬೆಸಿಟಿ ಇಂದ ಸಫರ್ ಆಗ್ತಾ ಇದೆ, ಡಯಾಬಿಟಿಸ್ ಇದೆ. ಅದೇ ತರ ಅರೌಂಡ್ 2 ಬಿಲಿಯನ್ ಪೀಪಲ್ ಆಲ್ಸೋ ಸಫರ್ಸ್ ಫ್ರಮ್ ಲ್ಯಾಕ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಸೊ ಐರನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಇವೆಲ್ಲವೂ ನಮಗೆ ಬೇಕೇ ಬೇಕು. ನಮಗೆ ಎನರ್ಜಿ ಒಂದೇ ಬೇಕಾಗಿಲ್ಲ, ಅದ್ರ ಎನರ್ಜಿ ಜೊತೆಗೆ ನಮಗೆ ಡೆನ್ಸ್ ನ್ಯೂಟ್ರಿಯೆಂಟ್ಸ್ ಬೇಕಾಗತ್ತೆ. ಸೊ ನಾವು ಯಾವಾಗ ಸ್ಟೇಪಲ್ ಫುಡ್ ನ ಜಾಸ್ತಿ ತಿಂತ ಹೋಗಿ ನಮಗೆ ಡೈವರ್ಸಿಫೈಡ್ ಫುಡ್ ನ ನಾವು ತಗೊಳೋದಿಲ್ಲ, ಅವಾಗ ನಾವು ಈ ಮಾಲ್ ನ್ಯೂಟ್ರಿಷನ್ ಅನ್ನೋದು ನಮಗೆ ಆಗತ್ತೆ. ಹಾಗಾಗಿ ನಮಗೆ ಈ ಡಬಲ್ ಬರ್ಡನ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಟ್ಯಾಕಲ್ ಮಾಡೋದಕ್ಕೆ ಈ ಸಸ್ಟೈನಬಲ್ ಕ್ರಾಪ್ಸ್ ಲೈಕ್ ರೈಸ್ ಅಲ್ಲಿ ಈ ಮಿಸ್ಸಿಂಗ್ ನ್ಯೂಟ್ರಿಷನ್ ಹೇಗೆ ತಗೊಂಡ್ಬರೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಸ್ಟ್ರಾಟಜೀಸ್ ಡೆವಲಪ್ ಮಾಡ್ತಾ ಇದ್ವಿ. ಸತ್ಯೇಂದ್ರ ಅವ್ರು ಮಾತಾಡ್ತಾ ಹೇಳಿದ್ರು, ಪ್ರೊಸೆಸಿಂಗ್ ಟೆಕ್ನಾಲಜೀಸ್ ಯೂಸ್ ಮಾಡಿ ನಾವು ಕೆಲವು ನ್ಯೂಟ್ರಿಯೆಂಟ್ಸ್ ಲಾಸ್ ಮಾಡೋದು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿ. ಅದೇ ತರ ನಾವು ಹೊಸ ತಳಿಗಳನ್ನ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸೊ ನಾವು ಪ್ರಪಂಚದಲ್ಲಿ ಮೇಜರ್ ಫುಡ್ಸ್ ಎಲ್ಲ ನೋಡಿದಾಗ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಮೈಸ್ ಆಗಿರ್ಬೋದು, ಅಥವಾ ಪೊಟ್ಯಾಟೊ ಆಗಿರ್ಬೋದು, ಇವೆಲ್ಲವೂ ತಿಂದಾಗ ನಮಗೆ ಬ್ಲಡ್ ಶುಗರ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗತ್ತೆ. ಸೊ ಈ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಇವಾಗ ನಾವು ಗ್ಲೂಕೋಸ್ ಕುಡಿದಾಗ ನಮಗೆ ನಮ್ಮ ಬ್ಲಡ್ ಅಲ್ಲಿ ಎಷ್ಟು ಗ್ಲೂಕೋಸ್ ಅಬ್ಸಾರ್ಬ್ ಆಗುತ್ತೆ ಅನ್ನೋದು 100% ಆದ್ರೆ, ಈ ರೈಸ್, ವೀಟ್, ಮೈಸ್ ಅಥವಾ ಪೊಟ್ಯಾಟೊ ತಿಂದಾಗ ನಮಗೆ ಆ ಸ್ಟಾರ್ಚ್ ನ ಕನ್ವರ್ಟ್ ಮಾಡ್ಬಿಟ್ಟು ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಎಷ್ಟು ರೈಸ್ ಆಗತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದೀವಿ. ಇರೋ ಒಂದು ತಳಿಗಳಲ್ಲಿ ನೋಡಿದಾಗ ನಮಗೆ ಬಹಳಷ್ಟು ಮಾಡರ್ನ್ ವೆರೈಟೀಸ್ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಇನ್ ನೇಚರ್ ಅಂತ ಹೇಳಿ ಬಿಟ್ವೀನ್ 70 to 94 ವರ್ಗುನು ನಮಗೆ ರೈಸ್ ಅಲ್ಲಿ ಇದೆ. ಅದೇ ತರ ವೀಟ್ ಅಲ್ಲಿ 70 to 90 ಗ್ಲೈಸಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಇದೆ. ಮೈಸ್ ಅಲ್ಲಿ 60 to 80, ಪೊಟ್ಯಾಟೊ ಅಲ್ಲಿ 90 ಇದೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಕ್ವಾಲಿಟಿ ಆಫ್ ಸ್ಟಾರ್ಚ್ ನ ಚೇಂಜ್ ಮಾಡ್ತಾ ಇದೀವಿ. ಹಾಗಾಗಿ ಸೊ ಈ ಡಯಾಬಿಟಿಕ್ ಫ್ರೆಂಡ್ಲಿ ರೈಸ್ ಮಾಡೋದಕ್ಕೆ ನಾವು ಬೀಜ ತಂತ್ರಜ್ಞಾನ ಮಾಡ್ಬಿಟ್ಟು ಹೊಸ ಹೊಸ ತಳಿಗಳನ್ನ ಮಾಡ್ತಾ ಇದೀವಿ. ಆ ಸ್ಟ್ರಾಟಜೀಸ್ ಏನ್ ಮಾಡಿದೀವಿ ಅಂತ ಅಂದ್ರೆ, ನಾವು ರೈಸ್ ಅಲ್ಲಿ ಹೊರಗಡೆ ಇರತಕ್ಕಂತ ಬ್ರಾನ್ ತೆಗೆದಾಕಿ ಮಿಲ್ಡ್ ರೈಸ್ ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಅವಾಗ ಆಲ್ಮೋಸ್ಟ್ 90% ಸ್ಟಾರ್ಚ್ ಇರುತ್ತೆ. ಆ ಸ್ಟಾರ್ಚ್ ನಾವು ಕುಕ್ ಮಾಡಿ ತಿಂದಾದ್ಮೇಲೆ ನಮಗೆ ಅದು ಡೈಜೆಸ್ಟ್ ಆಗ್ಬಿಟ್ಟು ಗ್ಲೂಕೋಸ್ ರಿಲೀಸ್ ಆಗತ್ತೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ, ಜನರಲ್ ಆಗಿ ಈ ಲೆಫ್ಟ್ ಸೈಡ್ ಅಲ್ಲಿ ಡಯಟ್ರಿ ಫೈಬರ್ ಬರೀ 0.5% ಅಷ್ಟೇ ಇದೆ ರೈಸ್ ಅಲ್ಲಿ. ಸ್ಟಾರ್ಚ್ 90% ಇದೆ, ಪ್ರೋಟೀನ್ 6-8% ಇದೆ. ಸೊ ನಾವು ಈ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಥ್ರೂ ಜೆನೆಟಿಕ್ಸ್ ಓನ್ಲಿ, ನಾಟ್ ಥ್ರೂ GMO ಟೆಕ್ನಾಲಜಿ, ಅಪ್ ಟು 9% ಆಫ್ ಡಯಟ್ರಿ ಫೈಬರ್ ಮತ್ತೆ ರೆಸಿಸ್ಟೆಂಟ್ ಸ್ಟಾರ್ಚ್ ಬರೋ ತರ ಕೆಲವು ವೆರೈಟೀಸ್ ನ ಡೆವಲಪ್ ಮಾಡಿದೀವಿ. ಪ್ಲಸ್ ಈ ಸ್ಟಾರ್ಚ್ 90% ಇದ್ರೂ ನಾವು ಅಮೈಲೋಪೆಕ್ಟಿನ್ ಕಂಪೋಸಿಷನ್ ನ ಚೇಂಜ್ ಮಾಡ್ಬಿಟ್ಟು 15% ಅಮೈಲೋಸ್ 1 ಮತ್ತೆ 10% ಅಮೈಲೋಸ್ 2 ಇರೋ ತರ ವೆರೈಟೀಸ್ ಡೆವಲಪ್ ಮಾಡಿ ಡಯಾಬಿಟಿಕ್ ಫ್ರೆಂಡ್ಲಿ ರೈಸ್ ಅನ್ನೋದನ್ನ ಡೆವಲಪ್ ಮಾಡಿದ್ದೀವಿ. ಅದೇ ತರ ಪ್ರೋಟೀನ್ ನ 8% ಇಂದ 12% ವರ್ಗೂನು ಇನ್ಕ್ರೀಸ್ ಮಾಡಿದೀವಿ. ಇದರಿಂದ ಏನಾಗತ್ತೆ ಅಂದ್ರೆ ರೈಸ್ ನಾನ್ ಅಲರ್ಜೆನಿಕ್ ಪ್ರೋಟೀನ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ವೀಟ್ ಅಥವಾ ಇವೆಲ್ಲ ತಿಂದಾಗ ಕೆಲವು ಅಲರ್ಜೆನಿಸಿಟಿ ಅನ್ನೋದು ಇರುತ್ತೆ. ನಮಗೆ ಆರೋಗ್ಯ ಚೆನ್ನಾಗಿಲ್ದೆ ಇದ್ದಾಗ ಡಾಕ್ಟರ್ ರೈಸ್ ತಿನ್ರಿ ಅಂತಂತಾರೆ. ಏನಕ್ಕಂದ್ರೆ ನಾನ್ ಅಲರ್ಜೆನಿಕ್ ನೇಚರ್ ಆಫ್ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ನಾವು 8% ಇಂದ 12% ವರ್ಗೂ ಮಾಡಿದಾಗ ಆವಾಗ ಈ ಬಿಸೈಡ್ಸ್ ಸ್ಟಾರ್ಚ್ ನಮಗೆ ಅಡಿಷನಲ್ ಪ್ರೋಟೀನ್ ಸಿಗತ್ತೆ. ದಿಸ್ ವಿಲ್ ಬಿ ಎ ಮೇಜರ್ ಸಪ್ಲಿಮೆಂಟ್.
ಇದ್ರ ಜೊತೆಗೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್, ಫ್ಲಾವನಾಯ್ಡ್ಸ್, ಆಂಥೋಸೈನಿನ್ಸ್, ಇವು ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಇದು ನಮಗೆ ಒಂದು ಲವಲವಿಕೆ ಕೊಡುತ್ತೆ, ಮತ್ತೆ ಒಳ್ಳೆ ಒಂದು ಹೆಲ್ತ್ ಅನ್ನೋದು ಕೊಡುತ್ತೆ. ಸೊ ಈ ತರದೊಂದು ಫ್ಲಾವನಾಯ್ಡ್ಸ್ ನಾವು ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾ ಇದೀವಿ. ಈ ಡಿಫ್ರೆಂಟ್ ಹೆಲ್ತ್ ಸ್ಟ್ರಾಟಜೀಸ್ ಯೂಸ್ ಮಾಡಿ ನಾವು ಬೇರೆ ಬೇರೆ ತಳಿಗಳನ್ನ ಪ್ರೊಡ್ಯೂಸ್ ಮಾಡಿದೀವಿ. ಸೊ ಇಲ್ಲಿ ನಾವು ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಮ ಹತ್ರ 120,000 ಆಕ್ಸೆಷನ್ಸ್ ಇದಾವೆ, ರೈಸ್ ವೆರೈಟೀಸ್ ಥ್ರೂಔಟ್ ದ ವರ್ಲ್ಡ್ ವಿ ಹ್ಯಾವ್ ಕಲೆಕ್ಟೆಡ್ ಇಟ್. ಅದನ್ನ ನಾವು ಈ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ಗೆ ಕ್ಯಾರೆಕ್ಟರೈಸ್ ಮಾಡಿದಾಗ ಇದೊಂದು ಎಕ್ಸಾಂಪಲ್. ಅರೌಂಡ್ 300 ಲೈನ್ಸ್ ನಾವು ಸ್ಟಡಿ ಮಾಡಿ ನೋಡಿದಾಗ ಎಲ್ಲಾ ಅಮೈಲೋಸ್ ಕಂಟೆಂಟ್ 20 to 25% ಒಳಗಡೆ ನಾವು ಅದನ್ನ ಫಿಕ್ಸ್ ಮಾಡ್ತಾ ಇದೀವಿ. ಆದ್ರೆ ಗ್ಲೈಸಮಿಕ್ ಇಂಡೆಕ್ಸ್ ಇಟ್ ಈಸ್ ರೇಂಜಿಂಗ್ ಫ್ರಮ್ ಇಂಟರ್ಮೀಡಿಯೇಟ್ ಟು ಹೈ ಗ್ಲೈಸಮಿಕ್ ಇಂಡೆಕ್ಸ್ ನೇಚರ್. ಆದ್ರೆ ನಾವು ಈ 3 ಹೊಸ ತಳಿಗಳನ್ನ ಕಂಡುಹಿಡಿದು ಇದ್ರದ್ದು ಗ್ಲೈಸಮಿಕ್ ಇಂಡೆಕ್ಸ್ 50 ಮತ್ತೆ ಅದರ ಬಿಲೋ ಇರತಕ್ಕಂತ ಒಂದು ಜೆನೆಟಿಕ್ಲಿ ಮ್ಯಾನಿಪುಲೇಟೆಡ್ ವೆರೈಟೀಸ್ ನ ಡೆವಲಪ್ ಮಾಡಿದೀವಿ ಥ್ರೂ non-GMO ಅಪ್ರೋಚ್. ಸೊ ಇದ್ರ ಜೀನ್ಸ್ ಏನು ಅನ್ನೋದನ್ನ ಕಂಡುಹಿಡಿದು ಆ ಜೀನ್ಸ್ ನ ನಾವು ಯಾವುದೇ ಒಂದು ವೆರೈಟಿ ತಗೊಂಡ್ರು ಅದನ್ನ ಹೈ GI ಇಂದ ಲೋ GI ಆಗಿ ಕನ್ವರ್ಟ್ ಮಾಡಕ್ಕಂತ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿದೀವಿ. ಸೊ ಇದರಿಂದ ಏನ್ ಮಾಡಿದೀವಿ ಅಂದ್ರೆ ಈ 5 ತಳಿಗಳು ನಾವು ಪ್ರೊಡ್ಯೂಸ್ ಮಾಡಿರೋದು ಈ ತರ ಇದೆ. ಡಿಫ್ರೆಂಟ್ ಮೆಚುರಿಟಿ ಇದೆ, ಡಿಫ್ರೆಂಟ್ ಸೈಜ್ ಅಂಡ್ ಶೇಪ್ ಇದೆ, ಅಂಡ್ ಮೋಸ್ಟ್ ಆಫ್ ದಮ್ ದೇ ಡೂ ಹ್ಯಾವ್ ರಿಯಲಿ ಅ ವೆರಿ ಲೋ GI ರೇಂಜಿಂಗ್ ಬಿಟ್ವೀನ್ 52 to 55. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ಬಿಕಾಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಕನ್ಸ್ಯೂಮರ್ಸ್ ಆರ್ ರೆಡಿ ಟು ಪೇ ಹೈಯರ್ ಪ್ರೀಮಿಯಂ. ಸೊ ಹಾಗಾಗಿ ಈಗ ಈ ಡಯಾಬಿಟಿಕ್ ಫ್ರೆಂಡ್ಲಿ ರೈಸ್ಗೆ ಒಂದು ಹೊಸ ನಿಚ್ ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಈಗ $3.12 billion ಪರ್ ಇಯರ್ ರೆವೆನ್ಯೂಸ್ ಜನರೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ತರದ್ದೊಂದು ಡಯಾಬಿಟಿಕ್ ಫ್ರೆಂಡ್ಲಿ ರೈಸ್ ನಮ್ಮ ಫಾರ್ಮರ್ಸ್ ಗ್ರೋ ಮಾಡಿದ್ರೆ ಅವರಿಗೆ ಆಲ್ಮೋಸ್ಟ್ ಫ್ರಮ್ ಅಬೌಟ್ $200 per metric ton ಇಂದ $1,600 per metric ton ವರೆಗೂ ಅವರು ರೆವೆನ್ಯೂಸ್ ಫೆಚ್ ಮಾಡ್ಬೋದು. ಸೊ ಹಾಗಾಗಿ ಈ ತರದ ಒಂದು ವ್ಯಾಲ್ಯೂ ಆಡೆಡ್ ವೆರೈಟೀಸ್, ನಾವು ಹೆಲ್ತ್ ಬೆನಿಫಿಟ್ಸ್ ಇರ್ತಕ್ಕಂಥ ವೆರೈಟೀಸ್ ನಾವು ತಗೊಂಡ್ ಬಂದು ಇಂಡಿಯನ್ ಫಾರ್ಮರ್ಸ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದ್ರ ಜೊತೆಗೆ ನಾವು ಈ ರೈಸ್ ಫ್ಲೋರ್ ನ ತಗೊಂಡು ನಾವು ಈ ಹೈ ಫೈಬರ್ ರೈಸ್ ಇಂದ ನೂಡಲ್ಸ್ ಮಾಡ್ಬೋದು, ಕೇಕ್ ಮಾಡ್ಬೋದು, ದೋಸಾ ಮಾಡ್ಬೋದು. ಸೊ ಈ ತರ ನಮ್ಮ ಒಂದು ಇಂಡಿಯನ್ ಟ್ರೆಡಿಷನಲ್ ಡಿಶಸ್ ಪ್ಲಸ್ ವೆಸ್ಟರ್ನ್ ಡಯಟ್ಸ್ ರಿಲೇಟೆಡ್ ಇವಕ್ಕೆ ಪ್ರೋಸೆಸ್ ಪ್ರಾಡಕ್ಟ್ಸ್ ನ ನಾವು ಅಲ್ಟ್ರಾ ಲೋ GI, ಈ ಅಲ್ಟ್ರಾ ಲೋ GI ಅಂದ್ರೆ ಆಲ್ಮೋಸ್ಟ್ 29 ಗ್ಲೈಸಮಿಕ್ ಇಂಡೆಕ್ಸ್ ಇರ್ತಕ್ಕಂತ ಕೆಲವು ವೆರೈಟೀಸ್ ನ ಡೆವಲಪ್ ಮಾಡಿದೀವಿ. ಇದು ನಾರ್ಮಲ್ ಕುಕಿಂಗ್ ಗೆ ಸರಿ ಹೋಗಲ್ಲ, ಬಟ್ ಇದನ್ನ ಈ ತರ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಮಾಡೋದಕ್ಕೆ ನಾವು ಈ ವೆರೈಟೀಸ್ ನ ಡೆವಲಪ್ ಮಾಡ್ತಾ ಇದೀವಿ. ಸೊ ಇದ್ರ ಜೊತೆಗೆ ನಾವು ನ್ಯೂಟ್ರಿಯೆಂಟ್ಸ್ ನ ಹೆಂಗೆ ಆಡ್ ಮಾಡ್ಬೇಕು ಮಿಲ್ಡ್ ರೈಸ್ ಅಲ್ಲಿ. ಸೊ ಇವಾಗ ನಾವು ಬ್ರೌನ್ ರೈಸ್ ಕನ್ಸ್ಯೂಮ್ ಮಾಡಬಹುದು, ಆದ್ರೆ ನಮಗೆ ಟೆಕ್ಸ್ಚರ್ ನಮಗೆ ತುಂಬಾ ಹಾರ್ಡ್ ಇರುತ್ತೆ ಬಹಳಷ್ಟು ಜನಕ್ಕೆ, ಹಾಗಾಗಿ ಇಷ್ಟ ಆಗಲ್ಲ. ಮತ್ತೆ ನಾವು ಬ್ರೌನ್ ರೈಸ್ ನ ತುಂಬಾ ದಿನ ಸ್ಟೋರ್ ಮಾಡೋದಕ್ಕೂ ಆಗೋದಿಲ್ಲ ಬಿಕಾಸ್ ಆಫ್ ಫ್ರಾನ್ಸಿಡಿಟಿ. ಹಾಗಾಗಿ ನಾವು ಅದನ್ನ ಮಿಲ್ ಮಾಡ್ಬಿಟ್ಟು ಸ್ಟೋರ್ ಮಾಡ್ತೀವಿ. ವಿ ಕ್ಯಾನ್ ಸ್ಟೋರ್ ಫಾರ್ 6 months to up to 2 years ಟೈಮ್. ಆದ್ರೆ ಆ ಮಿಲ್ಲಿಂಗ್ ಪ್ರೋಸೆಸ್ ಅಲ್ಲಿ ನಮಗೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ನ ವಿ ಲೂಸ್ ದಮ್. ಸೊ ಹಾಗಾಗಿ ನಾವು ಈ ಮಿಲ್ಡ್ ರೈಸ್ ಅಲ್ಲಿ ಜಿಂಕ್ ಕಂಟೆಂಟ್, ಮ್ಯಾಂಗನೀಸ್ ಕಂಟೆಂಟ್, ಐರನ್ ಕಂಟೆಂಟ್ ಇವೆಲ್ಲವೂ ಜಾಸ್ತಿ ಇರಬೇಕು. ಆ ತರ ಒಂದು ಜೆನೆಟಿಕ್ಸ್ ಐಡೆಂಟಿಫೈ ಮಾಡಿ ಆ QTLs ನ ತಗೊಂಡ್ಬಂದು ಈ ವೆರೈಟೀಸ್ ನ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ವೈಲ್ ವಿ ಆರ್ ಎನ್ರಿಚಿಂಗ್ ಎಸೆನ್ಷಿಯಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಲೈಕ್ ಮಿನರಲ್ಸ್, we are also making sure that there are no heavy metals in those particular varieties. ನಾವು ಇವಾಗ ಈ ವೆರೈಟೀಸ್ ನ ಕಂಟಾಮಿನೇಟೆಡ್ ಸಾಯಿಲ್ಸ್ ಅಲ್ಲೆಲ್ಲ ಗ್ರೋ ಮಾಡಿದ್ರೆ ನಮಗೆ ಈ ಹೆವಿ ಮೆಟಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಸೆನಿಕ್ ಜಾಸ್ತಿ ಆಗಿದೆ ಅಂತ ಹೇಳಿ ಬಹಳಷ್ಟು ಇಂಡಿಯನ್ ಮತ್ತೆ ಬಾಂಗ್ಲಾದೇಶ್ ರೈಸ್ ಲಾಟ್ಸ್ ನ ಇನ್ US they have rejected over the years. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ವೆರೈಟೀಸ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ನ ಜಾಸ್ತಿ ಮಾಡಿ ಈ ಹೆವಿ ಮೆಟಲ್ಸ್ ಏನು ಅಕ್ಯುಮುಲೇಟ್ ಆಗ್ತಾ ಇರ್ತಕ್ಕಂತ ಒಂದು ಜೆನೆಟಿಕ್ಸ್ ತಗೊಂಡ್ಬಂದು ಈ ವೆರೈಟೀಸ್ ಡೆವಲಪ್ ಮಾಡ್ತಾ ಇದೀವಿ. ಸೊ ಇದಲ್ಲದೆ ಮತ್ತೆ ಟೆಕ್ನಾಲಜಿ, ಪ್ರೊಸೆಸಿಂಗ್ ಟೆಕ್ನಾಲಜೀಸ್ ಅಲ್ಲಿ
ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಎಕ್ಸ್ಟ್ರೂಷನ್ ಮಾಡಿ ಪ್ಯಾರಾಬಾಯ್ಲಿಂಗ್ ಮಾಡಿ ಸ್ಪ್ರೇ ಮಾಡಿಬಿಟ್ಟು ಈ ವೈಟಮಿನ್ಸ್ ನ ಮತ್ತೆ ಮಿನರಲ್ಸ್ ನ ನಾವು ಆಡ್ ಮಾಡ್ತೀವಿ. ಸೊ ಆ ತರ ನಾವು ಒಂದು ಟೆಕ್ನಾಲಜಿಯಲ್ಲಿ ಅಲ್ಟ್ರಾಸೋನಿಕೇಶನ್ ಅನ್ನೋ ಒಂದು ಟೆಕ್ನಾಲಜಿಯಲ್ಲಿ ನಾವು ಈ ನ್ಯೂಟ್ರಿಯೆಂಟ್ಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ನ ಆಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದರ ಜೊತೆಗೆ ಬಯೋಫೋರ್ಟಿಫಿಕೇಶನ್ ಅಂತ ಒಂದು ಟೆಕ್ನಿಕ್, ಅಂದ್ರೆ ಈ ಜೀನ್ಸ್ ಯಾವ ಜೀನ್ಸ್ ರೆಸ್ಪಾನ್ಸಿಬಲ್ ಐರನ್ ಕಂಟೆಂಟ್ ಮತ್ತೆ ಜಿಂಕ್ ಕಂಟೆಂಟ್ ಜಾಸ್ತಿ ಮಾಡ್ಲಿಕ್ಕೆ ಆ ಜೀನ್ಸ್ ನ ನಾವು ಥ್ರೂ ಜೆನೆಟಿಕ್ಸ್ ಇಂಟ್ರೊಡ್ಯೂಸ್ ಮಾಡಿ ಆ ಬೇಸಲ್ ಲೆವೆಲ್ ಎಂಡೋಸ್ಪರ್ಮ್ ಅಲ್ಲೇನೆ ಜಾಸ್ತಿ ಆಗ್ಬೇಕು ಆ ತರ ಮಾಡ್ತಾ ಇದೀವಿ. ಸೊ ಈ ಅಲ್ಟ್ರಾಸೋನಿಕೇಶನ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಈ ಟೆಕ್ಸ್ಚರ್ ಮೇಂಟೈನ್ ಮಾಡ್ಬಿಟ್ಟು ಪ್ಲಸ್ ಅದ್ರ ಜೊತೆಗೆ ನಮಗೆ ಬೇಸಿಕಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆಗೋ ತರ ಮಾಡಿ ಇನ್ ಕೇಸ್ ಆಫ್ ಪಿಗ್ಮೆಂಟೆಡ್ ರೈಸ್ ಈವನ್ ಈ ಬಯೋಆಕ್ಟಿವ್ ಕಾಂಪೌಂಡ್ಸ್ ನಾವು ಬಯೋ ಅವೈಲಬಿಲಿಟಿ ಜಾಸ್ತಿ ಮಾಡೋ ತರ ಟೆಕ್ನಾಲಜೀಸ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಈ ಅಲ್ಟ್ರಾಸೋನಿಕೇಶನ್ ಟೆಕ್ನಾಲಜಿ ನಾವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಫೋಲಿಕ್ ಆಸಿಡ್ ಅನ್ನೋದು ಇದು ವೈಟಮಿನ್ B9 ಇದು ಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಗೆ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಈ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಫೋಲಿಕ್ ಆಸಿಡ್ ನ ನಾವು ವೈಟ್ ರೈಸ್ ಅಲ್ಲಿ ಮತ್ತೆ ಬ್ರೌನ್ ರೈಸ್ ಅಲ್ಲಿ ಅಬ್ಸಾರ್ಬ್ ಮಾಡೋ ತರ ಮಾಡ್ತೀವಿ. ಸೊ ಈ ಒಂದು ಅಲ್ಟ್ರಾಸೋನಿಕೇಶನ್ ಟೆಕ್ನಾಲಜಿ ಮಾಡಿದ್ದಾದ್ಮೇಲೆ ನಮಗೆ 4054% ಅಷ್ಟು ಅಂಶ ನಾವು ರೈಸ್ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇದಕ್ಕೆ ಬರೀ 2 ಗ್ರಾಮ್ ಆಫ್ ಫೋರ್ಟಿಫೈಡ್ ರೈಸ್ ನ 1 ಕಿಲೋಗ್ರಾಮ್ಗೆ ನಾವು ಮಿಕ್ಸ್ ಮಾಡಬಹುದು. ಅದನ್ನ ನಾವು ಈಗ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತೆ ಗವರ್ಮೆಂಟ್ ಫೀಡಿಂಗ್ ಪ್ರೋಗ್ರಾಮ್ಸ್ಗೆ ಇದನ್ನ ಕೊಡೋ ತರ ಈಗ ಗವರ್ಮೆಂಟ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ತರದೊಂದು ಟೆಕ್ನಾಲಜಿ ಆಫ್ ಫೋರ್ಟಿಫಿಕೇಶನ್ ವಿಲ್ ಬಿ ಅನ್ ಆಡೆಡ್ ಅಡ್ವಾಂಟೇಜ್. ಅದರ ಜೊತೆಗೆ ಐರನ್ ಅಗೈನ್ ಸ್ಮಾಲ್ ಚಿಲ್ಡ್ರನ್ಸ್, ಪ್ರೆಗ್ನೆಂಟ್ ವುಮೆನ್, even adults, they really require iron up to 10 to 12 ppm in the grains. ಸೊ ಈ ತರದ್ದು ಒಂದು ಐರನ್ ನಾವು ಮಿಲ್ಡ್ ರೈಸ್ ಅಲ್ಲಿ ಜಾಸ್ತಿ ಮಾಡೋದಕ್ಕೆ ಅಲ್ಟ್ರಾಸೋನಿಕೇಶನ್ ಟೆಕ್ನಾಲಜಿ ಮಾಡಿ ಈ ಗ್ರೀನ್ ಲೇಯರ್ ರೆಡ್ ಲೇಯರ್ ಏನ್ ಕಾಣ್ತಾ ಇದೆ ಇದೆಲ್ಲ ನಿಮಗೆ ಐರನ್ ಅಕ್ಯುಮುಲೇಟ್ ಆಗಿದೆ ಇಲ್ಲಿ. ಸೊ ಆ ತರ ನಾವು ಮಿಲ್ಡ್ ರೈಸ್ ಅಲ್ಲಿ ಜಾಸ್ತಿ ಮಾಡೋ ತರ ಟೆಕ್ನಾಲಜೀಸ್ ಡೆವಲಪ್ ಮಾಡಿ ಇಲ್ಲಿ 320 ಮಿಲಿಗ್ರಾಮ್ ಅಷ್ಟು ಐರನ್ ನ ನಾವು ಫೋರ್ಟಿಫೈ ಮಾಡಿದೀವಿ. ಅದು ಕುಕ್ ಮಾಡಿದಾದ್ಮೇಲೂ 266 ಮಿಲಿಗ್ರಾಮ್ ಅಷ್ಟು ರಿಟೈನ್ ಆಗತ್ತೆ. ಸೊ ಇಲ್ಲಿ ನಾರ್ಮಲ್ ರೈಸ್ ಅಲ್ಲಿ ಬರೀ 11 ppm ಅಷ್ಟು ಇರೋದು, ಇಲ್ಲಿ ಆಲ್ಮೋಸ್ಟ್ 320 ppm ಕುಕ್ ಮಾಡಿದ್ಮೇಲೆ 266 ppm ವರ್ಗು ನಮಗೆ ಐರನ್ ರಿಟೈನ್ ಆಗತ್ತೆ. ಸೊ ಆ ಐರನ್ ಜಾಸ್ತಿ ಆಗೋದ್ರ ಜೊತೆಗೆ ಫಾಸ್ಫರಸ್ ಕಂಟೆಂಟ್ ಕಡಿಮೆ ಆಗತ್ತೆ. ಇಲ್ಲಿ 1515 765 ನಾವು ಕಡಿಮೆ ಮಾಡಿದೀವಿ. ಈ ಫಾಸ್ಫರಸ್ ಕಡಿಮೆ ಆಗಿ ಐರನ್ ಜಾಸ್ತಿ ಆದಾಗ ನಮಗೆ ಬಯೋ ಅವೈಲಬಿಲಿಟಿ ಆಫ್ ಐರನ್ ಜಾಸ್ತಿ ಇರುತ್ತೆ, ನಮಗೆ ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ಐರನ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಟೆಕ್ನಾಲಜೀಸ್ ನಾವು ತಗೊಂಡ್ ಬಂದು ಈ ಹೋಲಿಸ್ಟಿಕ್ ಅಪ್ರೋಚ್ ತಗೊಂಡ್ ಬರ್ತಾ ಇದೀವಿ ರೈಸ್ಗೆ. ಸೊ ಈ ಒಂದ್ ಕಡೆಗೆ ಡಯಾಬಿಟಿಕ್ ಫ್ರೆಂಡ್ಲಿ ರೈಸು ಮತ್ತೆ ಫೈಬರು ಇವನ್ನೆಲ್ಲ ಜಾಸ್ತಿ ಮಾಡೋದಕ್ಕೆ ಮಾಡಿ ಕ್ಯಾನ್ಸರ್ ಕಡಿಮೆ ಮಾಡೋದಕ್ಕೆ ಪ್ಲಸ್ ಗ್ಲೂಟನ್ ಫ್ರೀ ಸಿಲಿಯಾಕ್ ಡಿಸೀಸ್ ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡೋ ತರ ಮತ್ತೆ ಡಯಾಬಿಟಿಕ್ ಫ್ರೆಂಡ್ಲಿ ರೈಸಸ್ ಎಲ್ಲ ತಗೊಂಡ್ಬಂದು ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ನ ಅಡ್ರೆಸ್ ಮಾಡ್ತಾ ಇದೀವಿ. ಆಮೇಲೆ ಜಿಂಕ್ ನ ಬಯೋಫೋರ್ಟಿಫಿಕೇಶನ್ ಮುಖಾಂತರ ಎನ್ರಿಚ್ ಮಾಡಿ ಆಲ್ಮೋಸ್ಟ್ ಆಲ್ ಅವೈಲಬಲ್ ವೆರೈಟೀಸ್ ಅಲ್ಲಿ ಈ ಜಿಂಕ್ ಕಂಟೆಂಟ್ ನ 20 to 24 ppm ಅಷ್ಟು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೀವಿ. ಅದ್ರ ಜೊತೆಗೆ ನಮಗೆ ಐರನ್ ಮತ್ತೆ ಫೋಲಿಕ್ ಆಸಿಡ್ ನಮಗೆ ಈ ಬಯೋಫೋರ್ಟಿಫಿಕೇಶನ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಹಾಗಾಗಿ ಫೋರ್ಟಿಫಿಕೇಶನ್ ಟೆಕ್ನಾಲಜಿ ತಗೊಂಡ್ಬಂದು ಈ ಎಸೆನ್ಷಿಯಲ್ ವೈಟಮಿನ್ಸ್ ಮತ್ತೆ ಐರನ್ ನ ಜಾಸ್ತಿ ಮಾಡಿದೀವಿ. ಇದು ಪ್ರೆಗ್ನೆಂಟ್ ವುಮೆನ್ ಮತ್ತೆ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಇದಲ್ಲದೆ ಗೋಲ್ಡನ್ ರೈಸ್ ಅಂತ ಹೇಳಿ ವೈಟಮಿನ್ ಎ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಇದನ್ನ ಕೆಲವು ವೆರೈಟೀಸ್ ಅಲ್ಲಿ ತಗೊಂಡ್ಬಂದು ಈಗ ಫಿಲಿಪೀನ್ ಅಲ್ಲಿ ಈ ವೆರೈಟಿ ರಿಲೀಸ್ ಆಗ್ತಾ ಇದೆ. ಫಸ್ಟ್ GMO ವೆರೈಟಿ ರಿಲೀಸ್ ಆಗ್ತಾ ಇದೆ. ಸೊ ಇದು ಏನಾಗತ್ತಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು ಈ ವೈಟಮಿನ್ ಎ ಕಂಟೆಂಟ್ ಜಾಸ್ತಿ ಮಾಡೋದ್ರಿಂದ. ಈ ತರ ನಮಗೆ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ರೈಸ್ ಅಲ್ಲಿ ಏನೇನು ನ್ಯೂಟ್ರಿಷನ್ ಇರ್ಲಿಲ್ಲ, ಈ ಡಬಲ್ ಬರ್ಡನ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಏನಿದೆ ಇದಕ್ಕೆಲ್ಲದಕ್ಕೂ ಕೆಲವು ಸೊಲ್ಯೂಷನ್ಸ್ ತಗೊಂಡ್ಬಂದು ನಾವು ಈ ಟೆಕ್ನಾಲಜೀಸ್ ನ ಈಗ ರೈತರಿಗೆ ಮತ್ತೆ ವ್ಯಾಲ್ಯೂ ಚೈನ್ ಸ್ಟೇಕ್ ಹೋಲ್ಡರ್ಸ್ಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರ ಜೊತೆಗೆ
ನಾವು ಈ ವೆರೈಟೀಸ್ನಷ್ಟೇ ಡೆವಲಪ್ ಮಾಡಿದ್ದಲ್ಲದೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇವನ್ನೆಲ್ಲ ಟೆಸ್ಟ್ ಮಾಡಿಬಿಟ್ಟು ಆ ವೆರೈಟೀಸ್ನ ಗೌರ್ಮೆಂಟ್ ಜೊತೆ ಮಾತಾಡಿ ರಿಲೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಸ್ಪೆಷಾಲಿಟಿ ರೈಸಸ್ನ ಯೂಸ್ ಮಾಡಿ ಹೊಸ ಹೊಸ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡಿ ಬ್ರಾನಿಂದ ಆಗಿರ್ಬೋದು, ಬ್ರೋಕನ್ ರೈಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಹೆಲ್ತಿಯರ್ ರೈಸ್ ಇಂದ ಆಗಿರ್ಬೋದು, ಈ ಕಾನ್ಸೆಪ್ಟ್ಸ್ ಡೆವಲಪ್ ಮಾಡಿ ಅದನ್ನ ಮಾರ್ಕೆಟಬಿಲಿಟಿ ಮತ್ತೆ ಬಿಸ್ನೆಸ್ ಮತ್ತೆ ಪ್ರಾಡಕ್ಟ್ ಲಾಂಚ್ಗೆ ಹೊಸ ಒಂದು ಡಿಪ್ಲಾಯ್ಮೆಂಟ್ ಪ್ರೊಸೆಸಿಂಗ್ ಟೆಕ್ನಾಲಜೀಸ್ನ ನಾವು ಕಾನ್ಸೆಪ್ಚುಲೈಸ್ ಮಾಡ್ತಾ ಇದ್ದೀವಿ. ಸೊ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ದ ರೈಸ್ ವ್ಯಾಲ್ಯೂ ಅಡಿಷನ್ ಅಂತಂದೇಳಿ ನಾವು ವಾರಣಾಸಿಯಲ್ಲಿ ಇಂಡಿಯನ್ ಗವರ್ಮೆಂಟ್ ಸಪೋರ್ಟ್ ಮಾಡಿರೋದ್ರ ಬೇಸಿಸ್ ಮೇಲೆ ನಾವು ಆ ಇನ್ಸ್ಟಿಟ್ಯೂಟ್ ನ ಲಾಂಚ್ ಮಾಡಿದ್ದೀವಿ. ಅದ್ರ ಮುಖಾಂತರ ಹಮೀದಾ ಅಂತಂದೇಳಿ ಸೈಂಟಿಸ್ಟ್ ಹೂ ಇಸ್ ವರ್ಕಿಂಗ್ ದೇರ್, she will be able to give couple of more examples about value added products. ಸೊ ಇದೆಲ್ಲ ಮಾಡೋದಕ್ಕೆ ನಮಗೆ ಇಂಟರ್ನ್ಯಾಷನಲ್ ಫಂಡಿಂಗ್ ಬಂದು ಪ್ಲಸ್ ಲಾಟ್ ಆಫ್ ಕೊಲಾಬರೇಟರ್ಸ್ ಹ್ಯಾವ್ ಹೆಲ್ಪ್ಡ್ ಅಸ್ ಇನ್ಕ್ಲೂಡಿಂಗ್ ವೇರಿಯಸ್ ಕೊಲೀಗ್ಸ್ at IRI. So again, thanks a lot for this opportunity. If there would be any questions, I would be happy to address later on. Thank you. ಥ್ಯಾಂಕ್ ಯು ಡಾಕ್ಟರ್ ಶ್ರೀನಿವಾಸ್ಲು. ಬಹುಶಃ ನಾವು ನಿಮಗೆ ಕನ್ನಡದಲ್ಲಿ ಮಾತಾಡಿ ಅಂದಾಗ ನೀವು ಇಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀರಿ ಅಂತಕ್ಕಂಥ ಭ್ರಮೆ ಕೂಡ ನಮಗೆಲ್ಲ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಪ್ಲೀಸ್ ಸ್ಟೇ ಆನ್. ಇರ್ತೀರಾ ಪೂರ್ತಿಯಾಗಿ ಕಾರ್ಯಕ್ರಮಕ್ಕೆ? ಇನ್ನೂ 1.5 ಗಂಟೆ ಇರ್ತದೆ. ಇಟ್ ವಿಲ್ ಬಿ ಬೆಟರ್ ಇಫ್ ಯು ಸ್ಟೇ. ಇರ್ತೇನೆ ಸರ್. ಓಕೆ. ಸೊ ಕೆಲವೊಂದು ಪ್ರಶ್ನೋತ್ತರಗಳನ್ನು ಕೇಳ್ತಕ್ಕಂಥದ್ದು ಇದೆ. ನಿಮ್ಮ ಪ್ರೆಸೆಂಟೇಷನ್ ಬಹಳ ಚೆನ್ನಾಗಿತ್ತು. ಯಾಕೆಂದರೆ ನಾವು ರೈಸ್ ಮಿಲ್ಲಿಂಗಿನ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಈ ಹಿಂದೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಐ ಥಿಂಕ್ ಯು ಹ್ಯಾವ್ ಗಿವನ್ ವಾಟ್ ಈಸ್ ನ್ಯೂ ಇನ್ ದಿಸ್ ಏರಿಯಾ. ಸೊ ವಾಟ್ ಈಸ್ ಲೈಕ್ಲಿ ಟು ಕಮ್. ಬಹುಶಃ ಬೆಳಗಿನ ನಮ್ಮ ಚರ್ಚೆ ಒಳಗಡೆಗೆ ನಾವು ಈ ರೀತಿಯಾಗಿರ್ತಕ್ಕಂಥ ತಳಿಗಳನ್ನು ಗುರುತಿಸಬೇಕು, ಅವುಗಳನ್ನೇ ಬೆಳಿಬೇಕು. ಅದರಿಂದಾಗಿ ಏನೇನು ಸಮಸ್ಯೆಗಳು ಮುಂದೆ ಬರ್ಬೋದು ಅದೆಲ್ಲದರ ಸಮಾಧಾನ ಕಾಳಿನಲ್ಲಿ ಇದೆ. ಕಾಳನ್ನ ಮುಂದೆ ಏನೇ ಸಂಸ್ಕರಣೆ ಮಾಡಿದ್ರು ಅದರಿಂದ ನಾವು ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಐ ಥಿಂಕ್ ಇಟ್ ಹಸ್ ಫಿಟ್ ಇನ್ ಟು ದ್ಯಾಟ್ ಸ್ಕೀಮ್ ಆಫ್ ಥಿಂಗ್ಸ್ ವೆರಿ ವೆಲ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸ್ಟೇ ಆನ್. ಥ್ಯಾಂಕ್ಸ್ ವೆರಿ ಮಚ್. ಸೊ ನಾವೇ ಕಾಲ್ ಅಪಾನ್ ಶ್ರೀ Prashant Gokhaleji, Managing Director, Bueller India. So Bueller is very well known to us. Mr. Prashant is known to us, known to CFTRI. Just have a small introduction. He has over 29 years of rich experience in various fields from R&D to sales. So he has touched everything from the grain, machine and sales and everything. So he is a person who knows everything about rice, grains and grain machinery. He's basically an engineering graduate from Pune University with management education from Lausanne, Switzerland. Possesses a strong business and leadership record as managing director and has a deep understanding of the consumers and business landscape in South Asia. So that's very important to us. So ಅವರ ಕಲಿಕೆಗಳು ಅವರು ನಮಗೆ ಏನು ಹೇಳೋರಿದ್ದಾರೆ ಅದು ಬಹಳ ಮುಖ್ಯ ಆಗೋದಿದೆ. His strengths, innovation and foresight induce positive changes in an evolving ಕಾರ್ಪೊರೇಟ್ ಏಷ್ಯಾ. ಬಹುಶಃ ನಮಗೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ನಾವು ರೈಸ್ ಮಿಲ್ಲಿಂಗನ್ನು ಕಾರ್ಪೊರೇಟ್ ಮಾಡಬೇಕಿದೆ. ಸೊ ನಮ್ಮ ಮನೆಯ ಹಿಂದೆ ಬೆಳೀತಾ ಇರತಕ್ಕಂಥ ಅಕ್ಕಿಯನ್ನು ಪ್ರಪಂಚದ ಎತ್ತರಕ್ಕೆ ಕೊಂಡೋಗಬೇಕಾಗಿದೆ. ಬಹುಶಃ ಅವರು ಕೊಡ್ತಾ ಇರತಕ್ಕಂಥ ದೃಷ್ಟಿಕೋನಗಳು, ಆ ಪರ್ಸ್ಪೆಕ್ಟಿವ್ಸು ನಮಗೆ ಬಹಳ ಮುಖ್ಯ ಅಂತೀನಿ. ಐ ರಿಕ್ವೆಸ್ಟ್ ಮಿಸ್ಟರ್ ಪ್ರಶಾಂತ್ ಗೋಖಲೆಜಿ ಟು ಮೇಕ್ ದ ಪ್ರೆಸೆಂಟೇಷನ್. ನಮಸ್ಕಾರ. I apologize, I cannot speak in Kannada so much, but I'm sure my colleague is there, you can always talk to him. I will talk about mainly the emerging trends into the food industry, and this is 100% applicable for rice as well. So rice is not different than any other grains. Second largest commodity of the world is basically the rice. And these trends, what we are talking about, these trends are not only applicable in the global market, but these trends are applicable in the Indian market. So it is important to know what are those trends. How do I move this? How do I move this? Or you change the slide. Yeah, that's okay, you change the slide. Yeah, we talk about basically, now you can change. Yeah, we talk about the trends basically in the digitalization,
we spoke just now we talk about how the automation and digitalization will play the role into the food value chain. Nutrition, we just heard from Dr. Scientists that what the nutrition talk about in rice and all other commodities. Food safety is the largest topic. It is not just because of the COVID or the what has happened in last 2 years. Food safety becomes extremely important because these are all the commodities. We consume it every day and day out. Ecosystem, we have not paid much attention in the past about the ecosystem, about the food grain, but now the time has come to talk about the ecosystem, looking at today's situation, what is happening with the war in Ukraine. Rice will play a very important role globally, which was not there in the past, but now the rice will play one of the most important role in the global market. So the ecosystems are important, and last but not least is the sustainability. And when we talk about sustainability, it is not something it is good to have, it is actually must to have the sustainability about the topics. So let us see that in the digitalization, again, our rice milling or any other commodity is the physical world, but we have to see how we can combine the physical and the digital world together to yield the maximum benefits out of it. So there are clearly the automation topics are there. Internet of Things, IoT, and this is happening already into rice industry. I'm sure with Shashi we will know more of what happens, what is doing into the parboiling, but this is absolutely the reality today. The rice milling is no more the area where we just go into a mill and operate it. Lot of things are happening into this industry. Blockchain, because as I said it, ecosystem plays important role. The blockchain has started coming into our industry. I'm not talking only into rice, but into the entire industries. Traceability, because again it is a food safety, traceability become important topics. So these are the important topics which are coming into the digitalization from the physical world into digital world, and rice is not been spared from this. So every commodity you talk about, these trends are there in terms of digitalization is concerned. When I talk about nutrition and food safety, 10 billion people we foresee by 2050. And what is happening globally is 1/3 of the food, what we are growing and producing is a waste. And this is the reality. And then we talk about the feeding the global population. We are talking about there is a 50-60 million tons of wheat is not coming out of Ukraine, but we are wasting 1/3 of the food what we are growing globally into waste. And this is something each one of us have to be, first, we should be shameful that we are wasting 1/3 of the food grain. And now this is an opportunity, how do we save each and every grain what is been coming out of Mother Earth. So there, this is quite busy slide, but if you see the farm, at the farm level, only 40% of the global farm available is going into the basically the nutrition and the protein side of it, only 40%. Because most of the things are going into waste. Animal conversion happens because there is a huge meat consumption globally as well as in India. So if you see that only 40% is the land which is available for the cultivation, which can give us the nutrition and the proteins available. And these are the global numbers. 2020, 525 million tons of primary protein requirement, which will go by plus 265 million tons in next 30 years time. And this is the reality. Now we have to see how we are going to feed those nutrients and those proteins for all of us, including the animals. This is something new happening, not directly related to rice yet, but a lot of rice starch has been used into this. When we talk about the proteins, we know it in India, soya, as well as pulses, but huge meat consumption is there. Not only globally, but in India also huge meat consumption is there. And if you see that the meat, growing the meat, how much you have to add the energy and nutrients and proteins to grow that meat so that we consume that meat eventually. So that is the reason these are the new topics coming up, and this is global phenomena, not only global, in India also this started happening. We talk about having the proteins and the meat substitute. One, you can get as a texturized meat, or you culture a meat into laboratory, into bioreactors. And second thing, you do the extrusion process to get the texture of meat
with the proteins and the nutrients through the various processes, mainly from the extrusion and so on. So their main source of protein coming from the pulses proteins, soya proteins, and another topic is the algae. Algae is another area where you can get a lot of protein. So these things are happening today globally. Now we see the condition for India. We grow at least 20 million tons of pulses. We are sitting into a gold mine for this, for the global market. We can certainly feed a lot of protein requirements for the global market. So these become the opportunities for each one of us to look beyond what we are doing it today in our own businesses. Ecosystem. What does it mean, the ecosystem? Ecosystem means when you see the grain, when the grain is harvested, how the grain makes the movement until it comes onto our plate. And there, one commodity feeds to the other commodity. One commodity feeds to the other processes. If you see the whole, basically the biggest grains in India are pulses, rice and wheat. And if you see that how you process them and where they go, lot of finished product coming from these raw materials. And majority of from these raw materials, you can convert many, I would say, byproducts. And this is exactly started happening in India. It is phenomena happening globally, but India is not been spared in this. So this phenomena has already started happening in India. Lot of consumer food companies getting into the backward integration so that they maximize what they do inside their plants. And this is exactly, we talk about the I would say the ecosystem, and ecosystem coming from the large, I would say food park is not the right word yet, but I would say that multi-commodity facility where you do lot of one product going into other product and you save a lot through this process. And what you get? You get the logistical convenience. Because we know today what does it mean, a logistics. We know it. And with the fuel prices, we certainly know what is the logistics. We are also talking about carbon footprint. It may not be a topic today in this country, but we are not too far away talking about the carbon footprints and the carbon credits on the product what we produce in our mills, in our plants. We are not too far away. We have to start looking into this. Third, food safety. We are not having too much of handling between one commodity to other, and food security topic comes in when we handle the food in a far lesser manner. And last but not least, the raw material quality, and the one stream goes into the other stream. So these are happening globally. There are many companies in the world really going for such a large facilities. I'm not talking the large capacities, but multi-commodity facilities are happening because these benefits will actually yield into the profits, higher profits to the millers, and then you start working on to the global trends on this. Another trend is the climate change and sustainability. We don't have to talk too much. We know it. What does it mean, a climate change? If I tell you that 24% of greenhouse gases are from agriculture, 24% are from agriculture. 70% of the water in the world is used to convert agricultural product into food. So entire agriculture requires 70% of the water. 1/3 of the global energy power, 1/3 of the power is required converting the raw material into finished product. And on top, we are wasting 1/3 of the food. Now we see that if we start looking into those areas in our own way, 2.2 billion people are obese in the world. 60% of antibiotics go into the feed, and we eat that meat we eat, and 60% antibiotics go into the meat, into the feed. 800 million people are starving globally. And this is the reality today. We cannot ignore this. Sitting in India with 375 million tons of food grains, we cannot ignore this reality. And one day it will happen that India will become one of the prominent players globally to feed the grains and feed the proteins and feed the nutrients globally. Today it is not the case, because what we do in India, we are actually proud for our services. Now with the Atmanirbhar, we started looking into the manufacturing side. And now you see that in soon or later, we will start growing more food grains to export in the world market. And that will straight away increase the income for the farmers.
and that is beneficial to the millers to convert the raw material into the finished product. Today we have certain challenges. We restrict the export ban onto wheat because we know the challenges in our country. But if that 350 million tons goes another 10, 20, 30%, and if you start looking at reduction in losses, certainly we have a tremendous opportunity to export not only the grains but the finished product out of this place. And these are opportunities available for each one of you as well as each one of us. Not only looking into our own area, what we do for our own area, but we have to see outside, because that is actually the today's situation and the global phenomena which is actually giving us the benefit. I don't go too much into this, but this is very interesting slide. If you see that land, only 25% land, earth surface is land, 75% is with water. How much is the land is been in the surface? 79% is only arable. In that 32% agriculture, say 37% are the forest. I think this data is around 10 years ago. I'm sure now this has deteriorated further because urbanization, and we started getting it more, urbanization is happening. Agricultural, it is, agricultural. Here, only 32% is agricultural land, and 38% crops gives 83% of the plant and oceans are getting over there, and 66% coming from the proteins coming from there. And if you see that over the period of time, 2010, 3.27 billion hectares of land, and the prediction by 2050 it will come down to only 2 billion globally. It means we will have certain challenges onto food grains. Population is growing, area will come down, and we will have a certain challenges on food grains. And when this slide was made, Ukraine was still Ukraine, the wheat was coming out of Ukraine. Believe me, that was not the challenge at that time when this slide was prepared. And now, all of a sudden, 100 million tons of grains have vanished in the global market because it is no more possible to grow and there is no possible to supply. Then you see that what happens onto each grain, and how do you start looking at a grain like a baby. And this is the future, because if we really require the nutrients and the proteins, we will get it only from the grains. Meat will give us, but meat will not be sustainable. And meat definitely requires more land, meat requires more proteins, they require more energy to grow. So that is not the sustainable going forward. And I'm sure that each one of us have to live in this place and leave that place for our next generation in a much healthier manner. Not something they should not come and say, my father and my grandmother has wasted the whole earth. Because today, we are actually borrowing our mother earth from the next generation. And the study shows, not exactly the year of COVID 2020, that has improved, but only 1 year. Half of the year, we consume all the resources the mother earth produces for us for the year. Second half of the year, we start borrowing it from the next year. And we are doing it since 1970s. It means today we are borrowing the resources from the next generation. It is, onus is on us. How do we protect? It is not only for us as a human being. We know it, it is not for me, not for us, but it is for the future generation. And that exactly happening into the food grains. So thank you very much. This is what we talk about, reducing energy, waste and water by 50%. And if we do that, we will start reaching closer where we want to reach. 50% is not enough. Reduce energy by 50% in your plant. I don't know how to do it, but this is what we want to do it collectively together. We want to reduce 50% water. We have seen in parboiling how much is the water, 1 to 1.2. You have shown it. How do you reduce it by 50%? Nobody knows it today, but we will work towards it. All of us will work towards it, see that, and that will have the benefit onto human being, each one of us, and the next generations to come. So thank you very much. I did not want to take too much into a technology, but the larger picture, and which is important not only for rice industry, but in large 350 million tons plus food grains we grow in this country. We are sitting into a gold mine in terms of the global supply chain is concerned. It is in our hands. How do we really take this opportunity? Thank you very much for your patient listening. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಸುಸ್ಥಿರ ಬದಲಾವಣೆ ಬಗ್ಗೆ, ಡೆವಲಪ್ಮೆಂಟ್ನ ಬಗ್ಗೆ
ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. I'm just trying to thank you, sir, for the insights that you have provided on sustainability imperatives that we have and how do we make progress on this. You just brushed upon the water requirement. The specific energy consumption in rice is also pretty high. You just look at the polishing. Earlier it was Recording in 2-3 stages of progress. polishing. 2-3 ಹಂತಗಳಲ್ಲಿ ಪಾಲಿಷ್ ಮಾಡ್ತಾ ಇದ್ವಿ. ಈಗ ಸಿಲ್ಕಿ ಪಾಲಿಶರ್ 2 ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ಸ್ಪೆಸಿಫಿಕ್ ಎನರ್ಜಿ ಕನ್ಸಂಪ್ಷನ್ನು ಬಹಳ ಹೆಚ್ಚಾಗ್ತಾ ಇದೆ. ಎಲ್ಲ ಮಿಂಚುವಂಥ ಅಕ್ಕಿಗಾಗಿ ನಾವು ಸಾಕಷ್ಟು ಎನರ್ಜಿಯನ್ನು ಖರ್ಚು ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸುಸ್ಥಿರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಾವು ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಂದು ವಿಷಯವನ್ನು ನೋಡಬೇಕು. ಅಕ್ಕಿಯನ್ನು ಬೆಳೆಯುವಾಗ, ಭತ್ತವನ್ನು ಬೆಳೆಯಬೇಕಾದಾಗ ಬರ್ತಕ್ಕಂಥ ಮೀಥೇನ್ ಆಗಲಿ, CHGಗಳಾಗಲಿ ಬಹಳ ಜಾಸ್ತಿ ಇದೆ. ಪ್ರತಿಯೊಂದು ಹಂತವನ್ನು ನಾವು ಗುರುತಿಸಿದ್ರೆ ಮಾತ್ರ ಮುಂದಿನ ಭವಿಷ್ಯ ನಮಗೆ ಭವಿಷ್ಯವಾಗಿ ಉಳಿಯುತ್ತೆ, ಇಲ್ಲದ್ರೆ ಮಸಕಾಗ್ತದೆ ಅಂತ. ಐ ಥಿಂಕ್ ಫಾರ್ ದ ನೈಸ್ ಇನ್ಸೈಟ್ ದಟ್ ಯು ಹವ್ ಪ್ರೊವೈಡೆಡ್, ಥ್ಯಾಂಕ್ ಯು ವೆರಿ ಮಚ್. Next I call upon Shashikumar Timaya, Director of Agri Process Innovations Technology, Stuttgart, and he also has an office there, right? You also had an office in US? Parent company, yeah. So he is having 2 decades of experience in rice processing technology. He has played a lot of things. Say maybe I know him from days when he probably started his sales and things like that. So he has a lot of insight into rice. And I said, is a Ekalavya of CFTRA, maybe K.R. Bhattacharya. So he has taken things from what K.R. Bhattacharya did and what CFTRA did not. So I think that is the plus of Shashikumar Timaya. Implementing artificial intelligence and Internet of Things and rice processing technology is his mission. He believes that rice and food process will be the biggest beneficiary of these technologies. His vision for life is technology-led grain revolution in rice processing industry. He says, my mission for life drive is rice process into hygienic and nutrition mode and make the world hunger-free. I think he has great ambition and we will have to join hands with him to make this possible. Welcome, Shashikumar Timaya. Thank you, sir. Good afternoon to everyone. Elrigu namaskara. So how many of you here don't understand Kannada? Thank you very much. So ಎಲ್ಲರಿಗೂ ನಮಸ್ಕಾರ. ಸೊ ಬೆಳಿಗ್ಗೆಯಿಂದ ಅಂದರೆ ಈಗ ಈ ಸೆಷನಲ್ಲಿ ಫಸ್ಟ್ ಸೆಷನಲ್ಲಿ ನಮ್ಮ ನಿಸೆ ಶ್ರೀನಿವಾಸುಲು ಅವರು he has spoken about the biofortification, and then came to Prashant sir has touched all the food areas. So how we have to look seriously to contribute to the next generation in terms of the food technology or food waste, that kind of a thing. So ಇವತ್ತು ನಾನು ಒಂದು ಸೂಕ್ಷ್ಮ ವಿಷಯದೊಂದಿಗೆ ಮಾತಾಡ್ತಿದ್ದೇನೆ. ಬಿಕಾಸ್ ರೈಸ್ ಈಸ್ ಮೈ ಪ್ಯಾಷನ್, ರೈಸ್ ಈಸ್ ಮೈ ಲೈಫ್. ಓಕೆ, ಸೊ ನನಗೆ ಜೀವನ ಕೊಟ್ಟಿದ್ದು ಒಂದು ಅಕ್ಕಿ ಕಾಳು, ನಿಮ್ಮೆಲ್ಲರಿಗೂ ಸಹ ಅದೇ ಅಂತ ಅಂದ್ಕೊಳ್ತೇನೆ. ಟೈಟಲ್ ಈಸ್ ದಟ್ ಗ್ರೈನ್ ದಟ್ ಕ್ಯಾನ್ ಶೇಪ್ ಆರ್ ಶೇಕ್ ದಿ ವರ್ಲ್ಡ್ ಆಫ್ ಮ್ಯಾನ್ಕೈಂಡ್. ನಮ್ಮ ಒಂದು ಮಾನವ ಜನಾಂಗವನ್ನು ಈ ಒಂದು ಅಕ್ಕಿ ಕಟ್ಟುತ್ತಾ ಕೆಡವುತ್ತಾ. ವೈ ಐ took this subject, it's very serious. ನಾನು ನನ್ನ ಹೆಂಡತಿಗೆ ಹೇಳ್ತಿದ್ದೆ, ಟುಮಾರೋ ಐ ವಿಲ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ರೈಸ್. ಶಿ ವಾಸ್ ಲಾಫಿಂಗ್. ರೈಸ್ ಬಗ್ಗೆ ಏನ್ರಿ ಇದೆ ಮಾತಾಡೋಕ್ಕೆ ನಿಮ್ಮ ಹತ್ರ? ಏನಿದೆ, ನೀವು ಅಕ್ಕಿ ತೊಗೊಂಬರ್ತೀರಿ, ನಾನು ಅನ್ನ ಮಾಡ್ತೀನಿ, ನೀವು ತಿಂತೀರಿ, ಹೋಗ್ತೀರಿ. ಸಿ, ಐ ಇಮ್ಮಿಡಿಯೇಟ್ಲಿ ರಿಯಲೈಸ್ಡ್ ರೈಸ್ ಈಸ್ ವೆರಿ ವೆರಿ ಸಿಂಪಲ್ ಗ್ರೈನ್. ಟುಡೇ, honestly speaking, maybe just with a common sense, we made it complex, and we complicated that grain process. ಎಷ್ಟು ಜನ ನೀವು ಒಪ್ಕೊಳ್ತೀರಿ ರೈಸ್ ಈಸ್ ಎ ವೆರಿ ವೆರಿ ಸಿಂಪಲ್ ಗ್ರೈನ್? ಟುಡೇ ವಿ ಹ್ಯಾವ್ ಕಾಂಪ್ಲಿಕೇಟೆಡ್ ದಿಸ್ ಗ್ರೈನ್ ಪ್ರೊಸೆಸಿಂಗ್. ಅಂದರೆ ಅದರ ಒಂದು ನಾವು ಒಳಗೆ ತಗೊಳ್ತಕ್ಕಂಥ ಒಂದು ಪ್ರೋಸೆಸ್ನ ತುಂಬ ಕಾಂಪ್ಲಿಕೇಟೆಡ್ ಮಾಡಿದ್ದೇವೆ. ಸೊ ಹಿಯರ್, ಸಾರಿ,
ಸಾರಿ ಸಮಥಿಂಗ್ ಇಸ್ ಏನಾಗಿದೆ. ಥ್ಯಾಂಕ್ ಯು. ಸೊ ನೀವು ಇದೆಲ್ಲ ನೋಡ್ಬೋದು ಬಹುಶಃ ಈ ಪೇಪರ್ಸಲ್ಲಿ ವೈಟ್ ರೈಸ್ ಕನ್ಸಂಪ್ಷನ್ ಟೈಪ್ 2 ಡಯಾಬಿಟೀಸ್ಗೆ ದಾರಿ ಮಾಡಿಕೊಳ್ಳುತ್ತೆ, ರೈಸ್ ಆ್ಯಂಡ್ ದ ರೀಸನ್, ಆ್ಯಂಡ್ ಆರ್ ಯು ರೈಸ್ ಲವರ್, ಬಿವೇರ್ ಆಫ್ ಸೈಡ್ ಎಫೆಕ್ಟ್ಸ್, ರೈಸ್ ಆಫ್ ಡಯಾಬಿಟಿಕ್ಸ್. ಓಕೆ, ಸೊ ದಿಸ್ ಆರ್ ಆಲ್ ದಿ ಬಹುಶಃ ಎವ್ರಿ ಒನ್ ಟುಡೇ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೀಪಲ್ ಬಹಳಷ್ಟು ಜನ ರೈಸ್ ತಿನ್ನೋದಕ್ಕೆ ಹೆದರ್ತಾರೆ. ನಾನು ಕೆಲವೊಂದು ಕ್ವಶನ್ಸ್ ಕೇಳೋದಕ್ಕೆ ಎಲ್ರಿಗೂ ಇಷ್ಟಪಡ್ತೇನೆ. ನೀವು ಪ್ರತಿದಿನ ರೈಸ್ ಊಟ ಮಾಡ್ತೀರಾ ಅಥವಾ ದಿನಕ್ಕೆ 3 ಸಲ ಊಟ ಮಾಡ್ತೀರಾ? ನಿಜವಾಗ್ಲೂ ನೀವು ಡಯಾಬಿಟಿಕ್ ಇದೆಯಾ ನಿಮಗೆ? ಮತ್ತು ನಿಮ್ಗೆ ಯಾರಾದರೂ ಡಾಕ್ಟ್ರ್ ಹೇಳಿದಾರ ರೈಸ್ ತಿನ್ನಬೇಡಿ ಅಂತ ಹೇಳಿ, ಅಥವಾ ಬೆಳಗ್ಗೆ ಸಾಯಂಕಾಲ ರೈಸ್ ತಿನ್ನಬೇಡಿ ಅಂದರೆ ಬೆಳಗ್ಗೆ ಒಂದು 2 ಇಡ್ಲಿ ತಿನ್ನಿ ಅಂತಾರೆ, ಆ ಥರ ಏನಾದರೂ ಉದಾಹರಣೆಗಳಿದಾವ? ಅಥವಾ ನೀವು ಯಾರೂ ರೈಸೇ ತಿನ್ನೋದಿಲ್ವಾ? ಈ ಕ್ವಶನ್ನ ನಾವೆಲ್ಲರೂ ಕೇಳ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಜಸ್ಟ್ ಐ ವಿಲ್ ಗೋ ಫಾರ್ವರ್ಡ್. ಇವತ್ತು ಈ ರೈಸ್ ಅನ್ನೋದನ್ನು ನಾವು ತುಂಬ ಕಾಂಪ್ಲಿಕೇಟ್ ಮಾಡಿಟ್ಟಿದ್ದೇವೆ. ನಿಜವಾಗ್ಲೂ ನಾವು ರೈಸನ್ನು ಯಾಕೆ ಅಷ್ಟೊಂದು ಪಾಲಿಷ್ ಮಾಡಬೇಕಾಗಿದೆ? ನಾನು ಮಾತಾಡೋಂಥ ವಿಷಯ ಟುಡೇ ಅಬೌಟ್ ನ್ಯೂಟ್ರಿಷನ್ ಪ್ರಿಸರ್ವೇಷನ್. ನಮಗೆ ರೈಸ್ನಲ್ಲಿ ಬೇಕಾದಂತಹ ನಮಗೆ ದೇಹಕ್ಕೆ ಬೇಕಾದಂತಹ ಎಲ್ಲ ಸತ್ವ, ದ ನ್ಯೂಟ್ರಿಷನ್ ಈಸ್ ಆಲ್ರೆಡಿ ಅವೈಲಬಲ್ ಇನ್ ದಿ ರೈಸ್ ಗ್ರೇನ್. ದೆನ್ ವೈ ವಿ ಆರ್ ರಿಮೂವಿಂಗ್ ಇಟ್? ನಾವು ಯಾವತ್ತಾದರೂ ಅದ್ರ ಬಗ್ಗೆ ತುಂಬ ಆತ್ಮಮಂಥನವನ್ನು ಮಾಡಿದ್ದೀವಾ? ಒಂದು ಆತ್ಮಾವಲೋಕನ ಮಾಡ್ಕೋಬೇಕು, ಒಂದು ಚಿಂತನೆಯನ್ನು ಮಾಡ್ಕೋಬೇಕು. ಬಹಳಷ್ಟು ಜನ ಸೈಂಟಿಫಿಕ್ ಕಮ್ಯುನಿಟಿ ಮಾಡಿದ್ದಾರೆ ಇದ್ರ ಬಗ್ಗೆ. ಆದರೆ ವಾಟ್ ಈಸ್ ದಿ ಔಟ್ಕಮ್? ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಒಂದು ಕಾಮನ್ ಸೆನ್ಸಿಂದ ಒಂದು ಮಾಡಿರೋಂಥ ಪ್ರೆಸೆಂಟೇಷನ್ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನಾನು ಫಾಸ್ಟಾಗಿ ಮಾಡಿದ್ದು. ರೈಸ್ ಈಸ್ ಎ ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಫೈಬರ್ ಇನ್ ಇಟ್ಸ್, ನಾನು ಅದನ್ನು ಸೆಮಿ ಆರ್ ಅನ್ಪಾಲಿಷ್ಡ್ ಫಾರ್ಮ್. ಅಗ್ರಿನಾ? ಎಸ್. ಮತ್ತು ಯಾಕೆ ವೈ ಮಿಲ್ಲಿಂಗ್ ರಿಮೂವ್ಸ್ ದಿ ಮೈಕ್ರೋ ನ್ಯೂಟ್ರಿಯೆಂಟ್ ರಿಚ್ ಬ್ರ್ಯಾಂಡ್ ಲೇಯರ್ ಲಿವಿಂಗ್ ದಿ ಸ್ಟಾರ್ಚ್ ಆ್ಯಂಡ್ ವೈಟ್ ರೈಸ್. ಐ ಡೋಂಟ್ ವಾಂಟ್ ಟು ರೀಡ್ ಇಟ್. ಮತ್ತು ಇದಾದ ಮೇಲೆ ಈ ಥರ ಕಂಪ್ಲೀಟಾಗಿ ಇವತ್ತು ನಾವೇನು ಹೇಳ್ತೀವಿ, ಆ ಸ್ಲೈಡ್ಸ್ ನೋಡಿದ್ವಲ್ಲ, ರೈಸ್ ತಿಂದರೆ ಡಯಾಬಿಟಿಸ್ ಬರುತ್ತೆ ಮತ್ತು ಇನ್ನೊಂದಾಗುತ್ತೆ ಅಂಥೇಳಿ. ಅದಕ್ಕೆ ಯಾರು ಕಾರಣ? ಹೂ ಈಸ್ ರೀಸನ್ ಫಾರ್ ದಿಸ್ nutrition removal? Is a farmer or miller, or miller and processor both are same? Sorry, that's a consumer. ಯಾರು ಹೊಣೆ? ಯಾಕೆ ನಾವು ಇವತ್ತು ಕಂಪ್ಲೀಟು ಬ್ರ್ಯಾನನ್ನು ತೆಗೆದಂಥ ರೈಸನ್ನು ತಿಂತಾ ಇದ್ದೀವಿ ಅಂತ? ಹೂ ಇಸ್ ಎ ರೀಸನ್ ಫಾರ್ ದಿಸ್? ಕನ್ಸ್ಯೂಮರ್ ಅಲ್ಲ. ಇದಕ್ಕೆ ಯಾಕೆ ನಾವು ಈ ಸ್ಥಿತಿಗೆ ಬಂದ್ವಿ? ವೈ ವಿ ಕೇಮ್ ಟು ದಿಸ್ ಸ್ಟೇಜ್? ಅದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ನಾವು ಥಿಂಕ್ ಮಾಡುವಂಥ ಒಂದು ಅವಶ್ಯಕತೆ ಇದೆ. ನೋಡಿ ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ, ಇನಿಷಿಯಲಿ ಬಹಳಷ್ಟು ಜನ ಓಲ್ಡ್ ರೈಸ್ ತಿಂತಾ ಇದ್ರು. ಮತ್ತು ಇನ್ನೊಂದು, ಫ್ರಮ್ ದಿ ಪಾಯಿಂಟ್ ಆಫ್ ಕನ್ಸ್ಯೂಮರ್ ವ್ಯೂ, ಆ್ಯಸ್ ಎ ರೈಸ್ ಕನ್ಸ್ಯೂಮರ್ ಇದನ್ನು ತಿಳ್ಕೋಬೇಕಂದ್ರೆ ನಾವು ರೈಸ್ ಕನ್ಸ್ಯೂಮರ್ನ ಟಚ್ ಮಾಡಬೇಕಾಗುತ್ತೆ. ಈಗ ಇಲ್ಲಿರ್ತಕ್ಕಂಥ ಎಲ್ರಿಗೂ ರೈಸ್ ಯೂಸ್ ಮಾಡ್ತೀರಿ. ರೈಸನ್ನು ನಾವು ತಿನ್ನಬೇಕಾದ್ರೆ ಪ್ಲೇಟಲ್ಲಿ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದ ರೈಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಟ್ ದಿ ಪ್ಲೇಟಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಸೊ ಇಟ್ ಶುಡ್ ಬಿ, ಕುಕ್ಕಿಂಗ್ ರಿಸಲ್ಟ್ ಶುಡ್ ಬಿ ದ ಬೆಸ್ಟ್. ಮತ್ತು ಅದು ತಿನ್ನಲಿಕ್ಕೆ ಚೆನ್ನಾಗಿರಬೇಕು ಅಷ್ಟೇ ಅಲ್ವಾ? ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ಫರ್ಗೆಟ್ ಅಬೌಟ್ ನ್ಯೂಟ್ರಿಷನ್. ಸೊ ಅಂದರೆ ಬೇಸ್ಡ್ ಆನ್ ದ ಕುಕ್ಕಿಂಗ್ ರಿಸಲ್ಟ್, ಈ ಕುಕ್ಕಿಂಗ್ ರಿಸಲ್ಟ್ಗೋಸ್ಕರ ಟುಡೇ ವಿ ಆರ್ ಕಂಪ್ಲೀಟ್ಲಿ ರಿಮೂವಿಂಗ್ ಎಂಟೈರ್ ನ್ಯೂಟ್ರಿಷನ್, ದಟ್ ಮೀನ್ಸ್ ನ್ಯೂಟ್ರಿಯೆಂಟ್ಸ್, ಟು ಗೆಟ್ ದಿ ಕುಕ್ಕಿಂಗ್ ರಿಸಲ್ಟ್ಸ್. Only to give the cooking result, desired cooking result to end consumer, we are removing all the nutrients. ಇದು ಸತ್ಯ. ಮತ್ತು ಶೆಲ್ಫ್ ಲೈಫ್ ಅನ್ನೋದು ಒಂದು ಆಸ್ಪೆಕ್ಟು ಕೂಡ ಇದೆ ಅದರಲ್ಲಿ. ನೆಕ್ಸ್ಟ್, ಹೌ ಆ್ಯಂಡ್ ವೈ ವಿ ಹ್ಯಾವ್ ಡೆವಲಪ್ಡ್ ದ ಟೆಕ್ನಾಲಜಿ. ಸಿ, ಆ್ಯಕ್ಚುಲಿ ಟೆಕ್ನಾಲಜಿ ಡೆವಲಪ್ ಆಗೋಕ್ಕೆ ಒನ್ಸ್ ಅಪಾನ್ ಎ ಟೈಮ್ ರೈಸ್ ವಾಸ್ ಎ ಲಕ್ಸುರಿ. ಇಫ್ ಯು ಗೋ ಬ್ಯಾಕ್ ಟು ದಿ ಡಿಕೇಡ್ಸ್ ಬ್ಯಾಕ್, ರೈಸ್ ವಾಸ್ ಎ ಲಕ್ಸುರಿ ಆ್ಯಂಡ್ ಮಿಲ್ಲೆಟ್ಸ್ ವರ್ ಎಕ್ಸ್ಟೆನ್ಸಿವ್ಲಿ ಯೂಸ್. ಮತ್ತು ಪೀಪಲ್ ಹ್ಯಾವ್ ಮೈಗ್ರೇಟೆಡ್ ಫ್ರಮ್ ಮಿಲ್ಲೆಟ್ಸ್ ಟು ರೈಸ್. ಮತ್ತು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಯಿತು. ಮತ್ತು ಇನ್ಕ್ರೀಸ್ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಆಫ್ ರೈಸ್ ಆದಮೇಲೆ ಏನಾಯಿತು? ಎಲ್ರಿಗೂ ರೈಸ್ ಬೇಕಾಯಿತು. ಆಗ ಓನ್ಲಿ ರಾ ರೈಸ್ ಕೆನಾಟ್ ಬಿ ಗಿವನ್, ಬಿಕಾಸ್ ರಾ ರೈಸನ್ನು ನೀವು ಒಳ್ಳೆ ಕುಕ್ಕಿಂಗ್ ರಿಸಲ್ಟ್ ಬರಬೇಕಂದ್ರೆ ಯು ಶುಡ್ ಹ್ಯಾವ್ ಬೀನ್ ವೇಟೆಡ್ ಫಾರ್ ಆಲ್ಮೋಸ್ಟ್ ಮಿನಿಮಮ್ 9 to 1 year. ಸೊ ಆ ಕುಕ್ಕಿಂಗ್ ರಿಸಲ್ಟ್ ಬರದೇ ಇರೋ ಕಾರಣ ನಾವೇನು ಮಾಡಿದ್ವಿ, ಒಂದೊಂದೇ ಒಂದು ಲೇಯರ್ನ ನಾವು ರಿಮೂವ್ ಮಾಡ್ತಾ ಬಂದ್ವಿ. ಸೊ
ಇದು ದಿಸ್ ಈಸ್ ವಾಟ್, ಮತ್ತು ಕಮರ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಆಯಿತು. ಸೊ ಇದನ್ನು ನಾನು ಹಂತದಲ್ಲಿ ನಾನು ವಿವರಿಸಿದ್ದೀನಿ. ಮೊದಲು ಫಸ್ಟ್ ಇನಿಷಿಯಲಿ ದೇ ಯೂಸ್ ಟು 1 year ಏಜ್ ವಾಸ್ ಅ ಬೆಂಚ್ ಮಾರ್ಕ್ ಫಾರ್ ಕುಕಿಂಗ್. ನೆಕ್ಸ್ಟ್ ಇಟ್ ಹ್ಯಾಸ್ ರೆಡ್ಯೂಸ್ ಟು 9 months, ಒಂದು ಲೇಯರ್ ತೆಗೆದ್ರು. ಮತ್ತೆ ದೆನ್ ಇಟ್ ಹ್ಯಾಸ್ ರೆಡ್ಯೂಸ್ ಟು 6 months, ಇನ್ನೊಂದೆರಡು ಲೇಯರ್ ತೆಗೆದ್ರು. ದೆನ್ ಇಟ್ ಹ್ಯಾಸ್ ರೆಡ್ಯೂಸ್ ಟು 3 months, ಇನ್ನೊಂದು ಲೇಯರ್ ತೆಗೆದ್ರು. ಆಮೇಲೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೀಟ್ ಮಾಡೋದಕ್ಕೋಸ್ಕರ ಮತ್ತಷ್ಟು ಲೇಯರ್ಗಳನ್ನ ತೆಗೆದ್ರು. ನಾವು ಇದೆಲ್ಲ ಮಾಡ್ತಾ 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 ಏನಾಯಿತು, ಮಿಲ್ಲಿಂಗ್ ಟೆಕ್ನಾಲಜಿ ಹ್ಯಾಸ್ ಬೀನ್ ಡೆವಲಪ್ಡ್ ಲೈಕ್ ಎನಿಥಿಂಗ್. ಸೊ ಈ ಏನಾಯ್ತಪ್ಪ ಅಂತೇಳಿದ್ರೆ, ಇದಾದ ಮೇಲೆ 3 months ಒಂದು 3 months ಓಲ್ಡ್ ರೈಸ್, ದೆನ್ ಹೈಡ್ರೋಥರ್ಮಲ್ ಪ್ರೊಸೆಸ್ ಆರ್ ಆಕ್ಸಿಲರೇಟೆಡ್ ಏಜಿಂಗ್ ರೈಸ್ ಅಂತ ಏನು ಕಾನ್ಸೆಪ್ಟ್ ಬಂತಲ್ಲ, ಇವೆರಡೂ ಪ್ಯಾರಾಮೀಟರ್ಸು ಗಿವನ್ ಎ ಕಮರ್ಷಿಯಲ್ ಪ್ರಾಡಕ್ಟ್, ದ ಕಂಪ್ಲೀಟ್ಲಿ ದ ಗ್ಲಾಮರ್ ಪ್ರಾಡಕ್ಟ್. ಅದನ್ನು ಸೊ ಇದು ಮಾರ್ಕೆಟಲ್ಲಿ ತುಂಬ ಕ್ಲಿಕ್ ಆಯಿತು. ಪ್ರಾಬಬಲಿ ಬಿಟ್ವೀನ್ 2000 to 2005, 95 to 2005 there was a completely pragmatic shiftment ಆಯಿತು ಬಿಕಾಸ್ ಆಫ್ ಇದೇನು ಆಕ್ಸಿಲರೇಟೆಡ್ ಏಜ್ಡ್ ರೈಸ್ ಟೆಕ್ನಾಲಜಿ ಮತ್ತು ಈ ನ್ಯೂ ರೈಸ್ 3 months ರೈಸನ್ನು ಏಜ್ಡ್ ರೈಸನ್ನು ಹಾರ್ವೆಸ್ಟ್ ಡ್ರೈ ಮಾಡಿ ಮತ್ತು ಒಂದು ಕಂಪ್ಲೀಟ್ ಬ್ರ್ಯಾಂಡ್ ಲೇಯರ್ ತೆಗೆಯೋದನ್ನು ಮಾಡಿದ ಮೇಲೆ, ಸೊ ನೀವು ಕೇಳಿರ್ಬೋದು ಮಾರ್ಕೆಟಲ್ಲಿ ಪರ್ಲ್ ರೈಸ್, ಸಿಲ್ಕ್ ರೈಸ್ ಈ ಥರ ಎಲ್ಲ ಬಂದು, ಮತ್ತು ದಟ್ ಈಸ್ ಅ ವೆರಿ ಬಿಗ್ ಹಿಟ್. ಸೊ ಇದೆಲ್ಲ ಏನಾಯಿತು ಒಂದು ರೀತಿಯಲ್ಲಿ, ಈ ಎಂಟೈರ್ ಪ್ರೋಸೆಸ್ಸಲ್ಲಿ ವಿ ಡೆವಲಪ್ಡ್ ಫ್ರಮ್ ಕಂಪ್ಲೀಟ್ಲಿ ರಿಮೂವ್ ಆಯಿತು, ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಯಿತು, ಪಾಪ್ಯುಲೇಷನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರೆಕ್ಟ್ ಆಯಿತು, ಮತ್ತು ಪರ್ಲ್ ರೈಸ್ ಫೆಂಟಾಸ್ಟಿಕ್ ಗ್ಲಾಮರ್ ರೈಸ್. ಇವತ್ತೇನೆಂದರೆ ಎವ್ರಿ ಒನ್ ವಾಂಟ್ಸ್ ಪರ್ಚೇಸಿಂಗ್ ಪಾಯಿಂಟ್ ಗ್ಲಾಮರ್ ರೈಸ್, ಕರೆಕ್ಟ್, ತುಂಬ ನೋಡೋಕ್ಕೆ ಚೆನ್ನಾಗಿರಬೇಕು. ಇನ್ ದಟ್ ಆಸ್ಪೆಕ್ಟ್ ವಿ ಫರ್ಗಟನ್ ನ್ಯೂಟ್ರಿಷನ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ನಮ್ಮ ರೈಸ್ ಕಮರ್ಷಿಯಲ್ ವ್ಯಾಲ್ ಆಯಿತು, ನಾವು ಗ್ಲೋಬಲಿ ವಿ ಹ್ಯಾವ್ ಮೇಡ್ ಎ ಹ್ಯೂಜ್ ಇಂಪ್ಯಾಕ್ಟ್, ಮತ್ತು ತುಂಬ ರೈಸ್ ಇಂಡಸ್ಟ್ರೀಸು ಎಕ್ಸ್ಪೋನೆನ್ಷಿಯಲ್ ಆಗಿ ಎಮರ್ಜ್ ಆಯಿತು, ತುಂಬ ಟೆಕ್ನಾಲಜೀಸ್ ಡೆವಲಪ್ ಆಯಿತು ರೈಸ್ ಮಿಲ್ಲಿಂಗ್ ಇಂಡಸ್ಟ್ರೀಸಲ್ಲಿ, ಲಾಟ್ ಆಫ್ ಎಂಪ್ಲಾಯ್ಮೆಂಟ್ಸ್ ಹ್ಯಾವ್ ಬೀನ್ ಜನರೇಟೆಡ್. ಬಟ್ ಇನ್ ದಿಸ್ ವಿ ಫರ್ಗಟ್ ದಟ್ ನ್ಯೂಟ್ರಿಷನ್ ಪ್ರಿಸರ್ವೇಷನ್ ಅನ್ನೋದನ್ನು ಮರ್ತೇ ಬಿಟ್ವಿ. ಯಾಕೆ ಇಲ್ಲವರೆಗೂ ನಾನು ಹೇಳಿದೆ ಅಂತ ಹೇಳಿದ್ರೆ, ಒಂದು ಅಕ್ಕಿನ ನಾವು ಕೇವಲ ಕುಕ್ಕಿಂಗ್ ರಿಸಲ್ಟ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ದಿದ್ದರೆ ಖಂಡಿತವಾಗಿಯೂ ನಮಗೆ ಈ ಅಕ್ಕಿಯಿಂದ ಸತ್ವವನ್ನು ತೆಗೆಯತಕ್ಕಂತಹ ಒಂದು ಅವಶ್ಯಕತೆ ಬರ್ತಿರಲಿಲ್ಲ. ಟುಡೇ ಎಲ್ಲಿದ್ದೀವಿ ನಾವೀಗ? ವಿ ಆರ್ ಟಾಕಿಂಗ್ ಅಬೌಟ್ ಮಾಲ್ ನ್ಯೂಟ್ರಿಷನ್, ಹಿಡನ್ ಹಂಗರ್, ಲೈಫ್ ಸ್ಟೈಲ್ ಡಿಸೀಸಸ್. ಸೊ ದಟ್ಸ್ ವೈ ಇಟ್ ಹಸ್ ಕೇಮ್. ನೋ, we are talking about biofortification is needed for rice, correct? Today we are talking, right, biofortification, next synthetic fortification, and many other things. We are researching and innovating, and now the central government now imposed that every public distribution rice to be fortified. ಅದು ಎಷ್ಟರ ಮಟ್ಟಿಗೆ ಕೆಲವೊಂದು we are not against the fortification. Fortification is a very good intention to eradicate this that hidden hunger. It's a good, but really it's needed ಅನ್ನೋದೊಂದು ದೊಡ್ಡ ಕ್ವಶನ್ ಇದೆ. ಸೊ ಕಾನ್ಸಿಕ್ವೆನ್ಸಸ್ ಆಫ್ ಫೋರ್ಟಿಫಿಕೇಷನ್ ಇದ್ರ ಬಗ್ಗೆನೂ ಸುಮಾರು ಒಂದು ಇದಿದೆ. ಹಾಗಿದ್ರೆ ನಮ್ಮ ಉದ್ದೇಶ ಇಷ್ಟೇ, ವೆದರ್ ವಿ ಆರ್ ಶೇಪಿಂಗ್ ದ ಮ್ಯಾನ್ಕೈಂಡ್ ಆರ್ ವಿ ಆರ್ ಡೆಸ್ಟ್ರಾಯಿಂಗ್ ದಿ ಮ್ಯಾನ್ಕೈಂಡ್ ವಿತ್ ಅ ರೈಸ್. This is the simple subject. I made so many slides. I am summarizing this. Now, rather than adding the nutrition, we have to preserve the nutrition. The summary of this session from my side, rather than the adding the nutrition, we have to preserve the nutrition. ಹಾಗಿದ್ರೆ ಏನು ಮಾಡಬೇಕು ಅದಕ್ಕೆ? So we emphasize to protect the mankind. So from all lifestyle diseases to make everyone healthy, bring the law of degree of milling. ಸೊ ಸತ್ಯೇಂದ್ರ ಅವ್ರು ಹೇಳ್ತಾ ಇದ್ರು ಇದ್ರ ಬಗ್ಗೆ, ಡಿಗ್ರಿ ಆಫ್ ಮಿಲ್ಲಿಂಗ್ ಅನ್ನೋದನ್ನು ನಾವು ಖಂಡಿತ ತರಲೇಬೇಕಾಗಿದೆ. ಇವತ್ತು ಫೋರ್ಟಿಫಿಕೇಷನ್ಗಿಂತ ತುಂಬ ಮುಖ್ಯವಾದಂತಹ ದಟ್ಸ್ 100% ನೆಸೆಸರಿ ಲಾ ಇನ್ ದಿಸ್ ಕಂಟ್ರಿ ಈಸ್ ಪ್ಲೀಸ್ ಬ್ರಿಂಗ್ ಬ್ಯಾಕ್ ಡಿಗ್ರಿ ಆಫ್ ಮಿಲ್ಲಿಂಗ್. ಈಗ ಬೆರಿ ಅನ್ನೋ ಒಂದು ಡಿಸೀಸ್ ಬಂದಾಗ ಡಿಗ್ರಿ ಆಫ್ ಮಿಲ್ಲಿಂಗ್ ಬಗ್ಗೆ ಸರ್ಚ್ ಮಾಡಿ ಲೋ
ಮಿಲ್ಡ್ ಅಂದರೆ ಲೋ ಡಿಗ್ರಿ ಆಫ್ ಮಿಲ್ಲಿಂಗ್ ಇರ್ತಕ್ಕಂತಹ ರೈಸನ್ನು ಫೀಡ್ ಮಾಡಿದಾಗ ಬೆರಿ ಬೆರಿ ಇದಾಯಿತು ಅಂತ ಹೇಳಿ ನಮ್ಮ ಗುರುಗಳಾದಂಥ ಡಾಕ್ಟರ್ KR ಭಟ್ಟಾಚಾರ್ಯ ಅವರು ಅವ್ರ ಬುಕ್ಕಲ್ಲಿ ಬರೆದಿದ್ದಾರೆ. ಅದು ಸತ್ಯ ಸಹ ಹೌದು. ಸೊ ಇದು ಏನಾಗುತ್ತೆ, ಇದರಿಂದ ತುಂಬ ಈಗ ಪ್ರಶಾಂತ್ ಗೋಖಲೆ ಅವರು ಮಾತಾಡ್ತಿದ್ರು, ವಿ ಹ್ಯಾವ್ ಟು ಸೇವ್ 50% ಆಫ್ ಎನರ್ಜಿ ವಾಟ್ XYZ ಅಂತೇಳಿ. ನೋಡಿ, ಇವತ್ತು ಯಾವುದೇ ಒಂದು ಸಣ್ಣ ಸಾಮಾನ್ಯ ಮಿಲ್ಲಲ್ಲಿ ನಾವು ಕ್ಲೀನಿಂಗಿಗೆ ಎಷ್ಟು ಯೂಸ್ ಮಾಡ್ತೀವಿ ಪವರ್, ಪಾಲಿಷಿಂಗಿಗೆ ಎಷ್ಟು ಯೂಸ್ ಮಾಡ್ತೀವಿ, ಯಾವ್ಯಾವ ಥರದ ಪಾಲಿಷಿಂಗ್, ಇಲ್ಲೆಲ್ಲ ಪ್ರಾಕ್ಟಿಕಲ್ ರೈಸ್ ಮಿಲ್ಲರ್ಸ್ ಇದ್ದೀರಿ. ಸೊ ಮತ್ತು ಅದಾದ ಮೇಲೆ ಮಿಕ್ಕಿದ್ದಕ್ಕೆ ಎಷ್ಟು ಯೂಸ್ ಮಾಡ್ತೀರಿ ಅಂತ. ಮತ್ತು ಪ್ರೀ ಪ್ರೋಸೆಸ್ ನಿಮ್ಮ ಆಕ್ಸಿಲೇಟೆಡ್ ಏಜಿಂಗ್ ಆಗ್ಬೋದು ಅಥವಾ ಪಾರ್ಬಾಯ್ಲಿಂಗ್ ಆಗ್ಬೋದು, ನೀವು ಎಷ್ಟು ಪವರ್ ಯೂಸ್ ಮಾಡ್ತೀರಿ ಸ್ವಲ್ಪ ನೋಡಿ. ಓಕೆ, ನಾವು ಹೇಳೋದೇನೆಂದರೆ ಟುಡೇ ವಿ ಹ್ಯಾವ್ ಎನ್ ಟೆಕ್ನಾಲಜಿ. CFTRA ಲಾಂಗ್ ಬ್ಯಾಕ್ 20-25 years ಬ್ಯಾಕ್ ಇಟ್ ಸೆಲ್ಫ್ ಇನ್ವೆಂಟೆಡ್ ಎ ಟೆಕ್ನಾಲಜಿ ದಟ್ ಈಸ್ hydrothermal and ಅಥವಾ ಬರೀ ಥರ್ಮಲ್ ಟೆಕ್ನಾಲಜಿ ವಿಚ್ ಕ್ಯಾನ್ ಗಿವ್ ಯು ಒನ್ ಆಫ್ ದ ಬೆಸ್ಟ್ ಕುಕಿಂಗ್ ರಿಸಲ್ಟ್ಸ್ ಈವನ್ ಇಫ್ ಯುವರ್ ಡಿಗ್ರಿ ಆಫ್ ಮಿಲ್ಲಿಂಗ್ ಈಸ್ ಜಸ್ಟ್ 60%. So then what you want? Only we need to create an awareness among the consumers. Look, nimage forget about glamour. What you need, cooking results. So we have to create awareness. So that is what we are saying. So nutrition preservation is need of the hour. This is the whole summary we want. So, sir, do you have the technology? Yes. The technology is available to get the best cooking result, and the same, if you remove all the bran layers and you are giving starch rich white rice that is producing, what is the elongation ratio, what is the water uptake ratio, and what is the refractory index. So all those, that kind of a rice can produce, what kind of result can produce the same thing, the same cooking results really you can produce with effective thermal treatment, and that is more nutrient than nutrition. It contains lot of nutrition equal to that rice on cooking plate, not at the blending point. See, today we are many people says that fortification is very good. Yes, fortification is very good, and Srinivas sir also told that we want to measure the nutrition facts on the plate, because Indian cooking system is very, very different from place to place. Some people will wash 2 times, some people will wash 3 times, some people soak and wash, different. So really it holds at the cooking plate. That's the major question. So in all the contests, in compared to all everything, we summarized that nutrition preservation is the best option really to protect mankind. This is what the message from APIT. And one more thing, if you look at our Sanatan history, we never eat only rice, correct? Only rice we eat? No, you can see the platter. At least, okay, we can't eat every time, every day like that. At least now dal tintivi, innond tintivi. Why rice is mixed with dal? And there is a famous medical journal, and you can just Google it, which is the world's best diet. They say dal and rice. The Lancet, the paper, you can just Google it. It will throw you a quick result. Why I am saying this? That the rice is the best gift from the God to the humans. Let's preserve all the natural nutrients available within this. Please, our request is that don't add any artificial nutrients into this. It may not be effective. This is our personal opinion. And we can protect the next generation. Today, I think, I am 45-year-old. Last 4 decades back, 3 decades back, we never heard the diabetic in much. But in my personal opinion, honestly, with emotions, I say, today we are the diabetic capital. In next 2 years, in 2 decades later, India, or especially South India, may become liver diseases capital. With a common sense, I am telling, not any with scientific facts, because somewhere we are feeling. So everything goes to your digestion system, all your synthetic
whatever blah, blah, blah you will going to add, you will going to modify. So where we are heading, that's the big question, really. So in a simple way, our message for this session is, rather than adding the nutrition, please preserve the nutrition existing in the grain. ನಮ್ಮಲ್ಲಿ ಅಕ್ಕಿಯಲ್ಲಿರ್ತಕ್ಕಂಥ ಸತ್ವವನ್ನು ಅದರಲ್ಲೇ ಉಳಿಸಿ ಕುಕ್ಕಿಂಗ್ ರಿಸಲ್ಟ್ಸನ್ನು ಮಾತ್ರ ಕನ್ಸ್ಯೂಮರ್ಗೆ ಕೊಟ್ಟು ನಮ್ಮ ಒಂದು ಮಾನವ ಜನಾಂಗವನ್ನು ನೆಕ್ಸ್ಟ್ ಇದಕ್ಕೆ ಒಂದು ಹಕ್ಕಿನ ಎಲ್ಲರೂ ಒಂದು ಲೈಕ್ ಮಾಡೋ ಥರ ತೊಗೊಂಡೋಗೋಣ ಅನ್ನೋದು ಒಂದು ಸಣ್ಣ ಒಂದು ಉದ್ದೇಶ ಇಟ್ಟುಕೊಂಡು ಈ ಪ್ರೆಸೆಂಟೇಷನ್ನ ಯಾವುದೇ ಒಂದು ಪೂರ್ವಾಪರ ಇಲ್ಲದೆ ನಾನು ಇಲ್ಲಿ ಮಂಡಿಸಿದ್ದೇನೆ. ದಯವಿಟ್ಟು ಕ್ಷಮಿಸಿ, ಏನಾದರೂ ತಪ್ಪಾಗಿದ್ದರೆ. ಐ ವಾಸ್ ರಿಯಲಿ in dilemma whether I have to present in English or Kannada or Konglish. I don't know. Thank you very much. Thank you. ಧನ್ಯವಾದಗಳು ಶಶಿಕುಮಾರ್ ಅವರೇ. ಐ ಮೀನ್ ಜನರಲಿ ಆಹಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತಿದೆ, ಕಲರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನ್ಯೂಟ್ರಿಷನ್ ಅಂತ, ಎಸ್ಪೆಷಲಿ ಟು ರೈಸ್. ಮೋರ್ ದ ಕಲರ್, ಲೆಸ್ಸರ್ ದಿ ನ್ಯೂಟ್ರಿಷನ್. ಸೊ ಐ ಥಿಂಕ್ ದಿಸ್ ಇಸ್ ವೇರ್ ವಿ ಹೆಡೆಡ್ ಟು. ಬಟ್ ದೇರ್ ಆರ್ ಅ ಲಾಟ್ ಆಫ್ ಟೆಕ್ನಾಲಜೀಸ್, ಹಲವಾರು ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನಗಳಿದೆ. ಕಾಳಿನಿಂದ ಶುರು ಮಾಡಿದರೆ ಮಧ್ಯದ ಎಲ್ಲ ಹಂತಗಳಲ್ಲಿ ಕೂಡ ಕಾಳಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಉಳಿಸೋದು ಸಾಧ್ಯ ಆಗುತ್ತೆ. ಇವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ಇದು ಖಂಡಿತ ಸಾಧ್ಯ. ಯಾಕೆಂತಂದರೆ ನಾನು ಸುಮ್ಮನೆ ತಮಾಷೆಗೆ ಮಾತಾಡುವಾಗ ಹೇಳ್ತೀನಿ, ನಮ್ಮ ರೈಸ್ನೊಳಗಡೆ ಹಲವಾರು ಜನ ನೆಗೆಟಿವ್ ಹೇಳ್ಬೋದು. ನಾವು ಫುಲ್ ಪಾಲಿಷ್ ಮಾಡಿ 3 ಸಲ ತೊಳೆದು ತಿಂದರೆ ಫೈನಲಿ ಇಟ್ ಈಸ್ RX ಡಯಾಬಿಟೀಸ್ ಅಂತ ಆಲ್ಮೋಸ್ಟ್ ಗ್ಯಾರಂಟಿಡ್ ಥರ ಆಗ್ಬಿಡ್ತಾ ಇದೆ. ಅದರಿಂದ ದೂರ ಬರಬೇಕು. ಯಾಕೆಂತಂದರೆ ಅಕ್ಕಿಯ ಶತ್ರು ಆಗಿಬಿಡ್ತಾ ಇದೆ. ಹಾಗಾಗಿ ಅದಕ್ಕೆ ಆ ಹಂತವನ್ನು ದಾಟಿ ನಾವು ಮುಂದೆ ಬರಬೇಕಂದ್ರೆ ಸರಿಯಾದ ರೀತಿಯ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ನಾವು ಜನಗಳನ್ನು ತಲುಪಬೇಕಾಗಿದೆ. ಥ್ಯಾಂಕ್ ಯು ಶಶಿಕುಮಾರ್ ತಿಮ್ಮಯ್ಯ, ನಾಟ್ ಫಾರ್ ಜಸ್ಟ್ ದಿ ಸ್ಪೀಚ್ ಬಟ್ ಫಾರ್ ಹ್ಯಾವಿಂಗ್ ದಿಸ್, ಸಪೋರ್ಟಿಂಗ್ ದಿಸ್ ಸೆಷನ್. ಓಕೆ, ಇದಿಲ್ಲದೆ ಹೋದರೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರಲಿಲ್ಲ ಅಂತ ಅನ್ಸುತ್ತೆ. ಇಷ್ಟು ಜನ ಇಲ್ಲಿ ಸೇರ್ತಾ ಇರಲಿಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿ ಚಾನ್ಸ್ ಆ್ಯಂಡ್ ಆಪರ್ಚುನಿಟಿ ಆ್ಯಂಡ್ ಓಪನಿಂಗ್ ದ ಐಸ್ ಆಫ್ ಎವ್ರಿ ಒನ್. May now request Dr. Adarsh Gowda, Assistant Professor and Head, Department of Food Science, St. Aloysius College, Autonomous, Mangaluru. He'll be talking about newer opportunities in food and rice. Without wasting much time, Dr. Adarsh Gowda, please. ಎಲ್ಲರಿಗೂ ನಮಸ್ಕಾರ. ಓಕೆ, ಸೊ ಇವತ್ತು ನನ್ನ ಒಂದು ಈ 10 ನಿಮಿಷದ ಒಂದು ಮಾತುಕತೆಯಲ್ಲಿ ಆಹಾರ, ಎಸ್ಪೆಷಲಿ ಅನ್ನ, ಅಕ್ಕಿಗೆ ಇರುವಂಥ ಒಂದು ಗುಣನೇ ಬೇರೆ. ಆದರೆ ನಮ್ಮಲ್ಲಿ ಕೆಲವರು ಅಕ್ಕಿಗೆ ಕೆಲವೊಂದು ಆಪಾದನೆಗಳನ್ನು ಮಾಡಿದೆ. ಅಕ್ಕಿ ತಿಂದರೆ ಡಯಾಬಿಟಿಕ್ಸ್ ಬರುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಕನ್ವೆ. ಲೆಟ್ ಮಿ ಸಿ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಲೈಕ್ ಏನಾಗುತ್ತಂದರೆ, can I get the mic? Okay, you don't have to eat less, you have to just have to eat right. Andre ನಾವು ತಿನ್ನುವ ಆಹಾರ, hello check hello yeah. hello check hello, ನಾವು ತಿನ್ನುವ ಆಹಾರ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಾವು ಹೇಗೆ ತಿಂತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾವು ತಟ್ಟೆ ತುಂಬ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪ್ರಮಾಣದಲ್ಲಿ ತಿಂತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿತೌಟ್ ಪ್ರಾಪರ್ ಡಯಟ್ ಮೆಡಿಸಿನ್ ಈಸ್ ಆಫ್ ನೋ ಯೂಸ್, ವಿತ್ ಪ್ರಾಪರ್ ಡಯಟ್ ಮೆಡಿಸಿನ್ ಈಸ್ ಆಫ್ ನೋ ನೀಡ್ ಅಂತ. ನಾವು ತಿನ್ನುವ ಆಹಾರದಲ್ಲೇ ಔಷಧಿ ಗುಣಗಳಿದೆ. ಅದನ್ನೇ ಸರಿಗೆ ತಿಂದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ಸ್ ತಿಂದರೆ ಇನ್ನೇನಾಗುತ್ತೆ ಹೇಳಿ? ನಾವು ತಿನ್ನುವ ಆಹಾರ ಪದ್ಧತಿ ಕರೆಕ್ಟಾಗಿದ್ದರೆ ನಮ್ಮ ಡಿಸೀಸ್ ಅನ್ನೋ ಒಂದು ದೊಡ್ಡ ಪಿಡುಗು ಕಮ್ಮಿ ಆಗ್ತಾನೆ ಬರುತ್ತೆ. ಆ್ಯಂಡ್ ವೈ ಇಸ್ ಅ ಲರ್ನಿಂಗ್ ಅಬೌಟ್ ದ ಹಿಸ್ಟ್ರಿ ಆಫ್ ಫುಡ್ ಇಂಪಾರ್ಟೆಂಟ್. ಫುಡ್ ಈಸ್ ನಾಟ್ ಜಸ್ಟ್ ವಾಟ್ ವಿ ಈಟ್, ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಹೂ ವಿ ಆರ್ ಆರ್ ಹೌ ವಿ ಲೀವ್ ಆ್ಯಂಡ್ ದ ವರ್ಲ್ಡ್ ವಿ ಇನ್ಹ್ಯಾಬಿಟ್. ನಮ್ಮನ್ನು ಅದು ಗುರುತಿಸುತ್ತೆ. ನಾವು ತಿನ್ನುವ ಆಹಾರನೇ ನಮ್ಮ ಮುಂದಿನ ಒಂದು ಗುರಿಯನ್ನು ತೋರಿಸುತ್ತೆ. ಕರೆಕ್ಟ್ ಅಲ್ವಾ? ಸೊ ಹೌ ದ ಫುಡ್ ಕಲ್ಚರ್ ಇಸ್ ಚೇಂಜ್ಡ್. ಇವತ್ತಿನ ಒಂದು ಪ್ರೆಸೆಂಟ್ ಸಿಚುವೇಶನಿಗೂ ಇವತ್ತು 30 ವರ್ಷದ ಹಿಂದಿನ ಸಿಚುವೇಶನಿಗೂ ನೋಡಿದರೆ, ಬಾಳೆದೆಲೆಯಿಂದ ಪ್ಲೇಟಿಗೆ ಬಂತು, ಪ್ಲೇಟಿಂದ ಫೈಬರ್ ಪ್ಲೇಟಿಗೆ ಬಂತು. ಸೊ ನಾವೇ ನಮ್ಮ ಆಹಾರನ ಹಾಳು ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಪದ್ಧತಿ, ನಮ್ಮ ಆಹಾರದ ಒಂದು ಶೈಲಿನ ಬದಲಾಯಿಸ್ಕೊಂತ ಬರ್ತಾ ಇದ್ದೀವಿ. ಸೊ ಇವನ್ ದ ಫೇಕ್ ಬನಾನಾ ಲೀಫ್ ಆಲ್ಸೋ ನೌ ಎ ಡೇಸ್.
ಸೊ ಬಿಕಾಸ್ ಇಫ್ ಯು ಸಿ ನಮ್ಮ ಒಂದು ಪೂರ್ವಿಕರನ್ನು ನಾವು ನೋಡಿದರೆ ಅವ್ರು ಚೆನ್ನಾಗೇ ಇದ್ದಾರೆ, ಆರೋಗ್ಯವಾಗೇ ಇದ್ದಾರೆ. ಇವತ್ತು 80 ವರ್ಷ ಆದ್ರೂ ಪೇಪರ್ ಓದ್ತಾರೆ. ಆದರೆ ನಾವೇ ನಮ್ಮ ಯಂಗ್ಸ್ಟರ್ಸ್ಗಳು ನಾವುಗಳು ನಮ್ಮ ದೇಹದಲ್ಲಿರೋಂಥ ಜೀನ್ಗಳನ್ನು ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ತನ್ನ ಆಹಾರದ ಗುಣಗಳನ್ನು ಅದಲು ಬದಲು ಮಾಡಿ. ಮತ್ತು ವಿ ಲಿವ್ ಇನ್ ಎರಾ ಆಫ್ ಫಾಸ್ಟ್ ಫುಡ್ ಕಲ್ಚರ್. ಮಕ್ಕಳಿಗೆ ಮೆಕ್ಡೊನಾಲ್ಡೇ ಬೇಕು, ಪಿಜ್ಜಾನೇ ಬೇಕು, ಬರ್ಗರೇ ಬೇಕು, ಮತ್ತು ಎಂಡ್ ಆಫ್ ದ ಡೇ ನಾವು ಹೆಲ್ದಿಯಾಗಿರಬೇಕು. ಇದು ಹೇಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ. ಸೊ ಆ್ಯಂಡ್ ನಮ್ಮಲ್ಲಿ ಪೂರ್ವಿಕರು ನೋಡಿ, ಹಿಂದೆ 7 ಗಂಟೆ ಅಂದ ತಕ್ಷಣ ಊಟ ಮಾಡಿ ಮಲ್ಕೊಬಿಡ್ತಿದ್ರು, ಬೆಳಗ್ಗೆ 5 ಗಂಟೆ ಅಂತಗೆ ಎದ್ದು ಬಿಡ್ತಿದ್ರು. ಆದರೆ ಇವತ್ತು 10 ಗಂಟೆ ಅನ್ನೋದಕ್ಕೆ ಹೊಸ ಜೀವನ ಶುರು ಆಗುತ್ತೆ. 11 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ. ಆ್ಯಂಡ್ ಬಾಡಿ ಚೆನ್ನಾಗಿರಬೇಕು ಅಂದರೆ ಹೇಗೆ ಚೆನ್ನಾಗುತ್ತೆ? ಭಗವಂತ ನಮ್ಮ ದೇಹನ ತುಂಬ ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿದ್ದಾನೆ, ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ಕೊಟ್ಟಿದ್ದಾನೆ. ಆದರೆ ಅದನ್ನು ನಾವಾಗೇ ಹಾಳು ಮಾಡ್ಕೊತಿದ್ದೀವಿ ಆಹಾರ ಗುಣಗಳಲ್ಲಿ. ಸೊ ಒಬೆಸಿಟಿ ಅಥವಾ ಕೆಲವೊಂದು ಲೈಫ್ ಸ್ಟೈಲ್ ಡಿಸೀಸಸ್ಸು, ನಾವು ಇತ್ತೀಚಿನ ದಿನಗಳಲ್ಲಿ ಆಹಾರಕ್ಕಿಂತ ಟ್ಯಾಬ್ಲೆಟ್ಸೇ ಜಾಸ್ತಿ ತಿಂತಾ ಇದ್ದೀವಿ. ಇದು ಇನ್ನೊಂದು ಸಮಸ್ಯೆ ನಮಗೆ. ಸೊ ಡೈಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ಆಹಾರ ತಿನ್ನುವ ಪದ್ಧತಿ ನಮಗೆ ಗೊತ್ತಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಸೊ ಗಟ್ ಬ್ಯಾಕ್ಟೀರಿಯಾ ಆರ್ ಗಟ್ ಮೈಕ್ರೋಬಿಯಮ್ ನಮಗೊಂದಿದೆ. ಈ ಒಂದು ಪೋಷನ್ ಭಾಗ ಯಾರು ಚೆನ್ನಾಗಿ ಇಟ್ಕೊಂತಾರೆ ಅವರು ಅರ್ಧ ಡಿಸೀಸಿಂದ ಹೊರಗಿರ್ತಾರಂತೆ. ಆದರೆ ಆ ಭಾಗವನ್ನೇ ನಾವು ಹಾಳು ಮಾಡ್ಕೊತಿದ್ದೀವಲ್ಲ. ಹಾಂ, ಸೊ ತುಂಬ ಸೂಕ್ಷ್ಮವಾದ ಈ ಸೂಕ್ಷ್ಮ ಜೀವಿಗಳು ಕೂಡ ನಮ್ಮನ್ನು ತುಂಬ ಕಾಪಾಡುತ್ತೆ. ಆದರೆ ಇದನ್ನು ಕೂಡ ನಾವು ಹಾಳು ಮಾಡ್ತಾಯಿದ್ದೀವಿ. ಸೊ ಆಹಾರದ ಪದ್ಧತಿ, ಆಹಾರ ತಿನ್ನುವ ಶೈಲಿ. Morning we will have a breakfast around 7 is better, 7:30, 8 o'clock. By evening 7 o'clock if you finish the dinner it will be right choice, because ದೇಹಕ್ಕೆ ಆರಾಮ ಕೆಲವೊಂದು ರೆಸ್ಟ್ ಕಂಡೀಷನ್ ಕೊಡಬೇಕಾಗುತ್ತೆ. ನಮ್ಮ ಒಂದು ಮೆಟಬಾಲಿಸಮ್ ಪ್ಯಾತ್ವೇಗೆ ಆ ಒಂದು ರೆಸ್ಟ್ ಕಂಡೀಷನ್ ಕೊಟ್ಟರೆ ಆ ಮೆಟಬಾಲಿಸಮ್ ಪಾತ್ವೇ ಮತ್ತೆ ಬೆಳಗ್ಗೆ ಎದ್ದಾಗ ತನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡುತ್ತೆ. ಅದನ್ನು ನಾವು ಮಾಡೋದಿಲ್ಲ. 12 ಗಂಟೆ ಪಾರ್ಟಿ ಎವ್ರಿಥಿಂಗ್. 1 ಗಂಟೆವರೆಗೂ ಪಾರ್ಟಿ ಮಾಡೋದು. And you will have a food in the 12 o'clock, 1 o'clock, and again morning you will wake up. Then again you are asking our body, you do properly. How it will be done? Even our body required rest na in the end of the day. So, eating window or fasting window should have ಕೆಲವೊಂದು ಗಂಟೆಗಳ ಕಾಲ ನಮ್ಮ ದೇಹಕ್ಕೆ ಕೆಲವೊಂದು ಗ್ಯಾಪ್ ಕೊಡಬೇಕಾಗತ್ತೆ ತಿನ್ನುವಕ್ಕೂ, ಮತ್ತು ಅದನ್ನು ನಾವು ಫಾಲೋ ಮಾಡಲ್ಲ. ಅಥವಾ ಸರ್ಕೇಡಿಯಂ ರಿದಮ್ ಅಂತ ಹೇಳ್ತೀವಿ, ಇದನ್ನು ನಾವು ಫಾಲೋ ಮಾಡೋದಿಲ್ಲ. ನಾನು ಕೆಲವೊಂದು ವಿವರಣೆಗಳನ್ನ ಸ್ಕಿಪ್ ಮಾಡ್ತೀನಿ. ಈಗ ಬರುವ ವೆರಿ ಇಂಪಾರ್ಟೆಂಟ್ ರೈಸ್, ಅನ್ನ. ಸೊ ಇದರಲ್ಲಿ ನಾನು ತುಂಬ ಕೆಲವೊಂದು ನ್ಯೂಟ್ರಿಷನ್ ಬಗ್ಗೆ ಎಲ್ಲ ಹೇಳಲ್ಲ, ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಸೊ ಸ್ಟ್ರಕ್ಚರ್ಸ್ ಬಗ್ಗೆ ಹೇಳಲ್ಲ, ಇದೆಲ್ಲ ಹೇಳಿದ್ದಾರೆ. ರೈತ ತನ್ನ ಜೀವನ ಶುರು ಮಾಡೋದು ಈ ಒಂದು ಅಕ್ಕಿ ಬೆಳೆಯೋದ್ರಿಂದ ಭೂಮಿಯಲ್ಲಿ. ಅದನ್ನು ಬೆಳೆದು ತನ್ನ ಈ 3 ತಿಂಗಳು 4 ತಿಂಗಳು ಶ್ರಮ ಜಯಿಸಿ ಅದನ್ನು ಮಾಡಿ ತಂದು ಇಂಡಸ್ಟ್ರಿ ಕೊಡ್ತಾರೆ. ಇಲ್ಲಿಂದ ನಮ್ಮ ಮತ್ತೊಂದು ಪ್ರೋಸೆಸ್ ಶುರು ಆಗುತ್ತೆ. ಈ ಪ್ರೋಸೆಸ್ಸಲ್ಲಿ ವೈಟ್ ರೈಸ್, ರೆಡ್ ರೈಸ್ ಬಗ್ಗೆ ಆಲ್ರೆಡಿ ಇದೆಲ್ಲ ಹೇಳಿದ್ದಾರೆ, ಅದನ್ನು ನಾನು ಕೆಲವೊಂದು ಹೇಳ್ತೀನಿ. ಈ ರೈಸಲ್ಲಿ ಈಗ ಕೆಲವೊಂದು ಹೆಂಗೆ ಅಂದರೆ, ನಾವು ರೈಸ್ ಅಕ್ಕಿ ಕಾಳನ್ನು ತಗೊಂಡ್ಬಿಟ್ಟು ಒಬ್ಬ ಮನುಷ್ಯನ ಬಂದ್ಬಿಟ್ಟು 2 ಕೈ ಕಡಿದ್ಬಿಟ್ಟು ಚೆನ್ನಾಗಿರು, ನೀನು ಚೆನ್ನಾಗಿ ಕೆಲಸ ಮಾಡು ಅಂದರೆ ಅದು ಹೇಗೆ ಮಾಡ್ತಾನೆ? ನಮಗೂ ಕೈ ಒಂದು ಭಾಗ ಈ ಕೈ ತೆಗೆದ್ರೆ, ಈ ಕೈ ತೆಗೆದ್ರೆ, ಈ ಕಾಲು ತೆಗೆದ್ರೆ, ಅಪ್ಪ ನೀನು ಚೆನ್ನಾಗಿ ಕೆಲಸ ಮಾಡು ಅಂದರೆ ಹೇಗೆ ಮಾಡ್ತಾನೆ? ಸೊ ವಿ ಓನ್ಲಿ ಡಿಡ್ ದ ಸೋ ಮೆನಿ ಥಿಂಗ್ಸ್. ದೆನ್ ಅಗೇನ್ ನಾವು ಅಕ್ಕಿ ಕೇಳ್ತೀವಿ, ನೀನು ಚೆನ್ನಾಗಿರು, ನೀನು ಚೆನ್ನಾಗಿ ನಮಗೂ ಹೆಲ್ಪ್ ಮಾಡು. ಮೇಲ್ಗಡೆ ಒಂದು ಲೇಯರ್ ತೆಗಿತೀವಿ, ಮತ್ತೊಂದು ಲೇಯರ್ ತೆಗಿತೀವಿ, ಜರ್ಮ್ ತೆಗಿತೀವಿ, ದೆನ್ ಮತ್ತೆ ಕೇಳ್ತೀವಿ, ನೀನು ಚೆನ್ನಾಗಿ ನಮಗೆ ಆರೋಗ್ಯವಾಗಿ ಇಡು. ಎಂಡ್ ಆಫ್ ದ ಡೇ ದಿಸ್ ಈಸ್ ಇಂಪಾಸಿಬಲ್. ಈಗ ನಾವೇ ಆದ್ರೂ ಒಂದು ಕೆಲಸದವ್ರನ್ನ ಕರ್ಕೊಂಡ್ರೆ ಅಂಗವಿಕಲನ ಕರ್ಕೊಳೋದಿಲ್ಲ, ಹ್ಯಾಂಡಿಕ್ಯಾಪ್ಟನ್ನು ಕರ್ಕೊಳ್ಳೋಲ್ಲ, ವೆರಿ ಫಿಟ್ ಪರ್ಸನನ್ನು ಕೆಲಸಕ್ಕೆ ಕರ್ಸ್ಕೊಂತೀವಿ. ಕರೆಕ್ಟಾ? ಇಟ್ಸ್ ವೆರಿ ಇಂಪಾರ್ಟೆಂಟ್.
ಹಾಗಾಗಿ ಈ ಒಂದು ಪ್ರೋಸೆಸಿಂಗಲ್ಲಿ ಈ ವೈಟ್ ರೈಸ್, ರಿಫೈನಿಂಗ್ ರೈಸ್ ಅಂತ ಹೇಳ್ತೀವಿ, ಇನ್ನೊಂದು ಮೂಲತಃ ಕೆಂಪಕ್ಕಿ ಅಂತ ಹೇಳ್ತೀವಿ. ನಾವುಗಳೆಲ್ಲ ಸಣ್ಣ ವಯಸ್ಸಿದ್ದು ಕೆಂಪಕ್ಕಿನೇ ತಿಂತಿದ್ದು. ಈಗ ಮಂಗಳೂರು ಕಡೆ ಎಲ್ಲ ಹೋದರೆ ಕುಚಲಕ್ಕಿ ತಿಂತಾರೆ. ಸೊ ಅದರಲ್ಲಿರೋವಂಥ ಒಂದು ಪೌಷ್ಟಿಕ ಅಂಶಗಳನ್ನು ನಾವು ಹಾಳು ಮಾಡ್ಕೊಂಡು ಎಂಡ್ ಆಫ್ ದ ಡೇ ನಾವು ಅದಕ್ಕೆ ಆರೋಗ್ಯವಾಗಿರಬೇಕು ಅಂದರೆ ಹೇಗೆ ಸಾಧ್ಯ? ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಾವು ತಿಳ್ಕೋಬೇಕಾಗಿದ್ದು. ಸೊ ಇನ್ನೂ ಒಂದು ಪ್ರೊಸೆಸಿಂಗಲ್ಲಿ ವೆರಿ ಇಂಪಾರ್ಟೆಂಟ್, ಆಫ್ಟರ್ ಮಿಲ್ಲಿಂಗ್ ಪ್ರೋಸೆಸ್ ಆದಮೇಲೆ ಉಳಿಯುವಂಥದ್ದು ಪದಾರ್ಥ ಏನಿದೆ ಇದರಲ್ಲಿ ಮತ್ತೆ ಇದು ವೆರಿ ಇಂಪಾರ್ಟೆಂಟ್, ನಮ್ಮ ರೈಸ್ ಮಿಲ್ಲಿಂಗ್ ಅವರಿಗೆ ವೆರಿ ಇಂಪಾರ್ಟೆಂಟ್, ಬೈ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈ ಬೈ ಪ್ರಾಡಕ್ಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ ರೈಸ್ ಬ್ರ್ಯಾನ್ ಆಯಿಲ್, ರೈಸ್ ನೂಡಲ್ಸ್ ಅಥವಾ ಹಸ್ಕ್ ಏನಿರುತ್ತೆ ಅದರಿಂದ ಪವರ್ ಜನ್ರೇಷನ್ ವಿ ಕ್ಯಾನ್ ಡೂ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಹೈ ಗೇಜ್ ಪವರ್ ಲೈನ್ಸಿಗೆಲ್ಲ ಸಿರಾಮ್ಯಾಕ್ಸ್ ಇದರಲ್ಲಿ ವಿ ಕ್ಯಾನ್ ಯೂಸ್ ದ್ಯಾಟ್ ಥಿಂಗ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಕೆಲವೊಂದು ಬರೀ ಪ್ರೋಸೆಸಿಂಗ್ ಬಗ್ಗೆನೇ ಮಾತಾಡಿದ್ವು. ಉಳಿದಂಥ ಪದಾರ್ಥದಲ್ಲಿ ಏನು ಮಾಡ್ಬೋದು? ಆ್ಯಕ್ಚುಲಿ ಬಿಗ್ಗೆಸ್ಟ್ ರೆವೆನ್ಯೂ ವಿಲ್ ಕಮ್ ಫ್ರಮ್ ದ ಬೈ ಪ್ರಾಡಕ್ಟ್ಸ್ ಇನ್ ದ ಫುಡ್ ಇಂಡಸ್ಟ್ರಿ. ಆ್ಯಕ್ಚುಲಿ ಅದನ್ನು ವಿ ಡೋಂಟ್ ನೋ ದಟ್ ಹೌ ಟು ಯುಟಿಲೈಸ್ ದಟ್ ಒನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಯು ಶುಡ್ ರಿಮೆಂಬರ್, ನಮಗೆ ಸಿಗುವಂಥ ಒಂದು ಉತ್ತಮ ಪರ್ಸೆಂಟೇಜ್ ನೀವು ನೋಡಿದ್ರೆ ಬೈ ಪ್ರಾಡಕ್ಟ್ಸ್ ಆಸ್ ಗಿವಿಂಗ್ ಮೋರ್ ರೆವೆನ್ಯೂ ಫಾರ್ ಯು. ಬಟ್ ವಿ ಡೋಂಟ್ ನೋ ಹೌ ಟು ಅಪ್ಲೈ ದ ಟೆಕ್ನಾಲಜಿ. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಥಿಂಗ್ಸ್. ಸೊ ಬೈ ಪ್ರಾಡಕ್ಟ್ಸ್ ರೈಸ್ ಅಂಡರ್ ದ ರೈಸ್ ಪ್ರೊಸೆಸಿಂಗ್ ಅಂದಾಗ ರೈಸ್ ಬ್ರಾನ್ ಆಯಿಲ್, ರೈಸ್ ಬಿಯರ್, ರೈಸ್ ವೈನ್, or rice flakes, or rice bran based solvent extraction plant, or fructose syrup from broken rice, puffed rice, liquid glucose from broken rice, or rice flakes from the broken rice used in the beer industry. This is what the value addition, this is what how we can think this, how this rice can do the magical things for the future. So diabetics food myth, white rice causes diabetics. ಅನ್ನ ತಿಂದರೆ ನಮಗೆ ಡಯಾಬಿಟಿಕ್ಸ್ ಬರುತ್ತೆ. ದಿಸ್ ಇಸ್ ವಾಟ್ ದ ಪೀಪಲ್ ಹ್ಯಾವ್ ಎ ಮಿತ್ ಬಿಹೈಂಡ್ ದಟ್. ಸೊ ರೈಸ್ ಈಸ್ ಪ್ರೊವೈಡ್ಸ್ ದ satiety and can be part of the healthy balanced diet if accompanied by the side dishes packed with the nutritional value such as tofu, fish, lean meat, or eggs or vegetable, or it may be whole grains like brown or red rice are better than the white rice, as these contain more nutrients like iron, magnesium, vitamins, and fiber. These whole grains also take more time to digest, giving to the feeling of the fullness or longer. So I'll skip few things and I'll come to the very important part, that is ಆಹಾರ ತಂತ್ರಜ್ಞಾನ. ನಮ್ಮ ದೇಶದಲ್ಲಿ ಈ ಆಹಾರದ ಫುಡ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದ ವೆರಿ ಬಿಗ್ ಆ್ಯಂಡ್ ರಿವಲ್ಯೂಷನರಿ ಏರಿಯಾ. ಬಟ್ ಪೀಪಲ್ ಡೋಂಟ್ ನೋ ದ್ಯಾಟ್ ಥಿಂಗ್ಸ್ ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇನ್ ದ ವರ್ಲ್ಡ್. ಆ್ಯಂಡ್ ಇಟ್ ಪ್ರೊಡ್ಯೂಸ್ ಮೋರ್ ದೆನ್ jobs and all. And another side, very important, nobody will reveal, our 14% GDP will come from the food industry only. Nobody will. This is the biggest contribution for our country. ನಮ್ಮ ದೇಶಕ್ಕೆ ಕೊಡುವಂಥ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಈ ಆಹಾರ ತಂತ್ರಜ್ಞಾನ ಅಥವಾ ಆಹಾರ ಇಂಡಸ್ಟ್ರಿಗಳು. ಸೊ ನಮ್ಮಲ್ಲಿ ಇಂಡಿಯಾ ಆಫರ್ಸ್ ದ ಲಾರ್ಜೆಸ್ಟ್ ಡೈವರ್ಸಿಟಿ ಆಫ್ ದ ಪ್ರೊಡಕ್ಷನ್ ಬೇಸ್. ಹಾಲು ಉತ್ಪಾದನೆಯಲ್ಲಿರ್ಬೋದು ಅಥವಾ ತರಕಾರಿ ಅಥವಾ ಸೀರಿಯಲ್ಸ್ ಅಥವಾ ಹೈನುಗಾರಿಕೆ ಅಥವಾ ಈ ಎಲ್ಲದರಲ್ಲೂ ನಮ್ಮದು ದೇಶ ಅಗ್ರದೇಶ. ಆದರೆ ಇದನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ಹೇಗೆಂದರೆ ಇನ್ಪುಟ್ಸಿಂದ ಹಿಡಿದು ರಿಟೇಲ್ ಅನ್ನೋರಿಗೂ ಸಾಕಷ್ಟು ಜನಗಳು ಇದರಲ್ಲಿ ಮಧ್ಯದಲ್ಲಿ ಬರ್ತಾರೆ. ಆದರೆ ಇಲ್ಲಿ ಕೀ ಆ್ಯಕ್ಟಿವಿಟೀಸ್ ಮೇಜರ್ ಪ್ಲೇಯರ್ಸ್ ಯಾರುಗಳು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಇಟ್ ಮೇ ಬಿ ಸೀಡ್ಸ್, ಫರ್ಟಿಲೈಸರ್ಸ್, ಫಾರ್ಮ್ಸ್ ಆರ್ ಇಕ್ವಿಪ್ಮೆಂಟಿಂದ ಹಿಡಿದು ಲಾಸ್ಟ್ವರೆಗೂ ರಿಟೇಲ್ ಶಾಪ್ಸ್, ಮಾಲ್ಸ್ ಆರ್ ಕ್ಯಾಶಿಂದ ಅಥವಾ ಮೇಜರ್ ಪ್ಲೇಯರ್ಸ್ ಯಾವ ಕಂಪನಿಗಳು, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೂಡಿಕೆದಾರನಿಗೂ ಮತ್ತು ಎಲ್ಲಿ ಹೂಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ಫುಡ್ ಪ್ರೊಸೆಸಿಂಗ್ ಈಸ್ ದ ಕೀ ಕಾಂಟ್ರಿಬ್ಯೂಟರ್ ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಇನ್ ಇಂಡಿಯಾ ಬಿಕಾಸ್ ಬೈ 2024 food processing sector is expected to be employed 9 million people in India. Maybe slightly there will be variation because of the COVID. So the projects may expected to generate 8,000 direct to 80,000 indirect jobs in the state. So notable trends in the Indian food processing sector.
ಒಂದು ಚೇಂಜಿಂಗ್ ಕನ್ಸ್ಯೂಮರ್ ಟೇಸ್ಟ್, ಆರ್ ಇಟ್ ಮೇ ಬಿ ಎಂಟ್ರಿ ಆಫ್ ಇಂಟರ್ನ್ಯಾಷನಲ್ ಕಂಪನೀಸ್, ಆರ್ ಇಟ್ ಮೇ ಬಿ rising demand on the Indian products in the international market. So, exporters gaining from rising the global demand and location advantages. ಸೊ ನಾನು ಮಂಗಳೂರಿಗೆ ಹೋಗ್ಬಿಟ್ಟು ಕಾಫಿದ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಕಾಫಿ ಬಿಸ್ನೆಸ್ ಮಾಡಿದರೆ ನಾನು ದಡ್ಡ ಆಗ್ಬಿಡ್ತೀನಿ. ನನಗೆ ಗೊತ್ತಿರಬೇಕು ನನ್ನ ಹೂಡಿಕೆ ಎಲ್ಲಿರಬೇಕು ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಶುಡ್ ಸೆಲೆಕ್ಟ್ ದ ರೈಟ್ ಏರಿಯಾ ವೇರ್ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್. ಯಾವ ಪ್ರಾಡಕ್ಟು ಯಾವ ಏರಿಯಾದಲ್ಲಿ ಲಾಂಚ್ ಮಾಡಬೇಕು. 6 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಅದ್ರ ಬಗ್ಗೆ ಪಕ್ಕಾ ಸರ್ವೆ ಇಟ್ಕೊಂಡು ನಾವು ಆ ಪ್ರಾಡಕ್ಟ್ ಲಾಂಚ್ ಮಾಡಿದರೆ ಅಲ್ಲಿ ಖಂಡಿತ ಸಕ್ಸಸ್ ಇದೆ. ಸೊ ಫುಡ್ ರಿಟೇಲ್ ಫಾರ್ಮೆಟ್ಸ್ ಇನ್ ಇಂಡಿಯಾ, ಒಂದು ಫುಡ್ ರಿಟೇಲ್ ಆರ್ಗನೈಸ್ಡ್ ಆರ್ ಅನ್ಆರ್ಗನೈಸ್ಡ್, ಆ್ಯಂಡ್ ಅದು ಗಿರಾಣಿ ಶಾಪಿಂದ ಹಿಡಿದು ಮಾರ್ಟವರೆಗೂ ಆಗ್ಬೋದು. ಯು ಶುಡ್ ನೋ ಹೌ ಟು ಡಿಸ್ಪ್ಲೇ ದ ಪ್ರಾಡಕ್ಟ್ಸ್. ನಾವು ಕೆಲವು ಸರಿ ಆನ್ಲೈನಲ್ಲೇ ಬರಬೇಕು ಅಂತ ಥಿಂಕ್ ಮಾಡ್ತೀವಿ, ಯಾವ್ದಾರ ಮಾರ್ಟಲ್ಲಿ ಬರಬೇಕು ಅಂತ ಥಿಂಕ್ ಮಾಡ್ತೀವಿ. ಆದರೆ ನಾವು ಗಿರಾಣಿ ಶಾಪ್ ಬಗ್ಗೆ ಥಿಂಕೇನೆ ಮಾಡಲ್ಲ. ಅಲ್ಲಿಗೆ ಯಾಕೆ ಕೊಡಬೇಕು ನಮ್ಮ ಪ್ರಾಡಕ್ಟು? ಜನ ಆ್ಯಕ್ಚುಲಿ ಅಲ್ಲಿ ಕೀ ಫ್ಯಾಕ್ಟರ್ಸ್ ಇರುತ್ತೆ, ಅದ್ರ ಬಗ್ಗೆ ನಾವು ಥಿಂಕ್ ಮಾಡಲ್ಲ. ಸೊ ಆ್ಯಸ್ ಐ ಟೋಲ್ಡ್, ನಾನು ಮುಂಚೆ ಹೇಳ್ದಂಗೆ 14% ನಮ್ಮ ದೇಶದ GDP ಆಹಾರ ತಂತ್ರಜ್ಞಾನದಲ್ಲಿ ಬರುತ್ತೆ. ಹಾಗೆ 13% ಇಂಡಿಯನ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಕೌಂಟ್ಸ್ ಫಾರ್ 13% ಆಫ್ ಟೋಟಲ್ ಎಕ್ಸ್ಪೋರ್ಟರ್ಸ್, ಆ್ಯಂಡ್ 6% ಆಫ್ ದ ಇಂಡಿಯನ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಕೌಂಟ್ಸ್ ಆಫ್ 6% ಆಫ್ ದ ಟೋಟಲ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಸ್. ಸೊ food processing industry was the largest contributor of employment provision, and it provides industrial employment to 11.9%, 95% employed populations. So major export destination, you have to think that India is one of the best way to export the product for the near neighboring countries. And idea is very important end of the day. Whatever we do the business, ನಾವು ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಒಂದು ಕರೆಕ್ಟ್ ಐಡಿಯಾ ಇಲ್ಲ ಅಂದರೆ ಯು ಕಾಂಟ್ ಲಂಚ್. ಮನಿ ಈಸ್ ಎ ಡಿಫ್ರೆಂಟ್ ಮ್ಯಾಟರ್. ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ತಕ್ಷಣ ನಾವು ಸಕ್ಸಸ್ ಆಗಲ್ಲ. ಪ್ರಾಡಕ್ಟ್ ಲಾಂಚಿಂಗ್ ಮತ್ತು ಡಿಸೈನಿಂಗ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟ್ ಸ್ಟ್ರಕ್ಚರ್. ಸೊ ಕನ್ಸ್ಯೂಮರ್ ಇಟ್ ಸ್ಟಾರ್ಟ್ಸ್ ಒಂದು ಫುಡ್ ಇನೋವೇಷನ್ ಟು ವಿಲ್ಲಿಂಗ್ನೆಸ್ ಟು ಪೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. And food industry to new product developments, and I'll skip few things. So think twice before you start eating the food. It's very important. Maybe I had skipped few of the slides because of the time and all. We have to. The next speaker is waiting, and these are the few part where I had collaborated to develop the products. From the Amrut Noni to Genie and all. Some of the products which we are dealing for the Amrut Noni. And these are my products only which I had designed from the few of the things. Thank you. ಧನ್ಯವಾದಗಳು ಆದರ್ಶ ಗೌಡ ಅವರೇ. ನಾವು ಮನೇಲಿ ಮಾತಾಡೋವಾಗ ಹೇಳ್ತಾ ಇದ್ವಿ, ಕನ್ನಡ ಕಲ್ತ್ಕೊಳ್ಳುವಾಗ ನಾವು 1 ಮಾತ್ರ ಕಾಲ, 2 ಮಾತ್ರ ಕಾಲ, 3 ಮಾತ್ರ ಕಾಲ ಅಂತ ಕಲ್ತ್ಕೊಂಡಿದ್ವಿ ಅಂತ ಕಾಣುತ್ತೆ ವ್ಯಾಕರಣ ಕಲಿಯುವಾಗ. ಇವತ್ತು ಎಲ್ಲ ಕಾಲನೂ ಮಾತ್ರ ಕಾಲಗಳೇ. ಎಲ್ಲ ಹೊತ್ತಲ್ಲೂ ಮಾತ್ರೆ ತಿನ್ಬೇಕು ನಾವು. ಅಲ್ಲಿಂದ ನಿಜವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ನಾವು ತಿನ್ನಬೇಕು, ಮತ್ತು ಆಹಾರದೊಳಗಡೆ ಇರತಕ್ಕಂಥ ಅವಕಾಶಗಳೇನು, ಮಾಡ್ತಕ್ಕಂಥದ್ದು ಯಾವ ಪ್ರಕ್ರಿಯೆಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಮುಂದುವರಿಬೋದು ಅಂತ ಹೇಳೋದಕ್ಕೆ ನಮಗೆ ಧನ್ಯವಾದಗಳು. ಕಾಲದ ಕೊರತೆ ಇದ್ದಿದ್ದರಿಂದ ನೀವು ಸ್ವಲ್ಪ ಬೇಗ ಹೋಗಬೇಕಾಯಿತು, ಅದಕ್ಕಾಗಿ ಕ್ಷಮೆ ಇರಲಿ. ಐ ವಿಲ್ ಇನ್ವೈಟ್ ದ ನೆಕ್ಸ್ಟ್ ಸ್ಪೀಕರ್, ಆ್ಯಂಡ್ ಶಿ ಈಸ್ ಡಾಕ್ಟರ್ ಹಮೀದಾ ಬಾನು ಇಟಗಿ. ಅವರು ಕನ್ನಡದವರೇ, ಕನ್ನಡ ಮಾತಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಟ್ರೈ. ಸೊ ಶಿ ಈಸ್ ಸೀನಿಯರ್ ಅಸೋಸಿಯೇಟ್ ಸೈಂಟಿಸ್ಟ್, ಸೆಂಟರ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ರೈಸ್ ವ್ಯಾಲ್ಯೂ ಅಡಿಷನ್. ಅವರು IRRI ವಾರಣಾಸಿಯಲ್ಲಿದ್ದಾರೆ. She has a master's in biochemistry, Karnataka University, and she did her PhD from CFTRI. And she is very actively involved in product development, a new arm for IRRI. So I request Dr. Hamida Banu Itagi to make a presentation. But in open I am telling, please make it in 10 minutes. ಎಲ್ಲರಿಗೂ ನಮಸ್ಕಾರ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಕನ್ನಡಲ್ಲಿ ಮಾತಾಡಲಿಕ್ಕೆ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಪ್ರೆಸೆಂಟ್. Today's presentation is on innovative value-added products from rice land races with health-promoting properties. This is the topic which I am going to cover today.
Most of you people may be not knowing about our institute. That's why before starting this topic, I want you to walk you through our institute. This is the International Rice Research Institute South Asia Regional Center. It is a research for development center of excellence for rice-based translational research under 1CG in South Asia. It was inaugurated by our Prime Minister Narendra Modi in the year 2018. There is a short video here wherein I will be playing. Okay, this is our institute. Actually, most of the people, you are not aware about our institute. That's why I wanted to show this video. As I was exhibiting in this stall, many people were not knowing about International Rice Research Institute, South Asia Regional Center. Okay, now I'll be taking you forward the different components. Actually, IRI is established in the year 1960 with headquarters in Philippines. It is an autonomous non-profit organization. Its mission is to improve livelihoods, abolish poverty and hunger and malnutrition, protect health and environment sustainability, empower women and youth. So the pillars are innovation leadership for the global rice sector, catalyze impact at scale for people and planet, transform rice-based agri-food system. What is our purpose is to for innovation custodian, trusted advisor, global research reach and strong partnership. Our main goals are transforming lives and research for development. So our center actually consists of three components: Center of Excellence in Rice Value Addition, Center of Excellence in Sustainable Agriculture, Center for Education, Innovation and Research for Development. So we have very large diversity in terms of technical and also in terms of scientists in different areas, as well as technicians and students, and we have management facilities, and we have large cultural and geographic diversity and gender diversity. So now coming to Center of Excellence in Rice Value Addition. This is dedicated to enhance contribution of rice towards sustainable food security, farm profitability and nutrition security in India and other South Asian countries through grain value addition. From the beginning of the session, we are hearing about the rice grain quality, millers, consumers, public health. So I'll be not talking much about this. I'll be taking directly forward to the value addition. Actually, our research laboratory consists of 4 laboratories, wherein you can see grain and quality nutrition laboratory, milling and cooking laboratory, food safety, sensory and product development.
So these are the infrastructure facilities available in our research, Center of Excellence. So this is a Center of Excellence in Sustainable Agriculture, wherein you can see here geospatial informatics is there, innovative breeding, robust seed system, we have natural resource management, then climate adaptive agronomy, mechanization, and pest ecology is there, gender and youth and capacity building. These are the components of our Center of Excellence in Sustainable Agriculture. Whereas we even give the capacity building, that is Center for Education, Innovation and Research for Development. It has 5 pillars, wherein you can see here short and long-term courses we provide, and we provide scholars BSc, MS and PhD degrees. Even online courses we provide, knowledge platforms are there, then we even provide capacity building. So if you talk about our partnerships, we have all the agriculture research institutes all over in India, we have the partnership with them. So now I'm coming towards the nutrition and micronutrient deficiency. Here we can see here vitamin A deficiency leads to blindness, then iron deficiency leads to anemia, folic acid deficiency leads to neural tube defect, zinc deficiency leads to weakening of the immune system. So these all are the micronutrient deficiency which we are hearing from past 2 hours. So in contradictory, if you see, there is a dietary paradox wherein 815 million are hungry, whereas 1.9 billion overweight and obese population are observed in the world, and 2 billion are malnourished. So how we can eradicate these malnutrition and obesity problems? So how through rice as a platform for delivering nutritional benefits, we are looking for glycemic index, micronutrients like iron and zinc, then resistant starch, nutraceutical phytochemicals like antioxidants, anthocyanins, phenolics, flavonoids, and also protein quantity and quality, and also the dietary fiber. So why what is the role of rice biodiversity in value addition? See, India is a abode of n number of rice germplasm which are pigmented and highly nutritious, but these are underexplored, and we need to collect these rice germplasm from all over the regions part of India. We need to characterize and we need to build up database for these rice which have lot of health benefits. So these are the backbone of rice varietal improvement, and these are highly nutritious germplasms. So already this was covered by Dr. Gowda sir, so I'll be not covering here more on opportunities in rice processing. I'm skipping this slide. So coming to value-added products from whole rice, you know, as this is a pop rice, it's a traditional product of India. Actually, this is a very healthy and nutritious whole grain product. It consists of all the nutrients, but it is ready to eat product. It is rich in dietary fiber and all the micronutrients, and many value-added products could be prepared, and these are already there in the market, but we don't consume this. These are actually healthy and nutritious in terms of fiber and micronutrients. Coming to bran and broken rice value addition, during the processing of milling, normally around 15 to 20% of broken is produced and bran is produced. These are the main byproducts of rice milling. How we are going to add value on to these rice byproducts? Like for example, broken rice can be used for the preparation of products like cookies, muffins, cakes, and rice bran, it can be stabilized and it can be incorporated in these products, and we can enhance the dietary fiber and the micronutrients of the convenience products like bakery products. And even this rice bran and broken rice with other ingredients could also be used for making the feed mash for poultry, cattle feed, and even fish feed. In our institute, we have developed 100% gluten-free
bread from broken rice. This is a very healthy and nutritious product compared to the wheat product, and it is gluten-free. And moreover, it is produced from the broken rice. This is how we can value add on to our broken rice, which is produced during milling. Now coming to innovative value-added products and functional products from this pigmented rice, you can see here we have produced cookies from highly aromatic and nutritious rice from UP that is called Kala Namak. It has a high iron and zinc content, and it is a prasada from Lord Buddha. It was gifted to the Siddhartha Nagar people of UP. And now you can see here black rice of Manipur. It is rich in nutrients and anthocyanins, nutraceuticals. Even we have developed the whole grain products from both the brown rice and black rice, and even we have developed ice cream using black rice and even aromatic rice. And even we have fortified these breads like buns with black rice. We have developed a muesli-like cereal breakfast using primary cereal traditional products like rice flakes and pop rice with additional high dietary fiber ingredients. So semolina normally we hear from wheat. Here what I am trying here to say is we can produce semolina even from brown rice. Actually brown rice cooking takes lot of time and it will split during cooking. But when we make it in the form of semolina, it can be used for making porridge, upma mix, or even it is healthy and nutritious, and also moreover it is gluten-free product. Similarly, we have produced from Kala Namak rice, highly aromatic semolina. It's good for making kheer-like products. Likewise, we have developed from red rice. Red rice is, most of the southern state, we produce lot of red rice. This can be made into semolina and it can be used in the form of upma and other products. Black rice is normally used for making desserts, and this also is a very excellent product for making porridge or snacks. So this is one of the example wherein we are showing how exactly we can help the farmers. For example, Kala Namak has more than 70 accessions, but which is the pure line. To identify that, we collected these Kala Namak accession from different farmers from different regions of the UP, and then we profiled in this laboratory and we identified the correct germplasm. Out of that, we selected one or two germplasm which are highly aromatic and which has a good nutritious properties, and then we developed the Kala Namak aromatic rice cookies. It was highly appreciated by the central government as well as the ministries, and also we got the district of UP, Siddhartha Nagar got the best award for under one district, one product from Prime Minister Narendra Modi. So here you can see the nutritional profile of these two products. We have come up with the different variations. Nowadays people are not preferring white sugar, so we have come up with the brown sugar and jaggery variation to encourage the health conscious consumers. Here you can see the dietary fiber content in terms of insoluble fiber and micronutrients are rich in these cookies. So this is a perfect cereal breakfast, whole grain cereal breakfast muesli. I think most of you would have tasted in our stall when you visited in exhibition. So now coming to rice biomass value addition, rice biomass is nothing but this straw, rice husk. These actually we burnt in the field. Instead of burning, we can use for mushroom cultivation. After once mushroom is cultivated, that rice straw even can be used for making vermicompost, and even it can be used for making 100% rice straw paper, and that paper could be used for making value-added products like paper bags, files, and even we can use rice straw for making nutritious complete feed blocks
for cattle feed. Even rice husk can be charred and it can be used as a biofertilizer carrier, and it can be used for purification of water, and also it can be used for many other for cementing purposes. So here is the rice biopark. It is in Myanmar. Actually, it was established during this Ministry of External Affairs has funded this project, and President Sri Ram Kovindji, he highly appreciated this project. Here there is a short video about this. Video. Yeah, this is the video of Rice Biopark, wherein it was actually implemented by MS Swaminathan Research Foundation. I'm taking over time.
So here what I want to conclude here is actually there is a lot of scope for our India, for especially in rice value addition and biomass utilization. That is why government of India is supporting for doubling the income of the farmers through agriculture. No, they are funding lot of funds to the agriculture institutes. Thank you everyone. ಧನ್ಯವಾದಗಳು ಎಲ್ಲರಿಗೂ. ನಾವು ಮುಂಚೆ ಕ್ವಶನ್ ಆನ್ಸರ್ ಸೆಷನ್ ಅಂತ ಅಂದ್ಕೊಂಡಿದ್ವಿ, ಆಗಲೇ ಮುಂದಿನ ಸೆಷನ್ ಟೈಮನ್ನು ತಿನ್ನೋ ಅಂಥ ಸಂದರ್ಭಕ್ಕೆ ಬಂದಿದ್ದೀವಿ. ಸೊ ಐ ಥಿಂಕ್ ವಿಲ್ ಕನ್ಕ್ಲೂಡ್ ಹಿಯರ್. ಯಾರ್ಯಾರು ಮಾತನಾಡಿದ್ರು ಅವರೆಲ್ಲರೂ ಫಿಸಿಕಲ್ ಆಗಿ ಭೌತಿಕವಾಗಿ ಇಲ್ಲೇ ಇದ್ದಾರೆ. ಎಲ್ಲರೊಂದಿಗೆ ಮತ್ತೆ ಮಾತಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನ ಪರಿಹರಿಸ್ಕೊಳ್ಬೋದು. ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ ನಮ್ಮ ನಿರ್ದೇಶಕಿಯವರು ಇಲ್ಲಿದ್ದಾರೆ. ಬೆಳಗ್ಗೆ ನಾವು ಮೀಟಿಂಗ್ ಮಾಡಿದಂತೆ ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಸಹಕಾರ ಸಹಯೋಗವನ್ನು CFTR ಇಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದೆಲ್ಲವನ್ನು ನಾವು ಖಂಡಿತವಾಗಿ ಕೊಡಲಿಕ್ಕೆ ತಯಾರಿದ್ದೇವೆ. ಮತ್ತೊಮ್ಮೆ ಇದನ್ನು ಹೇಳಿ ನಾನು ಈ ಸೆಷನನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. Thank you very much, sir. Can I request the panel to be on the dais, please? Shri Shashi Kumar, Hamida ma'am, Dr. Adarsh Gowda, Prashant Gokhale, can I request Shri Vikas Bandari, Finance Director, APIT, to come on stage, please? Can I request Mr. Bandari to kindly honor Dr. Satyendra Rao, VB? To Shashi Kumar Timaya, Founder, CEO, Agri-Process Innovations Technology, APIT, Bangalore. Shashi Kumar Timaya. Next. To Shri Prashant Gokhale, President, South Asia Region and Managing Director, Beulah, India. To Dr. Hamida Banu Itagi, Senior Associate Scientist, Creva, International Rice Research Institute, South Asia Regional Center, Varanasi. To Dr. Adarsha Gowda, Head of Department, Food Sciences, St. Aloysius College, Mangaluru.
Mr. Bandari. Can I request Shri Prashant Gokhale to kindly honor Shri Vikas Bandari, please? Thank you very much, sir. We'll go to the next session. So on behalf of everyone from APIT, we would like to thank everyone from CFTRI, the distinguished panelists. Thank you all for making this happen. Thank you. ಒಂದು ಮೆಸೇಜ್ ಇದೆ ರೈಸ್ ಮಿಲ್ ಅಸೋಸಿಯೇಷನ್ ಅವರಿಗೆ ಲಘು ಉದ್ಯೋಗ ಭಾರತಿ ಕರ್ನಾಟಕ ಮೆಂಬರ್ಶಿಪ್ ಅಪ್ಲಿಕೇಶನ್ಸ್ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಇಟ್ಟಿದ್ದೀವಿ. ದಯವಿಟ್ಟು ಅದನ್ನು ಫಿಲ್ ಮಾಡಿ ಅದನ್ನು KV ಪ್ರಸನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ವಿಲ್ ಟೇಕ್ ಇಟ್ ಬ್ಯಾಕ್ ಫ್ರಮ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. We request all the guests to kindly come back to the hall in another 5-10 minutes, please. We have the third and final session today.